ಮೌಲೌ ಮಂದಾಕಿನೀಯಸ್ಯ ಮಾಲತೀ ಮಾಲಿಕಾನಿಭಃ ಮೌನಿ ಮಾನಸ ಹಂಸೋಯಂ ಮೌಢ್ಯಂ ಹರತು ನಃ ಶಿವಃ. ಈ ಯೋಗವಾಸಿಷ್ಠ ಉಪನ್ಯಾಸ ಮಾಲಿಕೆಯ ಪ್ರಾಯೋಜಕರಾಗಿರ್ತಕ್ಕಂತಹ ಶ್ರೀ ಮಲೇಬೆನ್ನೂರು ನಾಗೇಶಪ್ಪ ಅವರ ಕುಟುಂಬ ವರ್ಗಕ್ಕೆ ನಾನು ಕೃತಜ್ಞನಾಗಿದ್ದೇನೆ ಅಂತ ವಿನಮ್ರವಾಗಿ ವಿನಂತಿಸಿಕೊಂಡು, ಈ ನನ್ನ ಕಾರ್ಯಕ್ರಮದಲ್ಲಿ ಹಿರಿಯರು ಹಿತೈಷಿಗಳು ಆಗಿರ್ತಕ್ಕಂತಹ ಶ್ರೀ ಪತ್ತಿ ಶ್ರೀಧರ ಅವರು ಹಾಗೂ ಶ್ರೀ ಪತ್ತಿ ಪಾಂಡುರಂಗ ಅವರು ಇದೇ ರೀತಿ ನನ್ನ ಮೇಲೆ ತಮ್ಮ ಆಶೀರ್ವಾದವನ್ನು ನೀಡ್ತಾರೆ ಎಂಬತಕ್ಕಂತಹ ಭರವಸೆಯನ್ನಿಟ್ಟುಕೊಂಡು ಈ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಸ್ವಲ್ಪ ಮಳೆ ಛಾಯೆ ಇದ್ದರೂ ಕೂಡ ತಾವು ಧೈರ್ಯ ಮಾಡಿ ಬಂದಿರತಕ್ಕಂಥ ತಮಗೂ ಕೂಡ ನಾನು ಆಭಾರಿ ಎಂಬುದಾಗಿ ವಿನಂತಿಸಿಕೊಂಡು 3ನೇ ಕಂತಿನ 4ನೇ ದಿನದ ಇಂದಿನ ಉಪನ್ಯಾಸವನ್ನು ತಮ್ಮ ಅನುಮತಿಯನ್ನು ಬೇಡಿ ಮುಂದುವರಿಸ್ತಾ ಇದ್ದೀನಿ. ವಾಲ್ಮೀಕಿ ಮತ್ತು ವಿಶ್ವಾಮಿತ್ರರ ಸಂವಾದದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಕೇಳ್ತಾರೆ, ಭರದ್ವಾಜ, ರಾಜನ ಮಾತು ಕೇಳಿ ವಿಶ್ವಾಮಿತ್ರ ಮುನಿಶ್ರೇಷ್ಠ ಪ್ರಸನ್ನಚಿತ್ತನಾದನು. ಅವನು ಆತ್ಮಾನಂದದಿಂದ ದಶರಥ ರಾಜನಿಗೆ ಈ ರೀತಿಯಾಗಿ ಹೇಳಿದ, ನೃಪಶ್ರೇಷ್ಠ, ನೀನು ಪುಣ್ಯಶ್ಲೋಕಿಯಾದ ಇಕ್ಷ್ವಾಕು ವಂಶದ ಸಂಜಾತನಾಗಿರುವೆ. ನೀನು ಹೇಳಿರ್ತಕ್ಕಂಥ ಮಾತುಗಳು ನಿನಗೆ ಯೋಗ್ಯವಾದದ್ದು. ನಾನು ದೇವತೆಗಳ ಸಂತೃಪ್ತಿಗಾಗಿ ಯಜ್ಞವನ್ನು ಪ್ರಾರಂಭಿಸಿದಾಗ ರಾಕ್ಷಸರು ಅಲ್ಲಿಗೆ ಬಂದು ಯಜ್ಞವನ್ನು ಧ್ವಂಸ ಮಾಡ್ತಾ ಇದ್ದಾರೆ. ಆ ರಾಕ್ಷಸ ನಾಯಕರು ಯಜ್ಞ ಮಂಟಪದಲ್ಲಿ ರಕ್ತ ಮಾಂಸಗಳನ್ನು ಚೆಲ್ತಾ ಇದ್ದಾರೆ. ಆದ್ದರಿಂದ ಈ ವಿಘ್ನಗಳನ್ನು ನಿವಾರಿಸಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದೇನೆ. ಯಜ್ಞ ಫಲವನ್ನು ಪೂರ್ಣವಾಗಿ ಹೊಂದಬೇಕೆಂಬ ಅಭಿಲಾಷೆಯಿಂದ ನಾನು ರಾಕ್ಷಸರಿಗೆ ಶಾಪವನ್ನು ಕೊಡ್ತಕ್ಕಂಥ ಮನಸ್ಸು ಮಾಡೋದಿಲ್ಲ. ರಾಕ್ಷಸರಿಂದ ಉಂಟಾಗ ವಿಘ್ನಗಳನ್ನು ನಿನ್ನ ಸಹಾಯದಿಂದ ನಿವಾರಣೆ ಮಾಡಿಕೊಳ್ಳಬೇಕು ಎಂಬ ಯೋಚನೆಯಿಂದ ಇಲ್ಲಿಗೆ ಬಂದಿದ್ದೇನೆ. ನಿನ್ನ ಪುತ್ರನಾದ ಶ್ರೀರಾಮ ಇಂದ್ರನಿಗೆ ಸಮಾನನಾದಂತಹ ಶೂರ. ಅವನು ರಾಕ್ಷಸರನ್ನು ನಾಶ ಮಾಡುವುದರಲ್ಲಿ ಸಂಪೂರ್ಣವಾಗಿ ಸಮರ್ಥನಾಗಿದ್ದಾನೆ. ಯಜ್ಞ ರಕ್ಷಣೆಗಾಗಿ ಅವನನ್ನು ನನಗೆ ಒಪ್ಪಿಸಬೇಕು. ಈ ಮಾತನ್ನು ವಿನಯಪೂರ್ವಕವಾಗಿ ಅವರು ಕೇಳ್ಕೋತಾರೆ. ಆಗಿನ ಕಾಲದಲ್ಲಿ ಧರ್ಮ ಅಂದರೆ ಯಜ್ಞ, ಯಜ್ಞ ಅಂದರೆ ಧರ್ಮ ಎಂಬತಕ್ಕಂಥ ಮಾತಿತ್ತು. ಯಾಗಾದಿರೇವ ಧರ್ಮ, ಯಾಗದಿಂದಲೇ ಎಲ್ಲ ಧರ್ಮವೂ ಕೂಡ ನಿಂತಿರತಕ್ಕಂಥದ್ದು. ಯಜ್ಞ ಎಂಬತಕ್ಕಂಥ ಪದ ಯುಜ ಎಂಬತಕ್ಕಂಥ ಧಾತುವಿನಿಂದ ನಿಷ್ಪನ್ನವಾಗಿ ಅರ್ಪಿಸುವುದು ಅಥವಾ ಪ್ರಾರ್ಥಿಸುವುದು ಎಂಬ ಅರ್ಥದಲ್ಲಿ ಬಳಕೆಯಾಗಿದೆ. ದೇವತೋದ್ದೇಶೇನ ದ್ರವ್ಯತ್ಯಾಗ ಯಜ್ಞ ಎಂಬುದಾಗಿ ಯಜ್ಞ ಪದವನ್ನು ಪ್ರಯೋಗಿಸಿ ನಮ್ಮ ಮುಂದೆ ಅದನ್ನು ಇಡುತ್ತಾರೆ. ಪಾದುಕಾ ಸಹಸ್ರದಲ್ಲಿ ಈ ರೀತಿಯಾಗಿ ವೇದಾಂತ ದೇಶಿಕರು ಅಪ್ಪಣೆ ಕೊಡಿಸ್ತಾರೆ, ಪಶುವದ ಪರಿದೋಷಾ ತೇಹಿ ಯಜ್ಞಾ ಭವಂತಿ. ಸಾಮಾನ್ಯವಾದ ಅರ್ಥದಲ್ಲಿ ಹವಿಸ್ಸನ್ನು ಅರ್ಪಿಸುವುದು ಎಂಬ ಅರ್ಥದಲ್ಲಿ ಯಜ್ಞ ಎಂಬ ಹೆಸರಿದೆ. ಯಜ್ಞ ಮಾಡಲು ಪರಿಶುದ್ಧವಾದ ಮನಸ್ಸು ಅತ್ಯಂತ ಅವಶ್ಯಕ. ಯಜ್ಞ ಎಂಬ ಪದಕ್ಕೆ ಅಧ್ವರ, ಸವ, ಯಾಗ, ಮಖ, ಕ್ರತು, ಸಪ್ತತಂತು ಮುಂತಾದ ಪದಗಳು ಸಮಾನಾರ್ಥಕವಾಗಿ ಬಳಸ್ತಾರೆ. ಅಧ್ವರ ಎಂದರೆ ಯಾವ ಕುಟಿಲತೆಯೂ ಇಲ್ಲದಿರತಕ್ಕಂತಹದ್ದು ಅನ್ನೋ ಅರ್ಥದಲ್ಲಿ ಅಧ್ವರ ಅಂತ ಬಳಸ್ತಾರೆ. ಅದಕ್ಕೇನೆ ಯಜ್ಞವನ್ನು ನಡೆಸ್ತಕ್ಕಂತಹ ಋತ್ವಿಜರಿಗೆ ಅಧ್ವರ್ಯು ಅಂತ ಕರೀತಕ್ಕಂಥದ್ದು. ಋಗ್ವೇದೇನ ಹೋತ, ಯಜುರ್ವೇದೇನ ಅಧ್ವರ್ಯು, ಸಾಮವೇದೇನ ಉದ್ಗಾತ, ಅಥರ್ವೈವ ಬ್ರಹ್ಮ. 4 ಜನ ಋತ್ವಿಜರು 4 ಕಡೆ ಕೂತ್ಕೊಂಡು ಯಜ್ಞವನ್ನು ಪ್ರಾರಂಭಿಸಿದಾಗ ಋಗ್ವೇದವನ್ನು ಹೇಳ್ತಕ್ಕಂತಹ ಋತ್ವಿಜ ಅವನಿಗೆ ಹೋತೃ ಎಂಬುದಾಗಿ ಹೆಸರು. ಅವನು ದೇವತೆಗಳನ್ನು ಬರಮಾಡತಕ್ಕಂತಹ ಕೆಲಸ ಮಾಡತಕ್ಕಂಥವನು. ಯಜುರ್ವೇದೇನ ಅಧ್ವರ್ಯು, ಅಧ್ವರ ಅಂದರೆ ಯಾಗ, ಯಾಗವನ್ನು ಸುಸೂತ್ರವಾಗಿ ನಡೆಸ್ತಕ್ಕಂತಹ ಕರ್ಮಕಾಂಡದಲ್ಲಿ ನಿಷ್ಣಾತನಾಗಿರ್ತಕ್ಕಂಥವನಿಗೆ ಅಧ್ವರ್ಯು ಅಂತ ಕರೆಯತಕ್ಕಂಥದ್ದು. ಬಂದಿರತಕ್ಕಂಥ ದೇವತೆಗಳನ್ನು ಹಾಡಿ ಹೊಗಳ್ತಕ್ಕಂತಹ ಕೆಲಸ ಸಾಮವೇದಕ್ಕೆ ಸೇರಿರ್ತಕ್ಕಂತಹ ಉದ್ಗಾತೃ. ಉಚ್ಚೈಹಿ ಗಾಯತಿ ಇತಿ ಉದ್ಗಾತೃ, ಯಾರು ಮೇಲ್ಮುಖವಾಗಿ ಹಾಡ್ತಾರೋ ಅಂಥವರು. ಅದಕ್ಕೇನೆ
ಸಂಗೀತಕ್ಕೆ ಸಾಮವೇದ ಮೂಲ ಎಂಬುದಾಗಿ ಹೇಳ್ತಕ್ಕಂಥದ್ದು. ಇದನ್ನೆಲ್ಲ ನೋಡ್ಕೊಳ್ತಕ್ಕಂಥವ್ರು ಯಾರಪ್ಪ? ಸೂಪರಿಂಟೆಂಡಿಂಗ್ ಪ್ರೀಸ್ಟ್ ಯಾರು ಅಂದರೆ ಅವನೇ ಬ್ರಹ್ಮ. ನೋಡಿ, ಒಬ್ಬ ಋತ್ವಿಜ ಎದ್ದು ಹೋಗಿ ಇನ್ನೊಬ್ಬ ಕೂತ್ಕೋಬೋದು, ಯಜುರ್ವೇದವನು ಎದ್ದೋಗಿ ಇನ್ನೊಬ್ಬ ಕೂತ್ಕೋಬೋದು, ಸಾಮವೇದವನು ಎದ್ದೋಗಿ ಇನ್ನೊಬ್ಬ ಕೂತ್ಕೋಬೋದು. ಆದರೆ ಬ್ರಹ್ಮಸ್ಥಾನದಲ್ಲಿ ಕೂತಿರ್ತಕ್ಕಂಥವ್ರು ಹೇಳೋ ಹಾಗಿಲ್ಲ ಪೂರ್ತಿ ಯಾಗ ಆಗೋ ತನಕ. ಏನೇ ಲೋಪದೋಷಗಳು ಬಂದರೂ ಕೂಡ ಅದನ್ನು ಸರಿಪಡಿಸ್ತಕ್ಕಂತಹ ನೈತಿಕ ಹೊಣೆ ಹೊರತಕ್ಕಂಥವನು ಯಾರು ಅಂದರೆ ಬ್ರಹ್ಮ. ಅದಕ್ಕೆ ಬ್ರಹ್ಮಸ್ಥಾನ ಅಂದರೆ ಭಯ ಪಡ್ತಾರೆ ಎಲ್ಲರೂ ಕೂಡ ಕೂತ್ಕೊಳ್ಳೋಕ್ಕೆ. ಸರಿಯಾಗಿ ನಡೆದ್ರೆ ಸರಿ, ಎಲ್ಲೇ ತಪ್ಪಾದರೂ ಕೂಡ ಆ ಪಾಪ ಅವನಿಗೆ ಸುತ್ತಕೊಳ್ಳುತ್ತೆ. ಬ್ರಹ್ಮಸ್ಥಾನದಲ್ಲಿರೋವನಿಗೆ ಅವನು ಸರಿ ಮಾಡಬೇಕಾಗಿತ್ತು ಅನ್ನೋ ದೃಷ್ಟಿಯಿಂದ. ಸೊ ಆ ದೃಷ್ಟಿಯಿಂದನೇ ಬ್ರಹ್ಮಸ್ಥಾನ ಎಂಬತಕ್ಕಂಥದ್ದು ಯಜ್ಞಯಾಗದಲ್ಲಿ ಬಹಳ ಮೇಲ್ಮಟ್ಟವಾಗಿರ್ತಕ್ಕಂತಹ ಸ್ಥಾನ. ಸವ ಎಂದರೆ ಯಾವುದರಲ್ಲಿ ಮುಖ್ಯವಾಗಿ ಹವಿಸ್ಸು ಇತ್ಯಾದಿಗಳನ್ನು ಹಾಕೋ ಸಂದರ್ಭದಲ್ಲಿ ದ್ರವ್ಯಗಳನ್ನು ಹಿಂಡ್ತಾರೋ ಅದಕ್ಕೆ. ಮಖ ಎಂದರೆ ನಮ್ಮನ್ನು ಮೇಲ್ಮುಖವಾಗಿ ಆಧ್ಯಾತ್ಮಿಕವಾಗಿ ಕೊಂಡೊಯ್ಯುವುದು ಅನ್ನೋ ಅರ್ಥದಲ್ಲಿ ಮಖ ಅನ್ನೋ ಶಬ್ದವನ್ನು ಬಳಸ್ತಾರೆ. ಕ್ರತು ಎಂದರೆ ಕಾರ್ಮಿಕವಾದಂತಹ ಕೆಲಸ. ಕಾಳಿದಾಸ ಮಾಲವಿಕಾಗ್ನಿಮಿತ್ರ ನಾಟಕದಲ್ಲಿ ಕ್ರತು ಎಂಬತಕ್ಕಂಥ ಶಬ್ದವನ್ನು ಬಳಸ್ತಾನೆ. ನಾಟ್ಯ ಎಂಬತಕ್ಕಂಥದ್ದು ಕಣ್ಣಿಂದ ಮಾಡತಕ್ಕಂಥ ಯಜ್ಞ. ಅವನು ಹೇಳಿರೋದು ಚಾಕ್ಷುಷ ಯಜ್ಞ ಅಂತ. ದೇವಾನಾಮಿದಮಾಮನಂತಿ ಮುನಯಃ ಕಾಂತಂ ಕ್ರತುಂ ಚಾಕ್ಷುಷಂ ರುದ್ರೇಣೇದ ಮುಮಾಕೃತವ್ಯತಿಕರೆ ಸ್ವಾಂಗೇ ವಿಭಕ್ತಂದ್ವಿದ ತ್ರೈಗುಣ್ಯೋದ್ಭವಮತ್ರ ಲೋಕಚರಿತಂ ನಾನಾರಸಂ ದೃಶ್ಯತೆ ನಾಟ್ಯಂ ಭಿನ್ನ ರುಚೇರ್ಜನಸ್ಯ ಬಹುಧಾಪ್ಯೇಕಂ ಸಮಾರಾಧನಂ. ಶಿವ ಮತ್ತು ಪಾರ್ವತಿಯರಿಂದ ತಾಂಡವ ಮತ್ತು ಲಾಸ್ಯ ಪ್ರಾರಂಭವಾಯಿತು. ಶಿವ ಅದನ್ನು ತಂಡುಗೆ ಬೋಧಿಸಿದ. ತಂಡುಯಿಂದ ಎಲ್ಲ ಗಂಡಸರಿಗೂ ಕೂಡ ಲೋಕದಲ್ಲಿ ಹರಿದು ಬಂತು ತಾಂಡವ. ಅದೇ ರೀತಿಯಾಗಿ ಪಾರ್ವತಿ ಲಾಸ್ಯ ಎಂಬತಕ್ಕಂತಹ ನೃತ್ಯ ಪ್ರಕಾರವನ್ನು ಬಾಣಾಸುರನ ಮಗಳಾಗಿರ್ತಕ್ಕಂಥ ಉಷಾದೇವಿಗೆ ಬೋಧಿಸಿದ್ಲು. ಅವಳಿಂದ ಎಲ್ಲ ಹೆಂಗಸರಿಗೂ ಕೂಡ ಅದು ಹರಿದು ಬಂತು. ಅದರಿಂದ ನಾಟ್ಯ ತೆಗೆದುಕೊಂಡರೂ ಕೂಡ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಅನ್ನೋದು ಸ್ಪಷ್ಟವಾಗಿ ಹೊಂದತ್ತೆ. ಕಾಳಿದಾಸ ರಘುವಂಶದ ಮಂಗಳ ಶ್ಲೋಕದಲ್ಲಿ ಪ್ರಾರಂಭ ಮಾಡೋದೇ ಹಾಗೆ. ವಾಗರ್ಥ ಇವ ಸಂಪೃಕ್ತವು ವಾಗ್ ಅರ್ಥ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು. ವಾಕಿಲ್ಲದೆ ಅರ್ಥ ಇಲ್ಲ, ಅರ್ಥ ಇಲ್ಲದೆ ವಾಕಿಲ್ಲ. ನೋಡಿ, ಒಂದು ಶಬ್ದ ಬಂದ ಕೂಡಲೇ ಅದಕ್ಕೊಂದು ಅರ್ಥ ಇರಬೇಕು. 4 ರೀತಿ ವಾಕ್ ಇರೋದು ಅಂತ ಋಗ್ವೇದದಲ್ಲಿ ಒಂದು ಮಂತ್ರದಲ್ಲಿ ಹೇಳ್ತಾರೆ. ಚತ್ವಾರಿ ವಾಕ್ ಪರಿಮಿತ ಪದಾನಿ ತಾನಿ ವಿದುರ್ಬ್ರಾಹ್ಮಣಾಜೇ ಮನೀಷಿಣಃ ಗುಹಾತ್ರೀಣಿ ನಿಹಿತ ನೇಂಗಯಂತಿ ತುರಿಯಂ ವಾಚೋ ಮನುಷ್ಯ ವದಂತಿ. ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಅಂತ 4 ರೀತಿ ವಾಕ್ ಇರೋದು. ವೈಖರಿ ವಾಕ್ ಸ್ಪಷ್ಟತೆ, ಮಾನವನಿಗೆ ಮಾತ್ರ ಇರೋದು ವೈಖರಿ ವಾಕ್. ಪ್ರಾಣಿಗಳಿಗೆ ವೈಖರಿ ವಾಕ್ ಇಲ್ಲ. ಆ ದೃಷ್ಟಿಯಿಂದನೇ ಮಾನವ ಎಲ್ಲ ಪ್ರಾಣಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂತಹ ಪ್ರಾಣಿ. ಪದ ಇಲ್ಲದೆ ಅರ್ಥ ಇಲ್ಲ, ಅರ್ಥ ಇಲ್ಲದೆ ಪದವಿಲ್ಲ. ಅದಕ್ಕೇನೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಆದಮೇಲೆ ಆಕ್ಸ್ಫರ್ಡಲ್ಲಿ ಇಂಡಿಯನ್ ಚೇರ್ ಯಾರು ಆಕ್ಯುಪೈ ಮಾಡಿದ್ರು ಅಂದರೆ ಬಿಮಲ್ ಕೃಷ್ಣ ಮತಿಲಾಲ್ ಅಂತ ಕಲ್ಕತ್ತಾ ಪ್ರೊಫೆಸರು. ಅವರೊಂದು ಪುಸ್ತಕ ಬರೆದಿದ್ದಾರೆ, ವರ್ಡ್ ಆ್ಯಂಡ್ ದ ವರ್ಲ್ಡ್ ಅಂತ. ಆ ಗ್ರಂಥ ಹೇಗೆ ಶುರುವಾಗತ್ತೆ ಅಂದರೆ, ಈಸ್ ದೇರ್ ಎ ವರ್ಡ್ ವಿತೌಟ್ ಎ ವರ್ಲ್ಡ್ ಆರ್ ವರ್ಲ್ಡ್ ವಿತೌಟ್ ಎ ವರ್ಡ್ ಅಂತ ಶುರುವಾಗುತ್ತೆ ಆ ಗ್ರಂಥ. ಪದಕ್ಕೂ ಅರ್ಥಕ್ಕೂ ಇರತಕ್ಕಂತಹ ಅವಿನಾಭಾವವಾದ ಸಂಬಂಧ. ಹಾಗೆ ಇನ್ನು ಸಪ್ತತಂತು ಅಂದರೆ 7 ವ್ಯಾಹೃತಿಗಳು. ನೋಡಿ, ಭೂಹು ಭುವಃ ಸುವಃ ಮಹಃ ಜನಃ ತಪಃ ಸತ್ಯಂ. 7 ನಾಲಿಗೆಗಳು ಅಂತ ಕೂಡ ಆಗುತ್ತೆ. ಏಕೆಂದರೆ ಅಗ್ನಿಗಿರ್ತಕ್ಕಂಥದ್ದು 7 ನಾಲಿಗೆಗಳು. ಕಾಳಿ ಕರಾಳಿ ಚ ಮನೋಜವಾಚ ಸುಲೋಹಿತಾಯಾಚ ಸುಧೂಮ್ರವರ್ಣ ಸ್ಫುಲಿಂಗಿನಿ ವಿಶ್ವರುಚಿ ಚ ದೇವಿ ಲೇಲಾಯಮಾನ ಇತಿ ಸಪ್ತ ಜಿಹ್ವಾ. 7 ನಾಲಿಗೆಗಳು ಅಗ್ನಿಗಿರೋದು. ನೋಡಿ, ನಮ್ಗೆ 1 ನಾಲ್ಗೆ ಇದ್ದೇ ಹಸುವಾಗತ್ತೆ. ಇನ್ನು 7 ನಾಲ್ಗೆ ಇರ್ತಕ್ಕಂಥ ಅಗ್ನಿಗೆ ಹಸುವಾಗೋದ್ರಲ್ಲಿ ಏನು ಆಶ್ಚರ್ಯ? ಅದಕ್ಕೆ ಯಾವಾಗಲೂ ಬಾಯಿ ತೆಕ್ಕೊಂಡೇ ಇರುತ್ತೆ. ಅಗ್ನಯೇ ಸ್ವಾಹ, ಅಗ್ನಯ ಇದನ್ನ ಮಮ. ತಿರುಗಿ ನೋಡಿಸೋದು ಹೊಟ್ಟೋಗಿರುತ್ತೆ ಯಾವುದೋ ಒಂದು ನಾಲಿಗೆ ಒಳಗೆ. ಇನ್ನು 6 ನಾಲಿಗೆ ಯಾವಾಗಲೂ ಕಾದ್ಕೊಂಡೇ ಇರುತ್ತೆ. ಅದಕ್ಕೆ ಹಿಲ್ ಬ್ರ್ಯಾಂಟ್ ಅನ್ನೋ ವಿದ್ವಾಂಸ ವೇದಿಕ್ ಮೈಥಾಲಜಿ ವಾಲ್ಯೂಮ್ 2ನಲ್ಲಿ ಟ್ರಾನ್ಸ್ಲೇಟ್ ಮಾಡುವಾಗ ಫೈರ್ ಈಸ್ ಈಕ್ವಲ್ ಟು ಎವರ್ ಹಂಗ್ರಿ ಗಾಡ್ ಅಂತ ಟ್ರಾನ್ಸ್ಲೇಟ್ ಮಾಡ್ತಾನೆ. ಯು ಕ್ಯಾನ್ ನೆವರ್ ಅಪೀಸ್ ದಿ ಹಂಗರ್ ಆಫ್ ಫೈರ್. ಫೈರ್ ಈಸ್ ಆಲ್ವೇಸ್ ಹಂಗ್ರಿ. ಆ ದೃಷ್ಟಿಯಿಂದ ಈ ಯಜ್ಞ ಎಂಬತಕ್ಕಂಥದಕ್ಕೆ ಪ್ರಶಂಸಾತ್ಮಕವಾಗಿರ್ತಕ್ಕಂಥ ಮಾತುಗಳು. ಋಗ್ವೇದದ ಮೊದಲನೇ ಮಂತ್ರವೇ ಯಜ್ಞದ ಶ್ರೇಷ್ಠತೆಯನ್ನು ಸೂಚಿಸುತ್ತದೆ. ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ. ನೋಡಿ, ಋತ್ವಿಕ್ ಅನ್ನೋದು ಬಂತು, ಅಗ್ನಿ ಅನ್ನೋದು ಬಂತು,
ಯಜ್ಞ ಅನ್ನೋದು ಬಂತು. ಇದು ಮೂರು ಕೂಡ ಪ್ರಧಾನವಾಗಿರ್ತಕ್ಕಂಥ ಅಂಶಗಳು ವೇದದಲ್ಲಿ ಆದಿವೇದ ಎಂಬುದಾಗಿರ್ತಕ್ಕಂಥದ್ದೇ ಋಗ್ವೇದ. ಋಗ್ವೇದದಲ್ಲಿರ್ತಕ್ಕಂತಹ 3/2 ಭಾಗ ಮಂತ್ರಗಳು ಡೈರೆಕ್ಟಾಗಿ ಸಾಮವೇದದಲ್ಲೂ ಇದೆ, ಸ್ವರ ಮಾತ್ರ ವ್ಯತ್ಯಾಸ ಅಷ್ಟೇ. ಹೆಚ್ಚು ವ್ಯತ್ಯಾಸ ಇಲ್ಲ ಋಗ್ವೇದ ಮಂತ್ರಗಳಿಗೂ ಸಾಮವೇದದ ಮಂತ್ರಗಳಿಗೂ, ಸ್ವರ ಮಾತ್ರ ವ್ಯತ್ಯಾಸ ಅಷ್ಟೇ ಅದರಲ್ಲಿರ್ತಕ್ಕಂಥದ್ದು. ಯಜ್ಞವು ಒಂದು ಶ್ರೇಷ್ಠವಾದ ಕೆಲಸ ಅಂತ ಯಜುರ್ವೇದದ 1ನೇ ಮಂತ್ರ ಸೂಚಿಸುತ್ತೆ. ಪ್ರಾಜ್ಞಯತು ಶ್ರೇಷ್ಠತಮಾಯ ಕರ್ಮಣೆ. ನೋಡಿ, ಶ್ರೇಷ್ಠತರ, ಶ್ರೇಷ್ಠತಮ. ತಮ ಪ್ರತ್ಯಯ ಅನ್ನೋದು ಯಾವಾಗಲೂ ಕೂಡ ಸೂಪರ್ಲೇಟಿವ್ ಅಲ್ಲೇ ಬಳಸೋದು. ಕಂಪ್ಯಾರಿಟಿವ್ ಸೆನ್ಸಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ನ ಚೈತದ್ವಿದ್ಮ ಕತರನ್ನೋ ಗರೀಯೋ ಯದ್ವಾ ಜಯೇಮ ಯದಿವಾನೋ ಜಯೇಯುಹು. ನೋಡಿ, ಕಹ ಕತರಹ ಕತಮಃ. ಕತರಹ ಅಂದರೆ ಇಬ್ಬರಿದ್ದರೆ ಕಂಪ್ಯಾರಿಟಿವ್ ಸೆನ್ಸು, 2ಕ್ಕಿಂತ ಜಾಸ್ತಿ ಇದ್ದರೆ ಕತಮಃ ಸೂಪರ್ಲೇಟಿವ್ ಬರುತ್ತೆ. ತೈತರಿಯ ಬ್ರಾಹ್ಮಣ, ಸಾಮವೇದದ 1ನೇ ಮಂತ್ರ, ಅಥರ್ವವೇದದ ಮಂತ್ರ ಇವೂ ಸಹ ಯಜ್ಞದ ಶ್ರೇಷ್ಠತೆಯನ್ನು ಕೊಂಡಾಡುತ್ತದೆ. ಯಜ್ಞೋ ಹಿ ಶ್ರೇಷ್ಠತಮಂ ಕರ್ಮ. ಅಥರ್ವವೇದದಲ್ಲೂ ಕೂಡ ಅದೇ ಮಾತೇ ಬರುತ್ತೆ. 3 ಧರ್ಮಸ್ಕಂದಗಳಲ್ಲಿ ಯಜ್ಞ ಮೊದಲನೆಯದು ಎಂಬುದಾಗಿ ಛಾಂದೋಗ್ಯೋಪನಿಷತ್ತು ತಿಳಿಸುತ್ತೆ. ತ್ರಯೋ ಧರ್ಮಸ್ಕಂದಾ ಯಜ್ಞ ಅಧ್ಯಯನಂ ದಾನಂಚೇತಿ. ಧರ್ಮಕ್ಕಿರ್ತಕ್ಕಂಥ 3 ಕೊಂಬೆಗಳು. ಮೊದಲನೇದು ಯಜ್ಞ, 2ನೇದು ಅಧ್ಯಯನ, 3ನೇದು ದಾನ. ಅಧ್ಯಯನ ಅಂದರೆ ವೇದಾಧ್ಯಯನಕ್ಕೇನೆ ಅಧ್ಯಯನ ಅಂತ ಹೇಳ್ತಾ ಇದ್ದಿದ್ದು. ಉಚ್ಚಾರಣ ಅನುಚ್ಚಾರಣಂ ವೇದ. ಸೊ ಉಚ್ಚಾರ ಮಾಡಿದ್ದನ್ನು ಅದೇ ತರಹ ಒಂದು ಚಾಚು ತಪ್ಪದೆ ಪ್ರತಿ ಉಚ್ಚಾರ ಮಾಡ್ತಕ್ಕಂಥದಕ್ಕೆ ವೇದ ಎಂಬುದಾಗಿ ಕರೀತಕ್ಕಂಥದ್ದು. ಯಜ್ಞದಲ್ಲಿ ಎಲ್ಲವೂ ಅಂತರ್ಗತ ಆಗೋದರಿಂದ ಮಹಾನಾರಾಯಣ ಉಪನಿಷತ್ ಹೇಳುತ್ತೆ ನೋಡಿ, ಯಜ್ಞೇ ಸರ್ವಂ ಪ್ರತಿಷ್ಠಿತಂ. ಏನಿಲ್ಲ ಯಜ್ಞದಲ್ಲಿ, ಎಲ್ಲವೂ ಕೂಡ ಯಜ್ಞದಲ್ಲೇ ಆಹುತಿಯಲ್ಲಿ ಇರ್ತಕ್ಕಂಥದ್ದು. ಹಾಗೆಯೇ ಯಜ್ಞೇನ ದ್ವಿಷತೋ ಮಂತ್ರ ಭವಂತಿ ಯಜ್ಞೇನ ಹಿ ದೇವಾ ದಿವಂಗತಾ. ಈ ಮಾತುಗಳು ಕೂಡ ಸ್ಪಷ್ಟವಾಗಿ ಕಂಡುಬರುತ್ತೆ. ಭಗವದ್ಗೀತೆಯಲ್ಲಿ ನಾಯಂ ಲೋಕೋಸ್ತಿ ಅಯಜ್ಞಸ್ಯ ಕುತೋನ್ಯ ಕುರು ಸತ್ತಮ ಎಂಬ ಮಾತು ಸ್ಪಷ್ಟವಾಗಿ ಯಜ್ಞದ ಪ್ರಾಮುಖ್ಯತೆಯನ್ನು ತೋರಿಸ್ಕೊಡುತ್ತೆ. ಯಜ್ಞ ಮಾಡುವವನಿಗೆ ಒಳ್ಳೆಯ ಲೋಕಪ್ರಾಪ್ತಿ, ಯಜ್ಞ ವಿಷ್ಣುವಿನ ಒಂದು ಅವತಾರ ಅಂತ ಭಾಗವತ ತೋರಿಸುತ್ತೆ. ನೋಡಿ, ಭಾಗವತ ಅನ್ನೋದು ವಿದ್ವಾಂಸರಿಗೆ ನಿಜವಾದ ಪರೀಕ್ಷೆ ಎಲ್ಲಿ ಅಂದರೆ ಭಾಗವತದ ಶ್ಲೋಕ ಅರ್ಥ ಮಾಡುವಾಗ. ಏಕೆಂದರೆ ನಾವು ಅಂದ್ಕೊಂಡಿರೋಷ್ಟು ಸುಲಭವಾಗಿರೋ ಗ್ರಂಥ ಅಲ್ಲ ಭಾಗವತ. ಒಳಾರ್ಥಗಳಿದೆ, ಕೂಟ ಶ್ಲೋಕಗಳಿದೆ. ಆಳಕ್ಕೆ ಇಳಿತಾ ಹೋದರೆ 2 ಅರ್ಥ 3 ಅರ್ಥ ಈ ರೀತಿಯಾಗಿ ಸ್ಫುರಿಸ್ತಾ ಹೋಗುತ್ತೆ. ಅದಕ್ಕೆ ಒಂದು ಮಾತಿದೆ, ಧನಂಜಯೇ ಹಾಟಕ ಸಂಪರೀಕ್ಷಾ ವಿಪತ್ತಿ ಕಾಲೇ ಗೃಹಿಣಿ ಪರೀಕ್ಷಾ ರಣಾಂಗಣೇ ಶಸ್ತ್ರಭೃತಾಂ ಪರೀಕ್ಷಾ ವಿದ್ಯಾವತಾಂ ಭಾಗವತೆ ಪರೀಕ್ಷಾ. ಧನಂಜಯೇ ಹಾಟಕ ಸಂಪರೀಕ್ಷಾ. ಒಂದು ಚಿನ್ನಕ್ಕೆ ಎಲ್ಲಿ ಬೆಲೆ ಅಂದರೆ ಬೆಂಕೀಲಿ ಹಾಕಿದಾಗ ಹೇಗೆ ಆಚೆ ಬರುತ್ತೆ ಎಂದು. ವಿಪತ್ತಿ ಕಾಲೇ ಗೃಹಿಣಿ ಪರೀಕ್ಷಾ. ಆಪತ್ಕಾಲದಲ್ಲಿ ಮನೆಯಲ್ಲಿ ಏನೂ ಸಾಮಾನಿಲ್ಲ, ಇದ್ದಕ್ಕಿದ್ದಂಗೆ ಅತಿಥಿಗಳು ಬಂದು ಇಳಿತಾರೆ, ಹೆಂಗೆ ನಿಭಾಯಿಸ್ತಾಳೆ ಅಂತ ಅಲ್ಲಿ ಅವಳ ಪರೀಕ್ಷೆ ಇರೋದು. ಒಬ್ಬ ಯೋಧನ ಪರೀಕ್ಷೆ ರಣರಂಗದಲ್ಲಿರೋದು. ಹಾಗೆಯೇ ಒಬ್ಬ ವಿದ್ವಾಂಸನ ಪರೀಕ್ಷೆ ಎಲ್ಲಿ ಅಂದರೆ ಭಾಗವತದ ಶ್ಲೋಕವನ್ನು ಅರ್ಥ ಮಾಡೋದ್ರಲ್ಲಿ ಇರತಕ್ಕಂಥದ್ದು. ಅದಕ್ಕೆ ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಎಂಬತಕ್ಕಂಥ ಮಾತು ಜನಜನಿತವಾಗಿರ್ತಕ್ಕಂಥದ್ದು. ಸ ದಕ್ಷಿಣಾಭಿ ಆಯುಷ್ಮಾನ್ ಯಜ್ಞೇನ. ಇಲ್ಲಿ ದಕ್ಷಿಣ ಎಂಬ ಪದಕ್ಕೆ ಲಕ್ಷ್ಮೀ ಎಂಬುದಾಗಿಯೂ ಕೂಡ ಅರ್ಥ ಮಾಡ್ತಾರೆ. ಲಾಭಾತ್ ಲಾಲನಾಥ್ ಲಕ್ಷ್ಮೀ. ನೀವು ಹೆಚ್ಚಿಗೆ ಇದರ ಬಗ್ಗೆ ವಿವರಣೆ ತಿಳ್ಕೋಬೇಕಾದ್ರೆ ಡಾಕ್ಟರ್ KS ನಾರಾಯಣಾಚಾರ್ಯ ಅವರು ವೇದ ಸಂಸ್ಕೃತಿ ಪರಿಚಯ ಎಂಬತಕ್ಕಂಥ 10 ಸಂಪುಟಗಳಿರ್ತಕ್ಕಂಥ ಮಾಲೆಯ 9ನೇ ಸಂಪುಟ ತೆಗೆದು ನೋಡಿದ್ರೆ 252 ಪುಟ ಲಕ್ಷ್ಮೀಂದ್ರ ಏನು ಅಂತ ವರ್ಣನೆ ಮಾಡಿದ್ದಾರೆ. ಈ ಭಗವಂತನನ್ನೇ ಯಜ್ಞ, ಯಜ್ಞಪತಿ, ಯಜ್ಞಾಂಗ, ಯಜ್ಞವಾಹನ, ಯಜ್ಞಭುಕ್, ಯಜ್ಞಕೃತ್, ಯಜ್ಞಗುಹ್ಯ ಎಂಬುದಾಗಿಯೂ ಕೂಡ ವಿಷ್ಣು ಸಹಸ್ರನಾಮದಲ್ಲಿ ಪ್ರಶಂಸೆ ಕಂಡುಬರುತ್ತೆ. ನೋಡಿ, ವಿಷ್ಣು ಸಹಸ್ರನಾಮ ಅನ್ನೋದು ಮಹಾಭಾರತದಲ್ಲಿರ್ತಕ್ಕಂಥ 5 ರತ್ನಗಳಲ್ಲಿ ಒಂದು. ಗೀತಾ ಸಹಸ್ರನಾಮಶ್ಚ ಸ್ತವರಾಜ ಅನುಸ್ಮೃತಿ ಗಜೇಂದ್ರ ಮೋಕ್ಷಣಂಚೈವ ಪಂಚರತ್ನಾನಿ ಭಾರತೆ. ಈ 5 ಕೂಡ ಮಹಾಭಾರತದ 5 ರತ್ನಗಳು. ಮೊದಲನೇದು ಗೀತಾ, ಭಗವದ್ಗೀತಾ. 2ನೇದು ವಿಷ್ಣು ಸಹಸ್ರನಾಮ. 3ನೇದು ಭೀಷ್ಮ ಸ್ತವರಾಜ. 4ನೇದು ಅನುಸ್ಮೃತಿ. 5ನೇದು ಗಜೇಂದ್ರ ಮೋಕ್ಷ. ಈ 5 ಕೂಡ ಪಂಚರತ್ನಗಳು ಎಂಬುದಾಗಿ ಖ್ಯಾತವಾಗಿರ್ತಕ್ಕಂಥದ್ದು. ಸರ್ವಂ ಬ್ರಹ್ಮಮಯಂ ಅನ್ನೋ ಹಾಗೆ ಸರ್ವಂ ಯಜ್ಞಮಯಂ ಎಂಬುದಾಗಿಯೂ ಕೂಡ ಮಾತುಗಳು ನಮಗೆ ಪಾರಂಪರಿಕವಾಗಿ ಕೇಳಿಬರುತ್ತೆ.
ಯಜ್ಞ, ದಾನ ಹಾಗೂ ತಪಸ್ಸುಗಳು ಅವಶ್ಯಕವಾಗಿ ಮಾಡಲೇಬೇಕು, ಬಿಡುವುದಂಥದ್ದಲ್ಲ ಎಂಬ ಮಾತು ಕೇಳಿಬರುತ್ತೆ. ಯಜ್ಞಂದಾನೋ ತಪಶ್ಚೇತಿ ಪಾವನಾನಿ ಮನೀಷಿಣಾಂ. ಪಾವನ ಅಂದರೂ ಒಂದೇ, ಪವಿತ್ರ ಅಂದರೂ ಒಂದೇ. ಸೊ ಪಾವನಿ ಅಂದರೆ ಪವಿತ್ರವಾಗಿರ್ತಕ್ಕಂಥದ್ದು ಅಂತ. NMKRV ಕಾಲೇಜಿನಲ್ಲಿ ಪ್ರಾರಂಭದಲ್ಲಿ ಇದ್ದಂತಹ ಡಾಕ್ಟರ್ ಚೀನಾ ಮಂಗ್ಳ ಅವರು ಅವರ ಕಾಲದಲ್ಲಿ ಸಂಗೀತದ ಒಂದು ಸಭೆಯನ್ನು ಏರ್ಪಡಿಸಿ ಅದಕ್ಕೆ ಪಾವನಿ ಅಂತ ಹೆಸರಿಟ್ಟಿದ್ರು. ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು ಅಂತ. ವೇಮು ಮುಕುಂದ ಅಂತ ಒಬ್ಬರಿದ್ದರು. ಸೊ ವೆಸ್ಟಲ್ಲಿದ್ದಂಥವ್ರು ಅವ್ರನ್ನ ಕರೆಸಿ, ಇಲ್ಲಿ ಭಾರತದಲ್ಲಿರ್ತಕ್ಕಂಥ ಈಸ್ಟ್ ಅವ್ರನ್ನ ಕರೆಸಿ, ಎರಡೂ ಕೂಡ ಒಂದು ಜೂಗಲ್ಬಂದಿ ಏರ್ಪಡಿಸಿದ್ರು ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ 27 ವರ್ಷದ ಹಿಂದೆ. ಅದಕ್ಕೆ ಪಾವನಿ ಅಂತ ಹೆಸರಿಟ್ಟಿದ್ರು ಅವರು. ಪವಿತ್ರವಾದದ್ದು ಅನ್ನೋ ದೃಷ್ಟಿಯಿಂದ ಪಾವನಿ ಅಂತ. ಯಜ್ಞನ್ ದಾನೋ ತಪಶ್ಚೇತಿ ಪಾವನಾನಿ ಮನೀಷಿಣಾಂ. ನೋಡಿ, ಮನೀಷಾ ಅನ್ನೋ ಶಬ್ದ ಎಷ್ಟು ಕಡೆ ಬರುತ್ತೆ ಅನ್ನೋದಕ್ಕೆ. ಮನಸ್ಸನ್ನು ಗೆದ್ದಿರೋರಿಗೇನೆ ಮನೀಷಾ ಎಂಬತಕ್ಕಂಥ ಹೆಸರು ಸೂಕ್ತವಾಗಿರ್ತಕ್ಕಂಥದ್ದು. ಪ್ರತಿಯೊಂದು ಕೆಲಸದ ಹಿಂದೆಯೂ ಜ್ಞಾನ ಯಜ್ಞ ಇದ್ದೇ ಇರುತ್ತದೆ. ಆದ್ದರಿಂದಲೇ ಗೀತೆಯಲ್ಲಿ ಸರ್ವಂ ಕರ್ಮ ಕಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಎಲ್ಲಿ ಕೊನೆ ಆಗತ್ತೆ ಅಂದರೆ ಜ್ಞಾನದಲ್ಲಿ ಪರಿಸಮಾಪ್ತಿ ಆಗುತ್ತೆ. ಅದಕ್ಕೆ ಹೇಳ್ತಾರೆ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜ್ಞಾನಕ್ಕೆ ಸಮಾನವಾಗಿರ್ತಕ್ಕಂಥದ್ದು ಇನ್ನೊಂದು ಇಲ್ಲವೇ ಇಲ್ಲ. ಜ್ಞಾನಿನಃ ತತ್ವದರ್ಶಿನಃ ಜ್ಞಾನೀತು ಆತ್ಮೈವ ಮೇ ಮತಂ. ಯಾರು ಜ್ಞಾನಿಯೋ ಅವನು ನನ್ನ ಅಂಶ ಎಂಬುದಾಗಿ ಕೃಷ್ಣ ಪರಮಾತ್ಮ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾನೆ ಗೀತೆಯಲ್ಲಿ. ಅದರಿಂದ ಜ್ಞಾನಿನಃ ಎಂಬತಕ್ಕಂಥ ಮಾತು ತುಂಬ ಶ್ರೇಷ್ಠವಾದದ್ದು. ಯಜ್ಞವನ್ನು ಲೋಕ ಕಲ್ಯಾಣಕ್ಕೋಸ್ಕರ ಮಾಡತಕ್ಕಂತಹದ್ದು ನಮ್ಮಲ್ಲಿ ರೂಢಿಯಲ್ಲಿರೋದು. ಸ್ವದೇಶೋ ಭುವನತ್ರಯಂ. ಯಜ್ಞವು ಕೆಟ್ಟ ವಾಸನೆಗಳನ್ನು ನಾಶ ಮಾಡುವುದಾಗಿ ಕಾಳಿದಾಸ ಅಭಿಜ್ಞಾನ ಶಾಕುಂತಲದ 4ನೇ ಅಂಕದಲ್ಲಿ ಹೇಳ್ತಾನೆ. ಅಪಘ್ನಂತೋ ದುರಿತಂ ಹವ್ಯಗಂಧೈಹಿ ವೈತಾನಾಸ್ತ್ವಾಂ ವಹ್ನಯ ಪಾವಯಂತು ಅಮೀ ವೇದಿಂ ಪರಿತಕ್ಲುಪ್ತಧಿಷ್ಣ್ಯಾ ಸಮಿದ್ವಂತ ಪ್ರಾಂತ ಸಂಸ್ತೀರ್ಣ ದರ್ಭಾಃ ಅಪಘ್ನಂತೋ ದುರಿತಂ ಹವ್ಯಗಂಧೈಃ ವೈತಾನಾಸ್ತ್ವಾಂ ವಹ್ನಯ ಪಾವಯಂತು. ಕಾಳಿದಾಸ ಅಭಿಜ್ಞಾನ ಶಾಕುಂತಲದಲ್ಲಿ ಬ್ರಾಕೆಟಲ್ಲಿ ಹಾಕ್ತಾರೆ, ಋಗ್ವೇದದ ಛಂದಸ್ಸನ್ನು ಹೇಳೋ ಹಾಗೆ ಈ ಶ್ಲೋಕವನ್ನು ಓದಿ. ಬರೀ ಸಮೃದ್ಧ ತರಹ ಓದಬೇಡಿ, ಇದನ್ನು ಋಗ್ವೇದದಲ್ಲಿರ್ತಕ್ಕಂಥ ಸ್ವರಸಹಿತವಾಗಿ ಓದಿ ಅಂತ. ಅಲ್ಲಿ ಈ ಮಾತು ಬರುತ್ತೆ ನೋಡಿ. ಅಪಘ್ನಂತೋ ದುರಿತಂ ಹವ್ಯಗಂಧೈ. ಹವ್ಯ ಅಂದರೂ ಒಂದೇ, ಯಾಗ ಅಂದರೂ ಒಂದೇ. ಆ ಹವಿಸ್ಸಿನಿಂದ ಏರ್ಪಡ್ತಕ್ಕಂತಹ ಆ ಒಂದು ಪವಿತ್ರವಾಗಿರ್ತಕ್ಕಂಥ ಹೋಮ ಧೂಮ ವಾತಾವರಣದ ಜೊತೆಗೆ ಸೇರಿಕೊಂಡಾಗ ಕಲುಷಿತವಾಗಿರ್ತಕ್ಕಂಥ ವಾತಾವರಣ ನಿರ್ಮಲ ಆಗತ್ತೆ ಅನ್ನೋದನ್ನು ಆಧುನಿಕ ವಿಜ್ಞಾನಿಗಳು ಒಪ್ಕೊಂಡಿರ್ತಕ್ಕಂಥ ಸತ್ಯ. ಆ ದೃಷ್ಟಿಯಿಂದನೇ ಯಜ್ಞಯಾಗಾದಿಗಳು ಮಾಡೋದು ಮೂಢನಂಬಿಕೆಯಲ್ಲ, ಅದು ಗೊಡ್ಡು ಸಂಪ್ರದಾಯವಲ್ಲ, ಅದು ಅತ್ಯಂತ ವೈಜ್ಞಾನಿಕ. ಆದರೆ ನಾವು ಮಾಡೋ ರೀತಿಯಲ್ಲಿ ಅದು ಮಾಡದೇ ಇರೋದರಿಂದ ಫಲ ಸಿಗ್ತಾ ಇಲ್ಲ. ಅದಕ್ಕೆ ಶೃಂಗೇರಿ ಜಗದ್ಗುರುಗಳಾಗಿರ್ತಕ್ಕಂಥ ಭಾರತೀ ತೀರ್ಥರು 14-15 ವರ್ಷದ ಕೆಳಗೆ 4 ಜನ ಶಂಕರಾಚಾರ್ಯರು ಒಟ್ಟಿಗೆ ಶೃಂಗೇರಿಯಲ್ಲಿ ಸೇರಿದಾಗ ಅನುಗ್ರಹ ಭಾಷಣದಲ್ಲಿ ಒಂದು ಮಾತು ಹೇಳಿದರು. ನೋಡಿಪ್ಪ, ನೀವೇನೋ ಯಜ್ಞ ಯಾಗಾದಿಗಳು ಹೋಮಗಳು ಮಾಡ್ತೀರಾ, ಪುಣ್ಯ ನಿಮಗೆ ಯಾಕೆ ತಲುಪ್ತಾ ಇಲ್ಲ ಅಂದರೆ ಕಾರಣ ಕೊಡ್ತೀನಿ ನೋಡಿ. ಏನು ಕಾರಣ ಅಂದರೆ, ನೀವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಹೋಮ ಧೂಮ ಅನ್ನೋದು ಇಲ್ಲಿ ತನಕ ಬರುತ್ತೆ. ಕಣ್ಣಿಗೆ ತೊಂದರೆ ಆಗುತ್ತೆ, ಕಣ್ಣೀರು ಬರುತ್ತೆ, ಕಣ್ಣು ಕೆಂಪಗಾಗತ್ತೆ ಅನ್ನೋ ದೃಷ್ಟಿಯಿಂದ ನೀವೇನು ಮಾಡ್ತೀರಾ, ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಯಜ್ಞ ಮಾಡ್ತೀರಾ. ಆ ಹೋಮಧೂಮ ಕೂಲಿಂಗ್ ಗ್ಲಾಸಿಗೆ ಹೊಡೆದು ಪಕ್ಕ ಕೊಟ್ಟೋಗುತ್ತೆ, ನಿಮಗೆ ಸಿಗಲ್ಲ ಪುಣ್ಯ. ಇನ್ನು ಕೆಲವರು ಏನು ಮಾಡ್ತಾರೆ, ಬೀಸಣಿಗೆ ಬೀಸ್ಕೊಂಡು ಮಾಡ್ತಾರೆ. ನೀವು ಇಲ್ಲಿ ತನಕ ಬಂದಿರೋ ಪುಣ್ಯ ಬೇಡ ಅಂತ ಬೀಸಿಬಿಡ್ತೀರಾ, ಅದಕ್ಕೆ ಪಕ್ಕ ಕೊಟ್ಟೋಗುತ್ತೆ. ಆ ದೃಷ್ಟಿಯಿಂದ ಶಾಶ್ವತವಾಗಿರೋ ಸುಖ ಬೇಕಾದರೆ ಕ್ಷಣಿಕವಾಗಿರೋ ದುಃಖ ಅನುಭವಿಸಲೇಬೇಕು. ನಾವೇನು ಮಾಡ್ತೀವಿ, ಕ್ಷಣಿಕ ಸುಖಕ್ಕೆ ಆಸೆ ಪಡ್ತೀವಿ, ಶಾಶ್ವತ ಸುಖ ಬಿಟ್ಟೋಗುತ್ತೆ. ಅಷ್ಟೇ ಆಗಿರೋದು. ಯೋ ಧ್ರುವಾಣಿ ಪರಿತ್ಯಜ್ಯ ಅಧ್ರುವಾಣಿ ನಿಷೇವ್ಯತೆ ಧ್ರುವಾಣಿ ತಸ್ಯ ನಶ್ಯಂತಿ ಅಧ್ರುವಂ ನಷ್ಟಮೇವಚ ಅಂತ. ಯಾರು ನಿತ್ಯ ವಸ್ತುವನ್ನು ಮರೆತು ಅನಿತ್ಯದ ಕಡೆಗೆ ಹೋಗ್ತಾರೋ ಅದು ಹೇಗಿದ್ರೂ ಅನಿತ್ಯ ಸಿಗಲ್ಲ. ನಿತ್ಯ ವಸ್ತು ಕಡೆ ಗಮನ ಕೊಡಲಿಲ್ಲ, ಸಿಗಲಿಲ್ಲ. ಅದರಿಂದ ಇದಕ್ಕಿದಂ ಪೋಚಿ ಅದಕ್ಕದಂ ಪೋಚಿ ಅಂತ ಎರಡು ಹೊಟ್ಟೋಗುತ್ತೆ. ಮುಖ್ಯವಾಗಿ ಅದಕ್ಕೆ ಯಾವುದು ನಿತ್ಯ ಯಾವುದು ಅನಿತ್ಯ ಅನ್ನೋದ್ರ ಬಗ್ಗೆ ನಮ್ಮ ಗಮನ ಅನ್ನೋದು ಶಾಶ್ವತವಾಗಿರಬೇಕು. ಭಗವಂತನ ಸೇವೆಯಲ್ಲಿ ತೊಡಗಬೇಕೇ ಹೊರತು ರಾಜನ ಸೇವೆಯಲ್ಲಿ ಅಲ್ಲ ಅನ್ನೋದಕ್ಕೆ ಮಿಲ್ಟನ್ ಆರಿಯೋಪ್ಯಾಜಿಟಿಕನಲ್ಲಿ ಹೇಳಿರ್ತಕ್ಕಂಥ ಮಾತೆ ಸಾಕ್ಷಿ. ಇಫ್ ಐ ಹ್ಯಾಡ್ ಸರ್ವ್ಡ್ ಗಾಡ್ ವಿತ್ ಹಾಫ್ ದ ಝೀಲ್ ಆಸ್ ಐ ಸರ್ವ್ಡ್ ಮೈ ಕಿಂಗ್, ಹಿ ವುಡ್ ನಾಟ್ ಹ್ಯಾವ್ ಲೆಟ್ ಮಿ ಡೌನ್ ಇನ್ ಮೈ ಕ್ರೈಸಿಸ್ ಅಂತ. ಅನ್ಯಾಯವಾಗಿ ಭಗವಂತನ ಸೇವೆ ಮಾಡೋದು ಬಿಟ್ಟು ದೊರೆ ಸೇವೆ ಮಾಡೋದ್ರಲ್ಲೇ ಕಾಲ ಕಳೆದುಬಿಟ್ಟೆ. ಕೊನೆ ಕಾಲದಲ್ಲಿ ಅದಕ್ಕೆ ಕಣ್ಣು ಕುರುಡಾಗಿ 2 ಹೆಣ್ಣುಮಕ್ಕಳಿಗೆ ಗೋಳೈಕೊಂಡು ನಾನು ಪೊಯಿಟ್ರಿ ಡಿಕ್ಟೇಟ್ ಮಾಡ್ತಕ್ಕಂಥ ಪಾಪಕ್ಕೆ ನಾನು ಗುರಿಯಾದೆ ಅಂತ ಪಶ್ಚಾತ್ತಾಪ ಪಟ್ಕೋತಾನೆ. ಈ ದೃಷ್ಟಿಯಿಂದ ಯಜ್ಞ ಎಂಬತಕ್ಕಂಥದ್ದು ಅತ್ಯಂತ ವೈಜ್ಞಾನಿಕ. ದೇವಯಜ್ಞ, ಋಷಿಯಜ್ಞ, ಪಿತೃಯಜ್ಞ,
ಮನುಷ್ಯ ಯಜ್ಞ, ಭೂತಯಜ್ಞ ಎಂಬುದಾಗಿ ಪಂಚಮಹಾಯಜ್ಞಗಳು ಪ್ರಸಿದ್ಧವಾಗಿರತಕ್ಕಂಥದ್ದು ನಮ್ಮಲ್ಲಿ. ದೇವಯಜ್ಞ ಅಂದರೆ ಅಗ್ನಿಹೋತ್ರಾದಿಗಳನ್ನು ನಿಯಮಪೂರ್ವಕವಾಗಿ ಮಾಡಿ ದೇವತೆಗಳನ್ನು ತೃಪ್ತಿಪಡಿಸುವುದು. ನೋಡಿ, ಅದಕ್ಕೆ ಯಾರು ಅಗ್ನಿಹೋತ್ರ ಮಾಡ್ತಾ ಇರ್ತಾರೋ ಅವರಲ್ಲಿ ಕೈಯಲ್ಲಿ ಆ ಅಗ್ನಿ ಎಂಬತಕ್ಕಂಥದ್ದು ಪ್ರಕಾಶವಾಗಿರುತ್ತೆ. ನಾನು ನಿನ್ನೆ ನಿಮ್ಗೆ ಉದಾಹರಣೆ ಕೊಟ್ಟೆ. ಆ ಪಂಡಿತರು ಮಹಾರಾಜರು ಕೊಟ್ಟಂಥ ಜರಿ ಶಾಲುವನ್ನು ಎಡಗೈಯಲ್ಲಿ ಇಸ್ಕೊಂಡಾಗ ಮಹಾರಾಜರು ಕೇಳಿದ್ರಂತೆ, ಬಲಗೈಯಲ್ಲಿ ಇಸ್ಕೋಬೇಕು ಅನ್ನೋದು ಸಾಮಾನ್ಯವಾಗಿರೋ ಪ್ರಕ್ರಿಯೆ, ಎಲ್ಲ ಗೊತ್ತಿರ್ತಕ್ಕಂಥ ತಾವು ಯಾಕೆ ಎಡಗೈಯಲ್ಲಿ ಇಸ್ಕೊಂಡ್ರಿ ಅಂತ. ಪ್ರಭುಗಳ ಅಪ್ಪಣೆ ಆದರೆ ನಾನು ತೆಗೆದುಕೋತೀನಿ, ಪರಿಣಾಮ ನೀವು ಸ್ವಂತ ನಿಮ್ಮ ಕಣ್ಣಿಂದ ನೋಡ್ತೀರಾ ಅಂತ ಹೇಳಿ ಎಡಗೈಯಿಂದ ಬಲಗೈ ಟ್ರಾನ್ಸ್ಫರ್ ಆದ ಕೂಡಲೇ ಅದು ಉರಿದು ಬಿದ್ದೋಯ್ತಂತೆ ಆ ಶಾಲು. ಯಾಕೆಂದರೆ ಅಗ್ನಿ ಕಾರ್ಯ ಮಾಡ್ತಕ್ಕಂಥ ಕೈ ಅದು. ಅದಕ್ಕೇ ಅಗ್ನಿ ಕಾರ್ಯ, ಅಗ್ನಿಹೋತ್ರ ಮಾಡೋರಿಗೆ ಅಗ್ನಿಹೋತ್ರಿ ಅನ್ನೋ ನಾಮಧೇಯ ಸ್ಪಷ್ಟವಾಗಿರ್ತಕ್ಕಂಥದ್ದು. ಚಾಮರಾಜೇಂದ್ರ ಸಮೃದ್ಧ ಪಾಠಶಾಲೆಯಲ್ಲಿ ಅದ್ವೈತ ವೇದಾಂತದ ಪ್ರಾಧ್ಯಾಪಕರಾಗಿದ್ದು 10 ವರ್ಷ 11 ತಿಂಗಳು 3 ದಿನದ ಕೆಳಗೆ ನಿವೃತ್ತರಾದಂತಹ ಅಧ್ಯಾಪಕರ ಹೆಸರೇನು ಅಂದರೆ ಶಿವರಾಮ್ ಅಗ್ನಿಹೋತ್ರಿ ಅಂತ. ಅಗ್ನಿಹೋತ್ರ ಎಂಬತಕ್ಕಂಥದ್ದು ಪಾರಂಪರಿಕವಾಗಿ ಬಂದಿರತಕ್ಕಂತಹ ಒಂದು ಹೆಸರದು. ಶ್ರೌತಿ ಇರೋ ಹಾಗೆ, ದ್ವಿವೇದಿ ಇರೋ ಹಾಗೆ, ತ್ರಿವೇದಿ ಇರೋ ಹಾಗೆ, ಚತುರ್ವೇದಿ ಇರೋ ಹಾಗೆ, ವಾಜಪೇಯಿ ಇರೋ ಹಾಗೆ, ಇದೆಲ್ಲವೂ ಕೂಡ ಪಾರಂಪರಿಕವಾಗಿ ಬಂದಿರತಕ್ಕಂತಹ ಹೆಸರುಗಳು ನಮ್ಮಲ್ಲಿ. ಇನ್ನು ಋಷಿಯಜ್ಞ ಅಂದರೆ ಏನೋ ಎರಡನೇದು. ನೋಡಿ, ವೇದಾಧ್ಯಯನವನ್ನು ಮಾಡಿ ಪರಂಪರೆಯನ್ನು ಉಳಿಸಿಕೊಂಡು ಬರುವುದು, ಅದು ಋಷಿಯಜ್ಞ. ನಾವು ಋಷಿಗಳಿಗೆ ಕೊಡ್ತಕ್ಕಂಥ ಮರ್ಯಾದೆ ಏನು ಅಂದರೆ ಅವರು ನಮಗೆ ಕೊಟ್ಟಿರ್ತಕ್ಕಂಥ ವೇದವನ್ನು ನಾವು ನಮ್ಮಲ್ಲಿ ಸ್ಥಿರವಾಗಿಟ್ಕೊಳ್ತಕ್ಕಂಥದ್ದು. ಅದಕ್ಕೆ ಹೇಳೋದು ಕ್ಷಣಾತ್ ಊರ್ಧ್ವಂ ಅತಾರ್ಕಿಕಾಹ ಅಂತ ಒಂದು ಮಾತಿದೆ. ಒಂದು ಕ್ಷಣ ನಾವು ಕಾನ್ಸಂಟ್ರೇಷನ್ ಬಿಟ್ಟು ಹೋದರೆ ತರ್ಕ ನಮ್ಮ ಕೈಯಲ್ಲಿ ಸಿಗಲ್ಲ ಅಂತ. ಅದೇ ತರಹ ಒಂದು ದಿನ ವೇದವನ್ನು ಹೇಳೋದು ಬಿಟ್ಟರೂ ಕೂಡ ನನಗೇನೆ ನನ್ನ ಮೇಲೆ ಸಂದೇಹ ಬಂದ್ಬಿಡುತ್ತೆ, ನಿಜವಾಗ್ಲೂ ನಾನು ಹೇಳಕ್ಕೆ ಸಾಧ್ಯನಾ ಅಂತ. ಅದಕ್ಕೆ ಯಾವಾಗಲೂ ಕೂಡ ಪ್ರತಿನಿತ್ಯ ಹೇಳ್ತಾ ಇರಬೇಕು ವೇದವನ್ನು. ವೇದೋ ನಿತ್ಯ ಮದೀಯತಾಂ. ಅದಕ್ಕೆ ಭಗವತ್ಪಾದ ಶಂಕರರು ಸೋಪಾನ ಪಂಚಕದ 1ನೇ ಶ್ಲೋಕದಲ್ಲಿ ಹೇಳಿರೋದು, ಪ್ರತಿನಿತ್ಯ ವೇದಾಧ್ಯಯನವನ್ನು ಮಾಡು, ಯಾವತ್ತೂ ಕೂಡ ಅದನ್ನು ಬಿಡಬೇಡ ಅನ್ನೋ ದೃಷ್ಟಿಯಿಂದ. ಇನ್ನು ಪಿತೃಯಜ್ಞ ಅಂದರೆ ಏನು? ಶ್ರಾದ್ದಾದಿ ಕರ್ಮಗಳನ್ನು ಮಾಡಿ ಅದರ ಮೂಲಕ ದೇವತೆಗಳನ್ನು ತೃಪ್ತಿಪಡಿಸ್ತಕ್ಕಂಥದ್ದು, ಅದು ಪಿತೃಯಜ್ಞ. ಇನ್ನು ಮನುಷ್ಯ ಯಜ್ಞ ಅಂದರೆ ಏನು? ಅತಿಥಿಗಳನ್ನು ಸತ್ಕರಿಸ್ತಕ್ಕಂಥದ್ದು. ಇದು ತುಂಬ ಮುಖ್ಯವಾಗಿರೋ ಕೆಲಸ ಗೃಹಸ್ಥಾಶ್ರಮಕ್ಕೆ ಸೇರಿರೋದು. ನೋಡಿ, ಗೃಹಸ್ಥ ಮಾಡಬೇಕಾಗಿರೋದು ಏನು ಅಂತ ಹೇಳಿದರೆ ಅತಿಥಿಗಳ ಸತ್ಕಾರ. ಮನೆಗೆ ಯಾರೇ ಬಂದರೂ ಕೂಡ ಅಂಥವರಿಗೆ ಊಟ ಮಾಡಿಸಿ ಕಳಿಸ್ತಕ್ಕಂಥದ್ದು ನಮ್ಮ ಸಂಪ್ರದಾಯ ಹಾಗಿದ್ದಿದ್ದು. ಹಿಂದೆ ಎಷ್ಟೋ ಜನ ಮನೆಯಲ್ಲಿ 7-8 ಜನ ಇದ್ದರೂ ಕೂಡ ಆ ಹೊತ್ತಿಗೆ ಯಾರೇ ಬಂದರೂ ಕೂಡ ಅವ್ರಿಗೆಲ್ರಿಗೂ ಕೂಡ ಊಟ ಬಡಿಸಿ ಕಳಿಸೋರು. ಈಗ ನಾವು ಇರೋರೇ 2-3 ಜನ ಇದ್ದರೂ ಕೂಡ ಒಬ್ಬರು ಹೆಚ್ಚಾಗಿ ಬಂದರೆ ಅಯ್ಯೋ ಮತ್ತೆ ಅನ್ನಕ್ಕಿಡಬೇಕಲ್ಲ ಅಂತ ಹಿಂದೆ ಮುಂದೆ ನೋಡ್ತೀವಿ. ಆ ಸ್ಥಿತಿಗೆ ಬಂತು. ಹಿಂದೆ ಧರ್ಮಛತ್ರ ತರಹ ಆಗ್ಬಿಡ್ತಾ ಇತ್ತು. ಯಾರ್ಯಾರು ಬಂದರೆ ಅದೆಲ್ಲಾನು ನಮ್ಮ ತಾತ ಹೇಳ್ತಾ ಇದ್ರು, ಇದು ಮನೆ ಅಲ್ಲ, ಇದು ಛತ್ರ ಇದು ಅಂತ. ಸೊ ಹಾಗೆ ಆ ಸಮಯಕ್ಕೆ ಯಾರು ಬಂದರೂ ಕೂಡ ನಾವು ಹಾಗೆ ಕಳಿಸಬಾರದು ಅಂತ. ಅದು ಒಂದು ಧರ್ಮ ಎಂಬತಕ್ಕಂಥ ಹೆಸರಿನಲ್ಲಿ ಆ ರೀತಿ ವಾಡಿಕೆಯಲ್ಲಿದ್ದಿದ್ದು. ನೋಡಿ, ಅತಿಥಿಗಳನ್ನು ಸತ್ಕಾರ ಮಾಡದೇ ಇರೋದರಿಂದ ಶಕುಂತಲೆ ಗತಿ ಏನಾಯಿತು, ದುಷ್ಯಂತನ ಗತಿ ಏನಾಯಿತು. ಶಾಕುಂತಲ ನಾಟಕದಲ್ಲಿ ಎಷ್ಟು ಉದಾತ್ತೀಕರಿಸ್ಬಿಟ್ಟ ದುಷ್ಯಂತನ ಪಾತ್ರವನ್ನು ಕಾಳಿದಾಸ ಅಂತ ಹೇಳಿದರೆ, ಮೂಲ ಮಹಾಭಾರತದಲ್ಲಿ ಏನಾಗತ್ತೆ, 6-7 ವರ್ಷ ಇರತಕ್ಕಂಥ ಮಗನನ್ನು ರಾಜಸ್ಥಾನಕ್ಕೆ ಕರ್ಕೊಂಡ್ಬಂದರೆ ನೀನು ಯಾರೋ ನನಗೆ ಗೊತ್ತಿಲ್ಲ ಅಂತ ಗೊತ್ತಿದ್ದೂ ಕೂಡ ಪ್ರಜೆಗಳಿಗೆ ಭಯದಿಂದ ದುಷ್ಯಂತ ಮಾತಾಡ್ತಾನೆ. ಆದರೆ ಇಲ್ಲಿ ಚೆನ್ನಾಗಿ ಆ ಶಾಪ ತಂದುಬಿಟ್ಟು ಅವನಿಗೆ ಮರ್ತೇ ಹೋಯಿತು ಅಂತ ಪ್ರತಿಪಾದನೆ ಮಾಡಿಬಿಟ್ಟು ಕಾಳಿದಾಸ ದುಷ್ಯಂತನ ಪಾತ್ರವನ್ನು ಧೀರೋದಾತ್ತ ನಾಯಕನ ಮಟ್ಟಕ್ಕೆ ಏರಿಸ್ಬಿಟ್ಟ. ಅವನು ನೋಡಿದ್ರೂ ಕೂಡ ಅವನಿಗೆ ನೆನಪಿಲ್ಲ. ಯಾಕೆಂದರೆ ಅದು ದೂರ್ವಾಸರ ಶಾಪ. ದೂರ್ವಾಸರ ಶಾಪ ಕೊಟ್ಟರಲ್ಲ, ವಿಚಿಂತಯಂತಿ ಯಮನನ್ಯಮಾನಸ ತಪೋಧನಂ ವೇತ್ಸಿ ನಮಾಮುಪಸ್ಥಿತಿಂ ಸ್ಮರಿಷ್ಯತಿ ತ್ವಾಂ ನಸ ಬೋಧಿತೋಪಿ ಸನ್ ಕಥಾಂ ಪ್ರಮತ್ತ ಪ್ರಥಮ ಕೃತಾಂ ಇವ. 4ನೇ ಅಂಕ 1ನೇ ಶ್ಲೋಕ ಅಭಿಜ್ಞಾನ ಶಾಕುಂತಲ ನಾಟಕ ಕಾಳಿದಾಸ. ನೋಡಿ, ಅದು ಎಷ್ಟು ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ಅಂದರೆ ಆ ಶಾಪ. ಅದಕ್ಕೇ ಮೋನಿಯರ್ ವಿಲಿಯಮ್ಸ್ ಟ್ರಾನ್ಸ್ಲೇಟ್ ಮಾಡುವಾಗ ಅವನು ಫೇಟಲ್ ಕರ್ಸ್ ಅಂತ ಟ್ರಾನ್ಸ್ಲೇಟ್ ಮಾಡ್ತಾನೆ ಶಾಕುಂತಲ ನಾಟಕಕ್ಕೆ. ಶಾಕುಂತಲ ಅಂತ ಮಾಡಲ್ಲ, ಇಟ್ಸ್ ಫೇಟಲ್ ಕರ್ಸ್. ಸೊ ದ ಫೇಟ್ ಡಿಪೆಂಡೆಡ್ ಆನ್ ದಟ್ ಕರ್ಸ್. ಆ ದೃಷ್ಟಿಯಿಂದ ಇನ್ನು ಮುಖ್ಯವಾಗಿ ಭೂತಯಜ್ಞ ಅಂದರೆ ಏನು? ಸಮಸ್ತ ಪ್ರಾಣಿಗಳಿಗೂ ಕೂಡ ಆಹಾರ ಒದಗಿಸಿ ತೃಪ್ತಪಡಿಸ್ತಕ್ಕಂಥದ್ದು, ಇದು ಭೂತಯಜ್ಞ ಅಂದರೆ. ಇವತ್ತು ಕೂಡ ಕೆಲವು ಹಳೆಯ ಕಾಲದ ಮನೆಗಳಲ್ಲಿ ಆಚೆ ಕಡೆ ಒಂದು ನೀರಿನ ತೊಟ್ಟಿ ಥರ ಕಟ್ಟಿರ್ತಾರೆ. ಅಲ್ಲಿ ಯಾವುದಾದ್ರೂ ಬಂದಿರತಕ್ಕಂಥದ್ದು ಪ್ರಾಣಿಗಳು ಯಾವುದಾದ್ರು ನೀರು ಕುಡ್ಕೊಂಡು ಹೋಗಲಿ ಅಂತ ಅದಕ್ಕೂ ಕೂಡ ನೀರು ಬಿಟ್ಟಿರ್ತಾರೆ. ಸೊ ಆ ತರಹ ಒಂದು ನೋಡಿ, ಸಮಸ್ತ ಪ್ರಾಣಿಗಳಿಗೂ ಕೂಡ ಉಳಿತಾಗಬೇಕು ಎಂಬತಕ್ಕಂಥ ಮನಸ್ಸು. ಆ ದೃಷ್ಟಿಯಿಂದನೇ ಜೀವೋ ಜೀವಸ್ಯ ಜೀವನಂ. ಜೈನರು ಹೇಳ್ತಕ್ಕಂಥದ್ದು ಬದುಕು ಬದುಕಲು ಬಿಡು. ಇನ್ನೊಂದು ಬದುಕನ್ನು ಹಾಳು ಮಾಡೋಕ್ಕೆ ನಿನಗೆ ಯಾರೂ ಕೂಡ ಸ್ವಾತಂತ್ರ್ಯ ಕೊಟ್ಟಿಲ್ಲ.
ಅದಕ್ಕೆ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಯಾವಾಗಲೂ ನೆಲ ನೋಡ್ಕೊಂಡು ನಡೀತಾ ಇದ್ರಂತೆ. ಅವರ ಶಿಷ್ಯರೊಬ್ಬರು ಕೇಳಿದ್ರಂತೆ, ತಮಗೆ ಚಿರಪರಿಚಿತವಾಗಿರ್ತಕ್ಕಂಥ ಜಾಗ ನೆಲ ನೋಡ್ಕೊಂಡು ತಾವು ಯಾಕೆ ನಡಿಬೇಕು ಅಂತ. ಅವ್ರು ಹೇಳಿದಂತೆ, ನೋಡಪ್ಪ, ಅಲ್ಲೊಂದು ಇರುವೆ ಹೋಗ್ತಾ ಇದೆ, ನನಗೂ ಇರುವೆಗೂ 5.5 ಅಡಿ ವ್ಯತ್ಯಾಸ ಇದೆ, ನಾನು ನೋಡದೆ ಕಾಲಿಟ್ಬಿಟ್ರೆ ಇರುವೆ ಹೋಗ್ಬಿಡತ್ತೆ. ಯಾವ ಭಗವಂತ ಇರುವೆಯನ್ನು ಸೃಷ್ಟಿ ಮಾಡಿದ್ದಾನೋ ಅದೇ ಭಗವಂತ ನನ್ನನ್ನು ಸೃಷ್ಟಿ ಮಾಡಿದ್ದಾನೆ. ಇರೋ ಸೃಷ್ಟಿ ತೆಗೆದ್ರೆ ಮರುಸೃಷ್ಟಿ ಮಾಡೋ ಶಕ್ತಿ ನನಗಿಲ್ಲ, ಅದರಿಂದ ಭಗವತ್ ಸೃಷ್ಟಿ ತೆಗಿಬಾರ್ದು ಅಂತ ಹೇಳಿದ್ರಂತೆ. ಯಾವಾಗಲೂ ಅಂತರ್ಮುಖಗಳಾದಂಥ ಅವ್ರಿಗೇನೇ ಲೋಕದ ಬಗ್ಗೆ ಅಷ್ಟು ಕಾಳಜಿ ಇದ್ದರೆ, ಲೋಕದಲ್ಲೇ ಬಿದ್ದು ಒದ್ದಾಡೋದು ನಮಗಿನ್ನಷ್ಟು ಕಾಳಜಿ ಇರಬೇಡ. ನಮಗಲ್ಲೊಂದು ಪ್ರಾಣಿ ಇದೆ ಅಂತ ಕೂಡ ಗೊತ್ತಿರಲ್ಲ, ನಾವು ಓಡಾಡ್ತಾ ಇರ್ತೀವಿ ಅದರ ಮೇಲೇ. ವಿ ಆರ್ ಟೋಟಲಿ ನಾಟ್ ಸೆನ್ಸಿಟಿವ್ ಟು ದಿ ಅನಿಮಲ್ಸ್ ಆ್ಯಂಡ್ ದಿ ಲಿವಿಂಗ್ ಬೀಯಿಂಗ್ಸ್ ಇನ್ ಆ್ಯಂಡ್ ಅರೌಂಡ್ ಅಸ್. ಸೊ ಅದು ನಿಜವಾಗಿ ತುಂಬ ಶೋಚನೀಯವಾದದ್ದು. ನೋಡಿ, ಭಗವದ್ಗೀತೆಯಲ್ಲಿ ಸಾತ್ವಿಕ ಯಜ್ಞ, ರಾಜಸ ಯಜ್ಞ, ತಾಮಸ ಯಜ್ಞ ಎಂಬುದಾಗಿ ಯಜ್ಞ ತ್ರೈವಿಧ್ಯವನ್ನು ವರ್ಣನೆ ಮಾಡ್ತಾರೆ. ಎಲ್ಲವನ್ನು 3 ರೀತಿಯಾಗಿ, ತಪಸ್ತ್ರೈವಿಧ್ಯ, ದಾನ ತ್ರೈವಿಧ್ಯ, ಯಜ್ಞ ತ್ರೈವಿಧ್ಯ, ಈ ರೀತಿಯಾಗಿ 3 ಸ್ಪಷ್ಟವಾಗಿ ವರ್ಣನೆ ಮಾಡ್ತಾ ಹೋಗ್ತಾರೆ ಪೂರ್ತಿ ಗೀತೆಯಲ್ಲಿ. ಸಾತ್ವಿಕ ಯಜ್ಞ ಎಂದರೆ ಫಲಾಪೇಕ್ಷೆ ಇಲ್ಲದೆ ವಿದ್ಯುಕ್ತವಾಗಿ ಕರ್ಮದೃಷ್ಟಿಯಿಂದ ಯಜ್ಞ ಮಾಡುವುದು. ಅಫಲಾಕಾಂಕ್ಷಿಭಿರ್ಯಜ್ಞ ವಿಧಿದೃಷ್ಟೋಯ ಯುಜ್ಯತೆ ಯಷ್ಟವ್ಯಮೇವೇತಿ ಮನಃ ಸಮಾಧಾಯ ಸ ಸಾತ್ವಿಕ. ಸೊ ಇದು ಸಾತ್ವಿಕವಾಗಿರ್ತಕ್ಕಂಥ ಯಜ್ಞ. ಅಲ್ಲಿ ಏನಾಗಿರಬೇಕು, ಫಲಾಪೇಕ್ಷೆ ಇರಬಾರ್ದು. ಅಲ್ಲಿಗೆ ಯಾವುದಕ್ಕೆ ಬಂತದು, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ಗೀತೆಯಲ್ಲಿ ಬರೋ ವಾಕ್ಯನೇ. ಅದಕ್ಕೆ ಪುಷ್ಟೀಕೃತವಾಗತ್ತೋ ಅನ್ನೋ ತರಹ ಈ ಮಾತು ಬರುತ್ತೆ ನೋಡಿ. ಮಾಡು ಕೆಲಸವನ್ನು, ಆದರೆ ಫಲದ ಬಗ್ಗೆ ಗಮನ ಇಟ್ಕೋಬೇಡ. ಯಾಕಂದರೆ ಫಲದ ಬಗ್ಗೆ ಗಮನ ಹೋದರೆ ಮಾಡೋ ಕೆಲಸದ ಬಗ್ಗೆ ನಮಗೆ ನಿಗಾ ಕಡಿಮೆ ಆಗುತ್ತೆ. ಯಾಕಂದರೆ ಕಾನ್ಸಂಟ್ರೇಷನ್ ಅಲ್ಲಿ ಹೋಗುತ್ತೆ ಹೊರತು ಇಲ್ಲಿ ಬರಲ್ಲ. ಆ ದೃಷ್ಟಿಯಿಂದ ಮುಖ್ಯವಾಗಿ ಅದನ್ನು ಇಟ್ಕೋಬೇಕು. ಇನ್ನು ರಾಜಸ ಯಜ್ಞ ಅಂದರೆ ಡಾಂಬಿಕವಾಗಿ ಫಲಾಪೇಕ್ಷೆಯಿಂದ ಮಾಡ್ತಕ್ಕಂಥ ಯಜ್ಞ. ಅಭಿಸಂದಾಯತು ಫಲಂ ದಂಬಾರ್ಥಮಪಿ ಚೈವಯತ್ ಇಜ್ಜತೆ ಭರತ ಶ್ರೇಷ್ಠ ತಂ ಯಜ್ಞಂ ವಿಧಿ ರಾಜಸಂ. ಇನ್ನು 3ನೇದಿದೆ ನೋಡಿ, ತಾಮಸ ಯಜ್ಞ. ಅದೆಂಥದ್ದು, ವಿಧಿಯನ್ನೂ ಅನುಸರಿಸದೆ ಮಂತ್ರವನ್ನು ಲೋಪ ಮಾಡಿ ದಕ್ಷಿಣಾರಹಿತವಾಗಿ ಶ್ರದ್ಧೆ ಇಲ್ಲದೆ ಮಾಡ್ತಕ್ಕಂಥದ್ದು ತಾಮಸ ಯಜ್ಞ. ಏನೇನು ಇರಬೇಕೋ ಅದು ಯಾವುದೂ ಇಲ್ಲ ಇಲ್ಲಿ. ಯಾವುದೇ ಮಂತ್ರ ಕೂಡ ಲೋಪ ಆಗಬಾರ್ದು ಅಂತ ಇರೋದು ಯಜ್ಞದಲ್ಲಿ. ಇದು ಪೂರ್ತಿ ಮಂತ್ರಲೋಪದಿಂದನೇ ಆರಂಭವಾಗ್ತಕ್ಕಂಥದ್ದು. ಮತ್ತು ಋತ್ವಿಜರಿಗೆ ದಕ್ಷಿಣೆ ಕೊಡದೆ ಹೋದರೆ ಆ ಯಜ್ಞ ಪರಿಪೂರ್ಣ ಆಗಲ್ಲ. ಇವನು ದಕ್ಷಿಣೆ ಕೊಡದೆ ಮಾಡ್ತಕ್ಕಂಥದ್ದು. 3ನೇದು ಶ್ರದ್ಧೆಯಿಂದ ಮಾಡಬೇಕು, ಇವನು ಶ್ರದ್ಧೆ ಇಲ್ಲದೆ ಮಾಡ್ತಾನೆ. ಇಂಥದಕ್ಕೆ ತಾಮಸ ಯಜ್ಞ ಅಂತ ಕರೀತಾರೆ. ವಿಧಿಹೀನಂ ಅಸೃಷ್ಟಾನ್ನಂ ಮಂತ್ರಹೀನಂ ಅದಕ್ಷಿಣಂ ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಈ ರೀತಿಯಾಗಿ ಈ ಯಜ್ಞ ಎಂಬತಕ್ಕಂಥದ್ದು ಒಂದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಕರ್ಮ. ಇಂತಹ ಕರ್ಮಕ್ಕೋಸ್ಕರ ವಿಶ್ವಾಮಿತ್ರರು ಸಹಾಯ ಕೇಳಕ್ಕೆ ಬಂದಿರತಕ್ಕಂತಹದ್ದು ಶ್ರೀರಾಮನನ್ನು ಕಳಿಸ್ಕೊಡು ಎಂಬತಕ್ಕಂತಹ ದೃಷ್ಟಿಯಿಂದ. ದಶರಥ ಹೇಳ್ತಾನೆ, ಮುನಿಶ್ರೇಷ್ಠ, ಕಮಲ ನಯನ ಶ್ರೀರಾಮನ ವಯಸ್ಸು 16 ವರ್ಷ. ಮಾಯಾವಿಗಳು ಬಲಿಷ್ಠರು ಆದ ರಾಕ್ಷಸರೊಡನೆ ಯುದ್ಧ ಮಾಡೋ ಯೋಗ್ಯತೆ ಅವನಲ್ಲಿ ಇರ್ತಕ್ಕಂಥದ್ದು ಅಂತ ನಾನೇನು ಭಾವಿಸೋದಿಲ್ಲ. ಪ್ರಭುವೇ, ನನ್ನ ಬಳಿಯಲ್ಲಿ ಪೂರ್ಣ ಒಂದು ಅಕ್ಷೌಹಿಣಿ ಸೈನ್ಯ ಬಲ ಇದೆ. ನಾನು ಅಕ್ಷೌಹಿಣಿ ಸೈನ್ಯವನ್ನು ಕಳಿಸ್ತೀನಿ, ನಾನೇ ಬೇಕಾದರೂ ಬರ್ತೀನಿ. ಆದರೆ ರಾಮನನ್ನು ಮಾತ್ರ ಕಳ್ಸೋಕ್ಕೆ ನನ್ನ ಕೈಲಿ ಆಗಲ್ಲ. ಯಾಕೆಂದರೆ ಆ ಮಮತೆ ರಾಮನ ಬಗ್ಗೆ. ನೋಡಿ, ಅಕ್ಷೌಹಿಣಿ ಅಂದರೆ ಟೆಕ್ನಿಕಲ್ಲಾಗಿ ನಾವು ಯೋಚನೆ ಮಾಡಬೇಕಾಗಿರೋದು, ನಮ್ಮಲ್ಲಿ ಇಷ್ಟೇ ಆನೆ, ಇಷ್ಟೇ ಕುದುರೆ, ಇಷ್ಟೇ ಒಂಟೆ, ಇಷ್ಟೇ ಕಾಲಾಳುಗಳು ಇರಬೇಕು ಅಂತ ಸಂಖ್ಯೆ ಇದೆ ಅಕ್ಷೌಹಿಣಿ ಅನ್ನೋದಕ್ಕೆ. ಈಗ ನೋಡಿ, 21,810 ರಥಗಳು, 21,810 ಆನೆಗಳು, 65,610 ಕುದುರೆಗಳು, 1,09,350 ಕಾಲಾಳುಗಳು ಇದ್ದರೆ ಅದಕ್ಕೆ ಒಂದು ಅಕ್ಷೌಹಿಣಿ ಅಂತ ಕರೆಯೋದು. ಆ ತರಹ ಏಕಾದಶ ಅಕ್ಷೌಹಿಣಿ ದುರ್ಯೋಧನ ಹತ್ರ ಇದ್ದಿದ್ದು ಇಂಟು 11 ಮಲ್ಟಿಪ್ಲೈ ಮಾಡಿ. ಆಗ ಬ್ಯಾಟಲ್ ಫೀಲ್ಡ್ ಎಷ್ಟು ವಿಸ್ತಾರವಾಗಿರಬೇಕು. ಅಷ್ಟು ಆನೆಗಳು, ಅಷ್ಟು ಕುದುರೆಗಳು, ಅಷ್ಟು ಒಂಟೆಗಳು, ಅಷ್ಟು ಕಾಲಾಳುಗಳು ಒಂದೇ ಬ್ಯಾಟಲ್ ಫೀಲ್ಡಲ್ಲಿ ಇರಬೇಕಾದ್ರೆ ವಾಟ್ ಎ ಹ್ಯೂಜ್ ಬ್ಯಾಟಲ್ ಫೀಲ್ಡ್ ಇಟ್ ಶುಡ್ ಬಿ. ಸೊ ಇದೆಲ್ಲ ಕೂಡ ನಮ್ಮ ಒಂದು ಇಮ್ಯಾಜಿನೇಷನ್ಗೆ ತಕ್ಕಿರ್ತಕ್ಕಂಥದ್ದು. ನೋಡಿ, ಪುತ್ರವಾತ್ಸಲ್ಯದಿಂದ ದಶರಥ ಕಣ್ಣಿಗೆ ನೀರು ಬಂದು ಹೇಳ್ತಾನೆ, ಮಹಾರಾಜ, ನನ್ನ ಅಭಿಲಾಷೆಯನ್ನು ಪೂರ್ಣಗೊಳಿಸಲು ವಚನ ಕೊಟ್ಟು ಈಗ ನೀನೇ ನಿನ್ನ ಪ್ರತಿಜ್ಞೆಯನ್ನು ಮುರಿಯತೊಡಗಿರುವೆ. ರಘುವಂಶೀಯರಿಗೆ ಇಂತಹ ವ್ಯವಹಾರ ಅನುಚಿತ. ನಿನ್ನ ವರ್ತನೆಯಿಂದ ನಿನ್ನ ಗೌರವಯುತವಾದ ಕುಲಕ್ಕೆ ಕಳಂಕ ಬರುತ್ತದೆ. ನೀನು ನಿನ್ನ ಪ್ರತಿಜ್ಞೆಯನ್ನು ನಡೆಯಲು ಅಸಮರ್ಥನಾದರೆ ನಾನು ಬಂದ ದಾರಿಗೆ ಸುಂಕವಿಲ್ಲ ಎಂದು ಮರಳಿ ನನ್ನ ಆಶ್ರಮಕ್ಕೆ ತೆರಳುತ್ತೇನೆ. ಆ ರೀತಿಯಾಗಿ ವಿಶ್ವಾಮಿತ್ರ ಸ್ವಲ್ಪ
ಕೋಪದಿಂದ ಹೇಳ್ಕೋತಾನೆ. ಆಗ ವಸಿಷ್ಠರು, ಮಹಾರಾಜ, ನೀನು ದೊಡ್ಡ ಪ್ರತಾಪಶಾಲಿ, ನೀನು ವಿಷಯಾರೂಪಿಯಿಂದ ಶತ್ರುಗಳ ಮೇಲೆ ವಿಜಯ ಸಂಪಾದನೆ ಮಾಡಿರುವೆ, ಹೀಗಿದ್ದೂ ಕೂಡ ನೀನು ವ್ಯಾಮೋಹಯುಕ್ತ ಆತ್ಮಜ್ಞಾನ ಶೂನ್ಯ ಪುರುಷನಂತೆ ತೋರ್ತಾ ಇದೆಯಾ? ಆಗ ವಿಶ್ವಾಮಿತ್ರ ಹೇಳ್ತಾನೆ, ರಾಜಕುಮಾರ, ನಿನ್ನ ಚಿತ್ತದ ವ್ಯಗ್ರತೆಗೆ ಕಾರಣ ಏನು? ನಿನ್ನ ಮನದ ಅಭಿಲಾಷೆಯನ್ನು ತಿಳಿಸು. ನೀನು ಮೋಹಾಭ್ರಮಗಳಿಗೆ ಒಳಗಾಗಿರುವೆ. ನೋಡಿ, ಯಾವಾಗಲೂ ಕೂಡ ಮನುಷ್ಯನನ್ನು ದಾರಿ ತಪ್ಪಿಸೋದು ಯಾವುದು ಅಂದರೆ ಮೋಹ. ಅದಕ್ಕೆ ಹೇಳ್ತಾರೆ ನೋಡಿ, ಮೋಹ ಏವ ಮಹಾಮೃತ್ಯು ಮುಮುಕ್ಷೋರ್ವಪುರಾದಿಷು ಮೋಹೋ ವಿನಿರ್ಜಿತೋ ಯೇನ ಸ ಮುಕ್ತಿಪದ ಮೃಚ್ಛತಿ. ವಿವೇಕ್ ಚೂಡಾಮಣಿ 87ನೇ ಶ್ಲೋಕದಲ್ಲಿ ಶಂಕರ ಭಗವತ್ಪಾದರ ಮಾತು. ಮೋಹ ಏವ ಮಹಾಮೃತ್ಯು, ಬರೀ ಮೃತ್ಯು ಅಲ್ಲ, ದೊಡ್ಡ ಮೃತ್ಯು ಯಾವ್ದು ಕಾದ್ಕೊಂಡಿರೋದು ಅಂದರೆ ಅದೇ ಮೋಹ. ಮುಹ್ಯತೀತಿ ಮೋಹ, ಯಾವ್ದು ನಮ್ಮನ್ನು ಆವರಿಸ್ಕೊಳ್ಳುತ್ತೋ ಅದು ಮೋಹ. ಅದಕ್ಕೇನೆ ಮೋಹರೂಪವಾದದ್ದು ಯಾವುದು? ಆವರಣ. ಎಸ್.ಎಲ್. ಭೈರಪ್ಪನವ್ರದ್ದು ಆವರಣ ಅಂತ ಒಂದು ಕೃತಿ ಇದೆ. ಆ ಆವರಣ ಕೃತಿ ಬಂದಾಗ ಒಂದು ಕಾಪಿ ಅವ್ರು ನಮ್ಮ ತಂದೆಯವ್ರಿಗೆ ಕಳಿಸಿದ್ರು, ಕಾಂಪ್ಲಿಮೆಂಟ್ರಿ ಕಾಪಿ. ನಾನು ಅದು ಓದ್ಬಿಟ್ಟು 450 ರೆಫರೆನ್ಸಸ್ಸು ಆವರಣ ಅನ್ನೋದಕ್ಕೆ ಎಲ್ಲೆಲ್ಲಿ ಬರುತ್ತೆ ಅದ್ವೈತ ವೇದಾಂತದಲ್ಲಿ ಅಂತ ಒಂದು ಬರೆದು ಕಳಿಸಿದ್ದೆ ಅವರಿಗೆ. ಆಮೇಲೆ ಅದನ್ನು ಸೆಕೆಂಡ್ ಇದರಲ್ಲಿ ಇನ್ಕಾರ್ಪೊರೇಟ್ ಮಾಡೋಕ್ಕೆ ಸಾಧ್ಯ ಆದರೆ ಮಾಡ್ತೀನಿ ಅಂತ ಕೂಡ ಅವ್ರು ಫೋನ್ ಮಾಡಿ ಪಾಪ ಹೇಳಿದರು. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಈ ತರಹ ಟೆಕ್ನಿಕಲ್ ಟರ್ಮ್ಸು ಇದೆಲ್ಲ ಕೂಡ ಆವರಣ, ವಿಕ್ಷೇಪ, ಭವ, ಈ ಥರದ್ದೆಲ್ಲ ಕೂಡ ಟೆಕ್ನಿಕಲ್ ಆಗಿರತಕ್ಕಂಥದ್ದು. ಇನ್ನೊಂದು ಅನಂತಮೂರ್ತಿಯವ್ರದ್ದು ಭವ ಅಂತ ಒಂದಿದೆ, ಅದಕ್ಕೂ ಈ ತರಹ ಬರೆದಿದ್ದೆ, ಬಟ್ ಅಷ್ಟರಲ್ಲೇ ಅವರು ತೀರ್ಕೊಂಡ್ರು, ಇರಲಿ. ಸೊ ಮೋಹ ಏವ ಮಹಾಮೃತ್ಯು, ನಿಜವಾಗ್ಲೂ ಕೂಡ ಯಾವುದು ಅತ್ಯಂತ ದೊಡ್ಡ ಮೃತ್ಯು ಅಂತ ಹೇಳಿದ್ರೆ ಈ ಮೋಹ. ಯಾವುದು? ಮುಮುಕ್ಷೋಹೋ ವಪುರಾದಿಷು. ಮುಮುಕ್ಷು ಅಂದ್ರೇನು? ಮೋಪ್ತುಂ ಇಚ್ಛಾ ಮುಮುಕ್ಷ. ನನಗೆ ಮುಕ್ತಿ ದೊರಿಬೇಕು ಅನ್ನೋ ಉತ್ಕಟವಾದ ಇಚ್ಛೆ, ಬಂದು ಹೋಗ್ತಕ್ಕಂಥ ಇಚ್ಛೆ ಅಲ್ಲ. 4 ಸಾಧನೆಗಳು ನಮ್ಮಲ್ಲಿರೋದು: ನಿತ್ಯ ಅನಿತ್ಯ ವಸ್ತು ವಿವೇಕ, ಇಹ ಅಮೂತ್ರ ಫಲಭೋಗ ವಿರಾಗ, ಶಮಾಧಿ ಷಟ್ಕ ಸಂಪತ್ತಿ, ಮುಮುಕ್ಷುತ್ವ. 3 ಇದ್ರೂ ಕೂಡ ಮುಮುಕ್ಷುತ್ವ ಇಲ್ಲದೆ ಹೋದರೆ ಪ್ರಯೋಜನಕ್ಕೆ ಬರಲ್ಲ. ನನಗೆ ಮುಕ್ತಿ ದೊರೀಬೇಕು ಎಂಬತಕ್ಕಂಥ ಉತ್ಕಟವಾದ ಇಚ್ಛೆ ಇರಬೇಕು, ಅದಕ್ಕೆ ನಾನು ಪ್ರಯತ್ನ ಮಾಡಬೇಕು, ಇಲ್ಲದೆ ಹೋದರೆ ಸಿಗಲ್ಲ. ಅದಕ್ಕೆ ಹೇಳ್ತಾರೆ ನೋಡಿ, ಮೋಹೋ ವಿನಿರ್ಜಿತೋ ಯೇನ, ಯಾರು ಮೋಹವನ್ನು ಗೆದ್ದಿದ್ದಾರೋ ಸಹ ಮುಕ್ತಿ ಪದ ಮೃಚ್ಛತಿ. ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಿದ್ರೆ ಏನು ಮಾಡಬೇಕು ಅಂದರೆ, ಇಂತಹ ಸತ್ಸಂಗಾನ ಒಂದು ಕಾರಣ ಅಂತ ಶಂಕರ ಭಗವತ್ಪಾದರೆ ಭಜಗೋವಿಂದ ಸ್ತೋತ್ರದಲ್ಲಿ ಅಪ್ಪಣೆ ಕೊಡಿಸಿದ್ದಾರೆ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲಿತತ್ವಂ, ನಿಶ್ಚಲಿತತ್ವೇ ಜೀವನ್ಮುಕ್ತಿ. ನೋಡಿ, ಜೀವನ್ಮುಕ್ತಿ ತನಕ ಕರ್ಕೊಂಡು ಹೋಗುತ್ತೆ ನಮಗೆ. ಈ ಮೋಹ ಎಂಬತಕ್ಕಂಥದ್ದನ್ನು ಯಾರು ಗೆಲ್ತಾರೋ ಅವರು ನಿಜವಾದ ಅರ್ಥದಲ್ಲಿ ಮಾನವ ಅನ್ನೋ ಹೆಸರಿಗೆ ಸ್ಪಷ್ಟವಾಗಿ ಅವರು ಸಿದ್ಧರಾಗ್ತಾರೆ. ದಾರಿತ ಮೋಹ ಮದೇಭ್ಯ ದೂರೀಕೃತ ದುರಿತ ಶಾರ್ದೂಲ ವಿಬುಧೋತ್ತಮ ಸಿಂಹವರ ವಿಹರತಿ ಆನಂದ ವಿತತ ಕಾಂತಾರೆ. ಸದಾಶಿವ ಬ್ರಹ್ಮೇಂದ್ರರು ಆತ್ಮವಿದ್ಯಾವಿಲಾಸ ಎಂಬತಕ್ಕಂಥ ಗ್ರಂಥದ 32ನೇ ಶ್ಲೋಕದಲ್ಲಿ ಅದನ್ನು ವರ್ಣನೆ ಮಾಡಿದ್ದಾರೆ. ಪ್ರಾಯಶಃ ಒಂದು 3-4 ವರ್ಷದ ಕೆಳಗೆ ಇದೇ ಸಭಾಂಗಣದಲ್ಲಿ ಸದಾಶಿವ ಬ್ರಹ್ಮೇಂದ್ರ ಬಗ್ಗೆ ನಾನು ಮಾಡಿದ 5 ದಿನಗಳ ಉಪನ್ಯಾಸದಲ್ಲಿ ಈ ಶ್ಲೋಕ ಹೇಳಿದ್ದೆ ಅಂತ ನೆನಪು. ಪ್ರಾಯಶಃ ಆ CD ಅಲ್ಲಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ದಾರಿತ ಮೋಹ ಮದೇಭ್ಯ. ಸೊ ಯಾರು ಮೋಹ ಎಂಬತಕ್ಕಂಥ ಮದಿಸಿರ್ತಕ್ಕಂಥ ಆನೆಯನ್ನು ಪಳಗಿಸಿದ್ದಾರೋ, ನೋಡಿ, ಮದೋದಕ ಎಂಬತಕ್ಕಂಥದ್ದು ಸುರಿಯತ್ತೆ ಆನೆಯಿಂದ. ಸೊ ಅದೇ ಮದ ಅವಸ್ಥೆ. ಅದಕ್ಕೆ ದೂರೀಕೃತ ದುರಿತ ಶಾರ್ದೂಲ, ಸಮಸ್ತ ಶಾರ್ದೂಲಗಳನ್ನು ಕೂಡ ದೂರ ಮಾಡಿರ್ತಕ್ಕಂತಹ ವಿಬುಧೋತ್ತಮ ಸಿಂಹವರಹ. ನೋಡಿ, ಸಿಂಹ ಎಂಬತಕ್ಕಂಥದ್ದು ಯಾವಾಗಲೂ ಕೂಡ ಮೃಗರಾಜ. ಅದಕ್ಕೆ ಹೇಳೋದು ಎಷ್ಟು ಅದು ಡಿಗ್ನಿಫೈಡ್ ಆಗಿ ನಡೆಯುತ್ತೆ ನೋಡಿ. ಉಡು ರಾಜಮುಖಿ ಮೃಗರಾಜ ಕಟಿ ಗಜರಾಜ ವಿರಾಜಿತ ಮಂದಗತಿ ಯದಿ ಸಾ ವನಿತಾ ಹೃದಯೇ ನಿವಸತಿ ಕ್ವಜ ಪಕ್ವ ತಪಕ್ವ ಸಮಾಧಿ ಸುಖಂ ಅಂತ ಪಂಡಿತರಾಜ NT ಶ್ರೀನಿವಾಸ ಅಯ್ಯಂಗಾರ್ 76ನೇ ಇಸ್ವಿನಲ್ಲಿ ಪಾಠಶಾಲೆಯಲ್ಲಿ ಕ್ಲಾಸ್ ರೂಮಲ್ಲಿ ಹೇಳಿದ ಶ್ಲೋಕ. ಸೊ ಆ ದೃಷ್ಟಿಯಿಂದ ವಿಬುಧೋತ್ತಮ ಸಿಂಹವರಹ, ಬರೀ ಸಿಂಹ ಅಲ್ಲ, ಸಿಂಹದಲ್ಲಿ ವರ ಶ್ರೇಷ್ಠವಾಗಿರ್ತಕ್ಕಂಥದ್ದು. ವರ ಅಂದರೆ ಜ್ಞಾಪಕ ಬರುತ್ತೆ. ರಂಗಪ್ರಿಯ ಸ್ವಾಮಿಗಳ ಪೂರ್ವಾಶ್ರಮದ ಹೆಸರು ವರದೇಶಿಕಾಚಾರ್, ಅವರ ಪೂರ್ವಾಶ್ರಮದ ಸಹೋದರರ ಹೆಸರು ದೇಶಿಕಾಚಾರ್. ನ್ಯಾಷನಲ್ ಕಾಲೇಜ್ ಪ್ರಿನ್ಸಿಪಾಲು, ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿದ್ದರು ದೇಶಿಕಾಚಾರ್. ಅವರ ಹಿರಿಯ ಸಹೋದರರೇ ವರದ ದೇಶಿಕಾಚಾರ್, ಅವರೇ ರಂಗಪ್ರಿಯ ಸ್ವಾಮಿಗಳಾಗಿ ಆಮೇಲೆ ಸನ್ಯಾಸ ತೆಗೆದುಕೊಂಡಿದ್ದು. ವಿಬುಧೋತ್ತಮ ಸಿಂಹವರಹ. ನೋಡಿ, ಸಿಂಹಾದ್ರಿ ಆಂಧ್ರದಲ್ಲಿ ನೀವು ಬೆಲ್ಟ್ಗೆ ಹೋದರೆ, ಸೊ ರಾಜಮಂಡ್ರಿಯಿಂದ ಬಿಯಾಂಡ್ ಮುಂದಕ್ಕೆ ಹೋದರೆ ವಿಜಯನಗರಮ್ಮು, ವಿಶಾಖಪಟ್ಟಣಮ್ಮು, ಆ ಇನ್ ಆ್ಯಂಡ್ ಅರೌಂಡ್ ಏರಿಯಾನಲ್ಲಿ ಸಿಂಹಾದ್ರಿ ಅಂತಲೇ ಒಂದು ಜಾಗ ಇದೆ. ಬನಾರಸ್ ಹಿಂದೂ ಯೂನಿವರ್ಸಿಟಿಗೆ
ನಾಗಾರ್ಜುನ ಸಾಗರ್ ಹಿಂದೂ ಯೂನಿವರ್ಸಿಟಿಗೆ, ಆಂಧ್ರ ಯೂನಿವರ್ಸಿಟಿಗೆ, 3 ಯೂನಿವರ್ಸಿಟಿಗೆ ವೈಸ್ ಚಾನ್ಸಲರ್ ಆಗಿದ್ದವರ ಹೆಸರು ಏನು ಅಂದರೆ ಸಿಂಹಾದ್ರಿ ಅಂತ ಅವರ ಹೆಸರು. ಸೊ ಸಿಂಹಾದ್ರಿ ಅದ್ರಿ ಅಂದರೆ ಬೆಟ್ಟ. ಸೊ ಸಿಂಹಾದ್ರಿ, ಅದಕ್ಕೇ ಸಪ್ತಾದ್ರಿ ಅಂತ ಹೇಳ್ತಕ್ಕಂಥದ್ದು. ತಿರುಪತಿಗೆ 7 ಬೆಟ್ಟಗಳಿದೆ ಅನ್ನೋ ದೃಷ್ಟಿಯಿಂದ ಸಪ್ತಗಿರಿ, ಆ ಮ್ಯಾಗ್ಝಿನ್ ಕೂಡ ಬರುತ್ತೆ ನೋಡಿ, ತಿರುಪತಿಯಿಂದ ಸಪ್ತಗಿರಿ ಅಂತ ಅದರ ಹೆಸರು. ಗಿರಿ ಅಂದರೆ ಬೆಟ್ಟ ಅನ್ನೋ ಅರ್ಥದಲ್ಲಿ. ವಿಬುಧೋತ್ತಮ ಸಿಂಹವರಹ, ಸೊ ಸಿಂಹದಲ್ಲಿ ವರರಾಗಿರ್ತಕ್ಕಂಥವರು. ಸಿಂಹಕ್ಕೆ ಯಾರೂ ಕೂಡ ನೀನು ಮೃಗರಾಜ ಅಂತ ಹೇಳಿಬಿಟ್ಟು ಶಾಸ್ತ್ರೋಕ್ತವಾಗಿ ಅಭಿಷೇಕ ಮಾಡಿಲ್ಲ. ಹುಟ್ಟಿದ ಕೂಡಲೇ ಅದು ರಾಜ. ಅದು ನಾಭಿಷೇಕ ನ ಸಂಸ್ಕಾರ ಸಿಂಹಸ್ಯ ಕ್ರಿಯತೆ ವನೆ ವಿಕ್ರಮಾರ್ಜಿತ ಸತ್ವಸ್ಯ ಸ್ವಯಮೇವ ಮೃಗೇಂದ್ರತ. ಗರುಡ ಪುರಾಣದಲ್ಲಿ ಬರ್ತಕ್ಕಂಥ ಮಾತು. ನಾಭಿಷೇಕ, ಯಾರೂ ಕೂಡ ಅಭಿಷೇಕ ಮಾಡಿಲ್ಲ, ನೀನು ನಾಳೆಯಿಂದ ರಾಜ ಅಂತ. ಕಾರನೇಷನ್ ಸೆರೆಮನಿ ಇಲ್ವೇ ಇಲ್ಲ. ಇಟ್ಸ್ ಎ ಬಾರ್ನ್ ಕಿಂಗ್. ನ ಸಂಸ್ಕಾರ, ಅದಕ್ಕೆ ಯಾರೂ ಸಂಸ್ಕಾರವನ್ನು ಮಾಡಿಲ್ಲ. ವಿಕ್ರಮಾರ್ಜಿತ ಸತ್ವಸ್ಯ, ತನ್ನ ಸ್ವಂತ ವಿಕ್ರಮದಿಂದ ಅದು ಮೃಗೇಂದ್ರ. ವಿಕ್ರಮ್ ಯೂನಿವರ್ಸಿಟಿ ಅಂತ, ಉಜ್ಜೈನ್ ಯೂನಿವರ್ಸಿಟಿಗೆ ವಿಕ್ರಮ್ ಯೂನಿವರ್ಸಿಟಿ ಅಂತ ಹೆಸರು. ಅದೇ ತರಹ ಆಂಧ್ರದಲ್ಲಿ ನೆಲ್ಲೂರಲ್ಲಿ ಒಂದು ಹೊಸ ಯೂನಿವರ್ಸಿಟಿ ಶುರುವಾಗಿದೆ 8-10 ವರ್ಷದ ಕೆಳಗೆ. ಸಿ ವಿ ವಿಶ್ವೇಶ್ವರರಾವ್ ಅಂದ್ಬಿಟ್ಟು ಅನಂತಪುರದ ಇಂಗ್ಲೀಷ್ ಪ್ರೊಫೆಸರ್ ಅಲ್ಲಿ ಫಸ್ಟ್ ವೈಸ್ ಚಾನ್ಸಲರ್ ಆಗಿದ್ದರು. ಅವರು ರಾತ್ರಿ 11 ಗಂಟೆಗೆ ಒಂದ್ಸಲ ಫೋನ್ ಮಾಡಿ ಕೇಳಿದರು, ನಮಗೊಂದು ಒಳ್ಳೆ ಸ್ಲೋಗನ್ ಕೊಡಿ, ಅದಕ್ಕೆ ಸಿಂಹ ಅನ್ನೋ ಹೆಸರಿರಬೇಕು ಅಂತ. ಆವಾಗ ಸುಮ್ಮನೆ ಬಾಯಿಗೆ ಬಂತು ಅಂತ ಈ ಶ್ಲೋಕ ನಾ ಹೇಳಿದ್ದೆ. ನಾಭಿಷೇಕ ನ ಸಂಸ್ಕಾರ ಸಿಂಹಸ್ಯ ಕ್ರಿಯತೆವೇನೆ ವಿಕ್ರಮಾರ್ಜಿತ ಸತ್ವಸ್ಯ ಸ್ವಯಮೇವ ಮೃಗೇಂದ್ರ ಅಂತ. ಅದನ್ನೇ ಹಾಕ್ಕೊಂಡಿದ್ದೀನಿ ಅಂತ ಕೂಡ ಪಾಪ ಆಮೇಲೆ ಫೋನ್ ಮಾಡಿ ಹೇಳಿದರು ಅವರು, ಆ ಯೂನಿವರ್ಸಿಟಿ ಎಂಬ್ಲಮ್ ಆಗಿ. ಸೊ ಯಾತಕ್ಕೆ ಹೇಳಿದೆ ಅಂತ ಹೇಳಿದ್ರೆ, ಸಿಂಹ ಅನ್ನೋದು ಆ ರೀತಿಯಾಗಿರೋದು ನೋಡಿ. ಸ್ವಾಭಿಮಾನ ಅಂದರೆ ಸಿಂಹ, ಸಿಂಹ ಅಂದರೆ ಸ್ವಾಭಿಮಾನ ನಮ್ಮಲ್ಲಿರೋದು. ಮಾನ ಶೌರ್ಯ ಪದ್ಧತಿ ಅಂತ ಭರ್ತೃಹರಿ ನೀತಿ ಶತಕದಲ್ಲಿ 10 ಶ್ಲೋಕಗಳನ್ನು ಮಾನಕ್ಕೆ ಇಟ್ಟಿರ್ತಕ್ಕಂಥದ್ದು. ಯಾವುದಕ್ಕೆ ಅಂದರೆ ಸಿಂಹಕ್ಕೆ. ನೋಡಿ, ಸಿಂಹ ಹುಲ್ಲು ತಿನ್ಕೊಂಡು ಬದುಕಲ್ಲ. ಅದು ಯಾವತ್ತು ತಾನೇ ಬೇಟೆ ಆಡಬೇಕು, ತಾನೇ ಅದನ್ನು ತಿನ್ನಬೇಕು ಅಷ್ಟೇ ಹೊರತು ಬೇರೆ ಪ್ರಾಣಿ ಬೇಟೆ ಆಡಿದ್ದನ್ನು ಕೂಡ ಅದು ಮುಟ್ಟು ಕೂಡ ನೋಡೋದಿಲ್ಲ. ಅದು ಸಿಂಹದ ಒಂದು ಶ್ರೇಷ್ಠತೆ. ಸೊ ಅದಕ್ಕೆ ಹೇಳೋದು ಸ್ವಾಭಿಮಾನ ಅಂದರೆ ಸಿಂಹ, ಸಿಂಹ ಅಂದರೆ ಸ್ವಾಭಿಮಾನ ಅಂತ, ಸಿಂಹ ಸದೃಶ ಅನ್ನೋ ದೃಷ್ಟಿಯಿಂದ. ಇಲ್ಲಿ ಹೇಳ್ತಾರೆ ನೋಡಿ, ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋಹಮಾಪ್ನುಯಾಂ. ಭಗವದ್ಗೀತೆ 3ನೇ ಅಧ್ಯಾಯ 2ನೇ ಶ್ಲೋಕದಲ್ಲಿ ಅರ್ಜುನ ಕೃಷ್ಣ ಪರಮಾತ್ಮನೇ ಕೇಳ್ತಾ ಇದ್ದನು, ನನಗೆ ಮೋಹ ಉಂಟಾಗ್ತಾ ಇದೆ ಕೃಷ್ಣ. ಒಂದು ಕಡೆ ನಿನ್ನ ಕರ್ಮ ಹೇಳ್ತೀಯ, ಒಂದು ಕಡೆ ಕರ್ಮ ಸನ್ಯಾಸ ಹೇಳ್ತೀಯ, ಧ್ಯಾನ ಹೇಳ್ತೀಯ, ಜ್ಞಾನ ಹೇಳ್ತೀಯ, ಏನು ಮಾಡಬೇಕು ಒಂದು ಹೇಳು ನನಗೆ. ಎಲ್ಲ ಹೇಳ್ಬಿಟ್ಟು ನನಗೆ ಕನ್ಫ್ಯೂಸ್ ಮಾಡಬೇಡ ಅಂತ. ನಾನು ಮಾಡ್ತಾ ಇರೋದು ಕನ್ಫ್ಯೂಷನ್ನೇ. ಪಾಪ ನಿಮಗೆ 4 ದಿವಸದಿಂದ ಅಟ್ಲೀಸ್ಟ್ ಇವತ್ತಾದ್ಮೇಲೆ ಬಿಡುಗಡೆ ಆಗುತ್ತೆ, ನೀವು ಸಂತೋಷ ಪಡಬೇಕು. ಯಾಕೆಂದರೆ ಯು ವಿಲ್ ಬಿ ಔಟ್ ಆಫ್ ಮೈ ಕನ್ಫ್ಯೂಷನ್ಸ್. ಯಾಕೆಂದರೆ ಫ್ಯೂಷನ್ ಇಲ್ಲದೆ ಹೋದರೂ ಕನ್ಫ್ಯೂಷನ್ನೇ ಜಾಸ್ತಿ. ಹಾಗಾಗಿ ವ್ಯಾಮಿಶ್ರೇಣೈವ ವಾಕ್ಯೇನ ಬುದ್ಧಿ ಮೋಹಯಸೀವ ಮೇ, ನೀನು ನನ್ನ ಬುದ್ಧಿಗೆ ಮೋಹವನ್ನು ಉಂಟು ಮಾಡ್ತಾ ಇದೆಯಪ್ಪ. ತದ್ ಏಕಂ ವದ ನಿಶ್ಚಿತ್ಯ, ನಿಶ್ಚಯ ಮಾಡಿಕೊಂಡು ಒಂದು ಹೇಳು ಇದನ್ನು ಮಾಡು ಅಂತ, ಅದನ್ನು ನಾನು ಮಾಡ್ತೀನಿ. ನೀನು ಎಲ್ಲ ಹೇಳ್ಬಿಟ್ಟು ನನಗೆ ಮನಸ್ಸಿಗೆ ಗೊಂದಲ ಉಂಟು ಮಾಡಬೇಡ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಇನ್ನು ಬೃಹದಾರಣ್ಯಕ ಭಾಷ್ಯ ವಾರ್ತಿಕದಲ್ಲಿ ಸುರೇಶ್ವರ ಆಚಾರ್ಯರು 1ನೇ ಅಧ್ಯಾಯ 4ನೇ ಪಾದ 855ನೇ ಶ್ಲೋಕದಲ್ಲಿ ಒಂದು ಮಾತು ಹೇಳ್ತಾರೆ. ದುರ್ಬಲತ್ವಾತ್ ಅವಿದ್ಯಾಯಾಃ ಆತ್ಮತ್ವಾತ್ ಬೋಧರೂಪಿಣಃ ಶಬ್ದಶಕ್ತೆ ಅಚಿಂತ್ಯತ್ವಾತ್ ವಿದ್ಯಮಾನಂ ಮೋಹಹಾನತಃ. ಅವಿದ್ಯೆ ಅತ್ಯಂತ ದುರ್ಬಲವಾಗಿದೆ, ಆತ್ಮವಿದ್ಯೆ ಅತ್ಯಂತ ಪ್ರಬಲ. ಆದ್ದರಿಂದ ವೇದಾಂತ ವಾಕ್ಯದಿಂದ ಉಂಟಾದ ಜ್ಞಾನ ಮೋಹವನ್ನು ನಾಶ ಮಾಡುತ್ತದೆ. ಅದಕ್ಕೆ ಹೇಳೋದು ಯಾವಾಗಲೂ ಆ ವೇದಾಂತ ಜ್ಞಾನ ಅನ್ನೋದು ಕಿವಿ ಮೇಲೆ ಬೀಳ್ತಾ ಇರಬೇಕು ಅಂತ. ಅದಕ್ಕೆ ನಮ್ಮಲ್ಲಿರೋದು ನವವಿಧ ಭಕ್ತಿ. ಒಂದಲ್ಲ ಎರಡಲ್ಲ 9 ರೀತಿ ಭಕ್ತಿ ಹೇಳಿದಾರಲ್ಲಪ್ಪ ಭಾಗವತದಲ್ಲಿ. ನೀನು ಏನು ಬೇಕೋ ಅದು ಮಾಡಪ್ಪ, ಯಾವ್ದು ರೀತಿ ಬೇಕಾದರೂ ಮಾಡು. ಶ್ರವಣ ಭಕ್ತಿ, ಕೀರ್ತನ ಭಕ್ತಿ, ದಾಸ್ಯ ಭಕ್ತಿ, ಸಖ್ಯ ಭಕ್ತಿ, ಯಾವ್ದು ಬೇಕಾದರೂ ಮಾಡಪ್ಪ. ಯಾವುದೋ ಒಂದನ್ನು ಇಟ್ಕೋ. ಕಲವು ಭಕ್ತಿ ಕಲವು ಭಕ್ತಿ ಕಲವು ಭಕ್ತಿ ಕಲವು ಯುಗೆ. ನೋಡಿ, ಒಂದು ಭಕ್ತಿ ಇದ್ದರೆ ಸಾಕು ಕಲಿಯುಗದಲ್ಲಿ, ಇನ್ನೇನೇನೂ ಕೇಳ್ಕೊಳ್ಳಲ್ಲ. ಆ ಭಕ್ತಿನೂ ಇಟ್ಕೊಳ್ಳದೆ ಹೋದರೆ ಭಕ್ತಿ ಕಿನ್ನ ಕರೋತ್ಯಹೋ ಭಗವತೋ ಭಕ್ತಾವತಂಸಾಯತೆ. ಶಿವಾನಂದ ಲಹರಿ ಭಕ್ತಿ ಏನು ತಾನೇ ಮಾಡಲಾರದು? ಸಾಲೋಕ್ಯ, ಸಾಮೀಪ್ಯ, ಸಾಯುಜ್ಯ, ಸಾರೂಪ್ಯ ಅಂತ 4 ರೀತಿಯಾಗಿರ್ತಕ್ಕಂಥ ಭಕ್ತಿಯನ್ನು ವರ್ಣನೆ ಮಾಡ್ತಾರೆ. ತಂತ್ರಶಾಸ್ತ್ರದಲ್ಲಿ ವಿಶೇಷವಾಗಿ ಅದಕ್ಕೆ ಪ್ರಾಮುಖ್ಯತೆ ಇದೆ. ಯಾವದೇಕಾತ್ಮ ಸಮ್ಮೋಹ ಪತ್ಯಕೋ ನಾಪತೀಪತೆ ತಸ್ಯತ್ವೇವಂ ವಿಧ ಪುಂಸಃ ತಾವದೇವ ಚಿರಂ ಭವೇತ್. ಬ್ರಹ್ಮಜ್ಞಾನಿಗೆ ಮುಕ್ತಿ ದೊರಕುವುದಕ್ಕೆ ಅಜ್ಞಾನ ಎಂಬದ ಮೋಹದ ಪಟ್ಟಿ ನಾಶವೇ ಕಾರಣ. ಯಾವಾಗ ಅಜ್ಞಾನನ ಮೋಹ ಹೋಯ್ತೋ ಆವಾಗ ಅವನು ಜ್ಞಾನವೇ, ಇನ್ನೇನು ಇಲ್ವೇ ಇಲ್ಲ. ಯಾಕೆಂದರೆ ಜ್ಞಾನ ಅನ್ನೋದು ಬರೋದಲ್ವಲ್ಲ, ಇರತಕ್ಕಂಥದ್ದು ನಮ್ಮ ಒಳಗಡೆನೇ ಇರತಕ್ಕಂಥದ್ದು. ಆದರೆ ಇರತಕ್ಕಂಥ ಒಳಗಡೆ ಇರತಕ್ಕಂಥದ್ದು ಮರೆತು ಇಲ್ಲದೆ ಇರತಕ್ಕಂಥ ಹೊರಗಡೆ ಇರೋದನ್ನು ಹುಡ್ಕೋಕೆ ನಾವು ಹೋಗ್ತೀವಿ.
ಸಂತ್ಯಜ್ಯ ಹೃದ್ಗುಹೇಶಾನಂ ದೇವಮನ್ಯಂ ಪ್ರಯಾಂತಿತೆ ತೇ ರತ್ನಮಭಿವಾಂಚಂತಿ ತ್ಯಕ್ತಹಸ್ತಸ್ಯ ಕೌಸ್ತುಭಾಃ. ಮುಂದೆ ಬರುತ್ತೆ ಯೋಗ ವಾಸಿಷ್ಠದಲ್ಲೇ ಅದು. ಪ್ರಾಯಶಃ ಇನ್ನೊಂದು 6 ತಿಂಗಳಾದಮೇಲೆ ನಿಮ್ಮ ಹತ್ರ ಹಂಚ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಅದಕ್ಕೆ ಈಗ ಪೂರ್ವಭಾವಿಯಾಗಿ ಆ ಮಾತನ್ನು ಹೇಳ್ತಾ ಇದ್ದೀನಿ. ಸಂತ್ಯಜ್ಯ ಹೃದ್ಗುಹೇಶಾನಂ, ಹೃದಯದ ಗುಹಾಂತರದಲ್ಲಿರ್ತಕ್ಕಂಥ ಪರಮಾತ್ಮನನ್ನು ಬಿಟ್ಟು ಎಲ್ಲೋ ಹೊರಗಡೆ ಹುಡುಕ್ತಕ್ಕಂಥವರ ಸ್ಥಿತಿ ಹೇಗಿದೆ ಅಂದರೆ, ಕೈಯಲ್ಲಿರ್ತಕ್ಕಂತಹ ಬಂಗಾರವನ್ನು ಮರೆತು ಎಲ್ಲೋ ಇರ್ತಕ್ಕಂಥ ಬೆಳ್ಳಿಗೆ ಪರದಾಡ್ದಂಗೆ ಅಂತ. ಅದು ಆಗಿರ್ತಕ್ಕಂಥದ್ದು. ಈ ಶ್ಲೋಕ ಸತ್ಯನಾರಾಯಣ ಶಾಸ್ತ್ರಿ ಅಂತಿದ್ರು, ಕೆಮಿಸ್ಟ್ರಿ ಪ್ರೊಫೆಸರ್ ವಿಜಯ ಕಾಲೇಜಲ್ಲಿ. ಅವರಿಗೆ ಯೋಗ ವಾಸಿಷ್ಠ ತುಂಬ ಪೆಟ್ ಗ್ರಂಥ. ಯಾವಾಗಲೂ ಯೋಗ ವಾಸಿಷ್ಠದ ಬಗ್ಗೆ ಮಾತಾಡ್ತಾ ಇದ್ರು. ಅಫ್ಕೋರ್ಸ್ ರೊದ್ದಾಮ್ ನರಸಿಂಹ, ಹಿ ಹಸ್ ಎಟ್ ಎ ಬ್ಯೂಟಿಫುಲ್ ವರ್ಕ್ ಆನ್ ಯೋಗ ವಾಸಿಷ್ಠ ಫ್ರಮ್ ಎ ಫಿಸಿಕ್ಸ್ ಪಾಯಿಂಟ್ ಆಫ್ ವ್ಯೂ. ಯಾರಿಗಾದ್ರು ಸೈನ್ಸ್ ಬ್ಯಾಕ್ಗ್ರೌಂಡ್ ಬೇಕಾದರೆ ಯೋಗ ವಾಸಿಷ್ಠದ ಮೇಲೆ, ಹಿ ಈಸ್ ಎ ಪದ್ಮವಿಭೂಷಣ್ ಅವಾರ್ಡಿ ರೊದ್ದಾಮ್ ನರಸಿಂಹ. ಸೊ ಅವರು ಯೋಗ ವಾಸಿಷ್ಠದ ಬಗ್ಗೆ ವಿಶೇಷವಾಗಿ ಅಧ್ಯಯನ ಮಾಡಿ ಇಂಗ್ಲೀಷಲ್ಲಿ ಒಂದು ಸೈಂಟಿಫಿಕ್ ಇಂಟರ್ಪ್ರಿಟೇಷನ್ ಕೂಡ ಕೊಟ್ಟಿದ್ದಾರೆ. ಸೊ ಯಾತಕ್ಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಷ್ಟು ಗ್ರಂಥಗಳು ಬಂದಿದೆ ಯೋಗ ವಾಸಿಷ್ಠದ ಮೇಲೆ ಅಂತ ಸ್ವಲ್ಪ ಆದರೂ ನಮಗೆ ಪರಿಚಯ ಇರಬೇಕಲ್ವಾ. ನಾವು ಅದರ ಮೇಲೆ ದುಸ್ಸಾಹಸ ಮಾಡೋಕ್ಕೆ ಮುಂಚೆ ನಾವೇನು ಸಮರ್ಪಕವಾಗಿ ಏನು ಹೇಳೋಕ್ಕಾಗಲ್ಲ. ಆದರೂ ಕೂಡ ಅಷ್ಟೂ ಗ್ರಂಥಗಳು ಇದೆ ಅಂತ ಆದರೂ ಒಂದು ಕಣ್ಣಾಡಿಸಿದ್ರೆ ಏನೋ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಕದ್ದು ನಾನು ಕಳ್ಳಾಗ್ರೇಸರ್ನಾಗಿ ಏನೋ ಒಂದು ಚೂರು ಪಾರು ನಿಮಗೆ ಹೇಳ್ಬೋದು ಅನ್ನೋ ದೃಷ್ಟಿಯಿಂದ ಇಲ್ಲಿ ಹೇಳ್ತಾರೆ ನೋಡಿ. ಮೋಹದ ಪಟ್ಟಿ ನಾಶ ಆಗಬೇಕು. ನಾವು ಕಣ್ಣಿಗೆ ಆ ಪಟ್ಟಿ ಕಟ್ಕೊಂಡ್ಬಿಟ್ಟಿದ್ದೀವಿ. ಏನು ಪಟ್ಟಿ? ಅದೇ ಮೋಹ. ಮೊದಲು ಆ ಪಟ್ಟಿಯನ್ನು ತೆಗೆದುಹಾಕಿಪ್ಪ, ಆವಾಗಿರತಕ್ಕಂತಹದ್ದೇ ಜ್ಞಾನ. ಕರ್ಮಜ್ಞಾನ ಸಮುತ್ಥಾನಾತ್ ನಾಯಂ ಮೋಹಾಪನುತ್ತಯೇ. ನೈಷ್ಕರ್ಮ್ಯ ಸಿದ್ಧಿನಲ್ಲಿ ಸುರೇಶ್ವರಾಚಾರ್ಯರು 1ನೇ ಅಧ್ಯಾಯ 35ನೇ ಶ್ಲೋಕದಲ್ಲಿ ಪ್ರತ್ಯಕ್ಷವಾಗಿ ಹೇಳ್ತಾರೆ, ಕರ್ಮವು ಮೋಹವನ್ನು ದೂರ ಮಾಡಲಾರದು. ಕರ್ಮದಿಂದ ಏನಾಗತ್ತೆ? ನಿಷ್ಕಾಮ ಕರ್ಮಕ್ಕೆ ಹೋಗಬೇಕು. ನಿಷ್ಕಾಮ ಕರ್ಮದಿಂದ ಚಿತ್ತಶುದ್ಧಿ ಆಗಬೇಕು. ಚಿತ್ತಶುದ್ಧಿಯಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ. ಇದೇ ಪರಂಪರೆಯ ಹೊರತು ಡೈರೆಕ್ಟಾಗಿ ಕರ್ಮದಿಂದ ನಮಗೆ ಮೋಹ ಎಂಬತಕ್ಕಂಥದ್ದು ಸಾಧ್ಯವಿಲ್ಲ. ಕೊನೆಗೆ ಅರ್ಜುನ ಏನು ಹೇಳ್ತಾನೆ ಗೊತ್ತಾ? ಗೀತೆ ಕೊನೆಗೆ ನಷ್ಟೋ ಮೋಹ ಸ್ಮೃತಿರ್ಲಬ್ಧ. ಎಂಥ ಮಾತು ಹೇಳ್ತಾನೆ ನೋಡಿ. ನನಗೆ ಇಲ್ಲಿವರೆಗೂ ಮೋಹ ಇತ್ತು, ಕೃಷ್ಣ ಪರಮಾತ್ಮ ನೀನು ಆ ಮೋಹವನ್ನು ಕಳಿಸಿಬಿಟ್ಟೆ. ಸ್ಮೃತಿ ಲಬ್ಧ, ನನಗೆ ನಿಜವಾಗಿರ್ತಕ್ಕಂಥ ಸ್ಮೃತಿ ಉಂಟಾಯಿತು. ತ್ವತ್ ಪ್ರಸಾದಾತ್, ನಿನ್ನ ಒಂದು ಅನುಗ್ರಹದಿಂದ. ನೋಡಿ, ಅದು ಮುಖ್ಯವಾಗಿ ಬೇಕಾಗಿರೋದು. ನಾವು ಭಗವಂತನಲ್ಲಿ ಏನೇನೋ ಬೇಡ್ಕೋತೀವಿ, ಆದರೆ ಮೋಹ ಕಳಿಯಪ್ಪ, ಈ ಅಜ್ಞಾನವನ್ನು ನಾಶ ಮಾಡು, ಅವಿದ್ಯೆಯನ್ನು ದೂರ ಮಾಡು ಅಂತ ಯಾರಾದರೂ ಕೇಳಿಕೊಂಡ್ರೆ ಅವ್ರು ನಿಜವಾದ ಅರ್ಥದಲ್ಲಿ ಸಂಸ್ಕಾರವಂತರು. ಆದರೆ ನಾವು ಇಹಲೋಕದ ಇದು ಕೊಡು ಅದು ಕೊಡು ಅಂತ ಏನೇನೋ ಕೇಳ್ತೀವಿ ಹೊರತು ಈ ರೀತಿಯಾಗಿರ್ತಕ್ಕಂಥ ಯಾವುದನ್ನು ನಿಜವಾಗಿ ಕೇಳಬೇಕೋ ಅದನ್ನು ಕೇಳದೇ ಇರೋದ್ರಿಂದನೇ ಈ ಸ್ಥಿತಿಯಲ್ಲಿ ನಾವು ಒದ್ದಾಡ್ತಾ ಇರೋದು. ಏವಮೇವ ಮಹಾಮೋಹ ಸಂವೀತ ದಿಷಣ ಪುಮಾನ್ ಬ್ರಹ್ಮೈವಾಪಿ ಸ್ವತೋ ಮೋಹ ನ ತತ್ ಸಂಭಾವಯತ್ಯಪಿ. ಮತ್ತೆ ಬೃಹದಾರಣ್ಯಕ ಭಾಷ್ಯವಾರ್ತಿಕ ಕೃಷ್ಣ ಜೋಯಿಸರು ಇದನ್ನು ಕೂಡ ಅನುವಾದ ಮಾಡಿದ್ದಾರೆ. ಶಂಕರ ಮಠದಲ್ಲಿ 4 ವಾಲ್ಯೂಮ್ ಇದೆ ಬೃಹದಾರಣ್ಯಕ ಭಾಷ್ಯವಾರ್ತಿಕ. ಕೃಷ್ಣ ಜೋಯಿಸರು ಕನ್ನಡಕ್ಕೆ ಅನುವಾದ ಮಾಡಿರೋದು. ಅದನ್ನು ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯನ್ ಮೆಡ್ರಾಸ್ ಯೂನಿವರ್ಸಿಟಿ ಫಿಲಾಸಫಿ ಡಿಪಾರ್ಟ್ಮೆಂಟ್ ರಾಧಾಕೃಷ್ಣನ್ ಚೇರಲ್ಲಿದ್ದು ಹೋದ ವರ್ಷ 89ನೇ ಇಸ್ವಿನಲ್ಲಿ ಮೈಲಾಪುರಲ್ಲಿ ಗತಿಸಿ ಹೋದಂತಹ ಅವರು ಇಂಗ್ಲೀಷಿಗೆ ಅನುವಾದ ಮಾಡಿದ್ದಾರೆ. ಅಜ್ಞಾನದಿಂದ ಮುಚ್ಚಲ್ಪಟ್ಟಿರತಕ್ಕಂಥ ಮಾನವ ತಾನು ಬ್ರಹ್ಮವೇ ಆಗಿದ್ದರೂ ಮೋಹದಿಂದ ತನ್ನ ಸ್ವರೂಪವನ್ನು ಊಹಿಸಿಕೊಳ್ಳಲು ಸಾಧ್ಯವಾಗದೆ ಒದ್ದಾಡ್ತಾ ಇದ್ದಾನೆ. ಅದು ಹೆಂಗೆ ಅಂದರೆ ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ ಸುರೇಶ್ವರಾಚಾರ್ಯರು. ಶಂಕರಾಚಾರ್ಯರ ದಕ್ಷಿಣಾಮೂರ್ತದ ಸ್ತೋತ್ರದ ಮೇಲೆ ಮಾಡಿರ್ತಕ್ಕಂಥ ಮಾನಸೋಲ್ಲಾಸ ವ್ಯಾಖ್ಯಾನದ 1ನೇ ಅಧ್ಯಾಯದ 19ನೇ ಶ್ಲೋಕದಲ್ಲಿ ಮೇ ಗಚ್ಚನ್ನಃ ಅಂಶುಮಾಲೀವ ಮಾಯಯ ಮೋಹಿತೋದಿಕಂ ಕಿಂಚಿತ್ ಕರ್ತಾನ ಕಿಂಚಿಜ್ಞೋ ಲಕ್ಷತೆ ಪರಮೇಶ್ವರ. ನಿತ್ಯ ಪ್ರಕಾಶ ಸ್ವರೂಪನಾದ ಸೂರ್ಯ ಮೋಡಗಳಿಂದ ಮುಚ್ಚಲ್ಪಟ್ಟಂತೆ. ನೋಡಿ, ಸೂರ್ಯ ಅಲ್ಲಿದ್ದಾನೆ ಆಕಾಶದಲ್ಲಿ. ಒಂದು ಕ್ಷಣಕಾಲ ಏನಾಗಿದೆ, ಮೋಡ ಬಂದು ಅದನ್ನು ಮುಚ್ಚಿದೆ. ಆವಾಗ ನಾವು ಏನು ಅನ್ಕೋತೀವಿ, ಸೂರ್ಯ ಮುಳುಗೋದ ಅನ್ನೋ ಭ್ರಮೆ. ಮತ್ತೆ ಗಾಳಿ ಬೀಸಿದಾಗ ಮೋಡ ಚೆದರು ಹೋದಾಗ ಮತ್ತೆ ಸೂರ್ಯ ಪ್ರಕಾಶಿಸ್ತಾನೆ. ಆ ಸೂರ್ಯನ ಪ್ರಕಾಶ ತರಹ ಇರತಕ್ಕಂಥದ್ದು ಯಾವುದು? ನಮ್ಮ ಆತ್ಮ ಸೂರ್ಯ, ನಮ್ಮ ಒಳಗಡೆ ಇರತಕ್ಕಂಥ ಸೂರ್ಯ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಮನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಸ್ಪಷ್ಟವಾಗಿ ಹೇಳ್ತಾರೆ ಉಪನಿಷತ್ತಲ್ಲಿ. ಅದಕ್ಕಿನ್ನು ಯಾವುದರ ಬೆಳಕು ಬೇಕಾಗಿಲ್ಲ, ಅದರಿಂದ ಮಿಕ್ಕೆಲ್ಲವೂ ಬೆಳಗ್ತಾ ಇದೆಯಪ್ಪ. ಅದು ಮುಖ್ಯವಾಗಿರೋ. ಅದಕ್ಕೇನೆ ಜ್ಯೋತಿಷಾಂ ಜ್ಯೋತಿ, ಜ್ಯೋತಿಗೂ ಜ್ಯೋತಿ. ಅದು ಜ್ಯೋತಿಶ್ಚರಣ ವಿಧಾನಾತ್ ಜ್ಯೋತಿರ್ದರ್ಶನಾತ್ ಒಂದು ಅಧಿಕರಣವೇ ಹೊರಟಿದೆ ಬ್ರಹ್ಮಸೂತ್ರದಲ್ಲಿ. ಜ್ಯೋತಿ ಅಂದ್ರೆ ಏನು ಅಂತ, ತಮಸೋಮ ಜ್ಯೋತಿರ್ಗಮಯ, ಅದು ನಮಗೆ ಬೇಕಾಗಿರೋದು. ಜ್ಯೋತಿರ್ಮ ತಮಸೋಗಮಯ ಅಲ್ಲ. ಸೊ ತಮಸ್ಸಿನಿಂದ ಜ್ಯೋತಿಯ ಕಡೆಗೆ ಹೋಗಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ. ನಿತ್ಯ ಪ್ರಕಾಶ ಸ್ವರೂಪ ಅದು. ಹಾಗಿದ್ರೆ
ಆ ಗಾಳಿ ಬೀಸಿದಾಗ ಏನಾಗುತ್ತೆ, ಮೋಡ ಚೆದರಿ ಹೋಗುತ್ತೆ. ಆಮೇಲೆ ಏನು ಸ್ಥಿತಿ ಬರುತ್ತೆ, ಮತ್ತೆ ಸೂರ್ಯ ಪ್ರಕಾಶಿಸ್ತಾನೆ. ಈಗ ಆ ಸೂರ್ಯನ ತರಹ ಇರತಕ್ಕಂತಹದ್ದು ನಮ್ಮ ಒಳಗಡೆ ಇರತಕ್ಕಂತಹ ಆತ್ಮಸೂರ್ಯ. ಆ ಮೋಡದ ಕತ್ತಲೆ ತರಹ ಇರತಕ್ಕಂಥದ್ದು ಯಾವುದು, ನಮ್ಮ ಅಜ್ಞಾನ ಅಥವಾ ಅವಿದ್ಯಾ. ಆ ಗಾಳಿ ರೂಪದಲ್ಲಿ ಬಂದು ಅದನ್ನು ಚದುರಿಸುತ್ತಲ್ಲ, ಅದು ಯಾವುದು, ಸದ್ಗುರುಗಳ ಉಪದೇಶ. ಅಷ್ಟೇ. ಅಷ್ಟಿಟ್ಕೊಂಡ್ರೆ ಸ್ಪಷ್ಟವಾಗಿ ಅದು ಅರ್ಥ ಆಗತ್ತೆ. ಗುರುವಿನ ಉಪದೇಶ ಅನ್ನೋದು ಅಷ್ಟು ಮುಖ್ಯ ಅಂತ. ಅದಕ್ಕೆ ಹೇಳೋದು, ವೇದಾಂತವನ್ನು ಗುರುಮುಖೇನ ಅಲ್ಲದೆ ಓದಬಾರ್ದು. ತದ್ವಿಜ್ಞಾನಾರ್ಥಂ ಸಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಮುಂಡಕೋಪನಿಷತ್ ಸ್ಪಷ್ಟವಾಗಿ ಹೇಳ್ತಾ ಇದೆ, ಆ ಬ್ರಹ್ಮಜ್ಞಾನಕ್ಕೋಸ್ಕರ ನೀನು ಗುರುವನ್ನೇ ಅನುಸರಿಸಬೇಕು. ಅವನು ಶ್ರೋತ್ರಿಯನೂ ಆಗಿರಬೇಕು, ಬ್ರಹ್ಮನಿಷ್ಠನೂ ಆಗಿರಬೇಕು. ಅಂತಹ ಗುರುವಿನ ಹತ್ರ ನೀನು ಹೋಗು ಅನ್ನೋ ದೃಷ್ಟಿಯಿಂದ ವೇದಾವಸಾನವಾಲೋಕ್ಯ ಸಮ್ಯಕ್ ಜ್ಞಾನಾಶುಶುಕ್ಷಣಿ ದಂದಹೀತಿ ಆತ್ಮನೋ ಮೋಹಂ ನ ಕರ್ಮ ಪ್ರತಿಕೂಲತಃ. ವೇದಾಂತ ವಾಕ್ಯದಿಂದ ಹುಟ್ಟಿದ ಸಮ್ಯಕ್ ಜ್ಞಾನವು, ವೇದಾಂತ ವಾಕ್ಯ ಅಂದ್ರೆ ಒಂದೇ, ಬ್ರಹ್ಮಜ್ಞಾನ ಅಂದ್ರೆ ಒಂದೇ, ಆತ್ಮಜ್ಞಾನ ಅಂದ್ರೆ ಒಂದೇ. ಅದೆಲ್ಲವೂ ಕೂಡ ಪರ್ಯಾಯವಾಗಿ ನಮ್ಮ ಪರಂಪರೆಯಲ್ಲಿ ಬಳಸ್ತಕ್ಕಂಥದ್ದು. ಅಜ್ಞಾನವನ್ನು ಸುಟ್ಟು ಬೂದಿ ಮಾಡುತ್ತದೆ, ಅದು ಮುಖ್ಯವಾಗಿ ಬೇಕಾಗಿರೋದು. ಯಾವಾಗ ಅಜ್ಞಾನ ಇಲ್ವೋ ಅವಾಗಿರೋದೇ ಜ್ಞಾನ. ಅದಕ್ಕೆ ಜ್ಞಾನ ಅನ್ನೋದು ನಿತ್ಯ, ನಿರಂತರ, ಸತ್ಯ ಮತ್ತು ಅವಿನಾಶಿ. ಅದಕ್ಕೆ ಯಾವ ನಾಶವೂ ಅನ್ನೋದು ಇಲ್ಲ, ಯಾವಾಗಲೂ ಒಂದೇ ತರಹ ಇರತಕ್ಕಂಥದ್ದು. ಅದಕ್ಕೇನೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಸ್ವರೂಪ ಲಕ್ಷಣ ಬ್ರಹ್ಮಂದು ಜ್ಞಾನ, ಸತ್ಯ, ಅವಿನಾಶಿ. ಮುಖ್ಯವಾಗಿ ಈ ತೋರಿಕೆ ಯಾವಾಗ ಹೋಗುತ್ತೋ ಆವಾಗಿರ್ತಕ್ಕಂಥದ್ದೇ ಇರುವಿಕೆ. ನೋಡಿ, ಇದಕ್ಕೇನೆ ಅರಿವು ಅಂತ ನಮ್ಮನ್ನು ನಾವು ಅರಿವು ಮಾಡ್ಕೋಬೇಕು. ಮೈಸೂರು ಯೂನಿವರ್ಸಿಟಿ ಫಿಲಾಸಫಿ ಪ್ರೊಫೆಸರ್ ಇದ್ದರು ಜಿ ಶ್ರೀನಿವಾಸನ್ ಅಂತ, ಅವರು ಅರಿವು ಅಂತ ಒಂದು ಪುಸ್ತಕ ಬರೆದಿದ್ರು ಕನ್ನಡದಲ್ಲಿ. ಸೊ ನನ್ನನ್ನು ನಾನು ಅರ್ಥಕೋಬೇಕೇ ಹೊರತು, ನಾವು ಬೇರೆಯವರನ್ನು ಚೆನ್ನಾಗಿ ಅರ್ಥಕೊಂಡಿರ್ತೀವಿ, ಆದರೆ ನಮ್ಮ ಬಗ್ಗೆನೇ ನಮಗೆ ಅರಿವು ಎಂಬತಕ್ಕಂಥದ್ದು ಇರೋದಿಲ್ಲ. ನೋಡಿ, ಅದಕ್ಕೆ ಸ್ಪಷ್ಟವಾಗಿ ಹೇಳ್ತಾರೆ, ಮೋಹ ಅನ್ನೋದಕ್ಕೆ ಪ್ರಜ್ಞೆ ತಪ್ಪುವಿಕೆ, ಜ್ಞಾನ ಹೋಗುವಿಕೆ, ಅಜ್ಞಾನ, ತಿಳಿಗೇಡಿತನ, ತಬ್ಬಿಬ್ಬು, ಕಳವಳ, ದಡ್ಡತನ, ಧರ್ಮಜ್ಞಾನವಿಲ್ಲದಿರುವಿಕೆ ಅಂತ ಶ್ರೀನಿವಾಸ ಗೋಪಾಲಾಚಾರ್ಯ ಅವರು ತಮ್ಮ ಸಂಸ್ಕೃತ ಕನ್ನಡ ಡಿಕ್ಷನರಿನಲ್ಲಿ ವರ್ಣನೆ ಕೊಡ್ತಾರೆ. ಶ್ರೀನಿವಾಸ ಗೋಪಾಲಾಚಾರ್ಯ ಅವರು ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿ 22ನೇ ಡೋರ್ ಮೇನ್ ರೋಡಲ್ಲಿ 1998ನೇ ಮನೆಯಲ್ಲಿ ಕೌಸ್ತುಭ ಎಂಬತಕ್ಕಂಥ ಮನೆಯಲ್ಲಿ ವಾಸವಾಗಿದ್ದು 5 ವರ್ಷದ ಕೆಳಗೆ 97ನೇ ವಯಸ್ಸಲ್ಲಿ ತೀರ್ಕೊಂಡ್ರು. ಅವ್ರ ಮನೆಯಲ್ಲಿ 97 ಅನ್ನೋದು ಏನು ಯಾಕೆ ಆ ತರಹ ಆಗುತ್ತೋ ಗೊತ್ತಿಲ್ಲ. ಅವರ ಇನ್ನೊಬ್ಬರು ಬ್ರದರು, ಅವರು ಗಣಪಾಟಿಗಳು ಮೇಲ್ಕೋಟೆಯಲ್ಲಿರೋ, ಅವರೂ 97. ಅವರು ಇನ್ನೊಬ್ಬ ತಮ್ಮ ಜಿ ಎನ್ ಚಕ್ರವರ್ತಿ ಪೂರ್ತಿ ಋಗ್ವೇದವನ್ನು ಕನ್ನಡಕ್ಕೆ ಅನುವಾದ ಮಾಡಿ ಮಹಾರಾಜರ ಕೈಯಲ್ಲಿ ಶಾಲು ಹೊದಿಸ್ಕೊಂಡವರು, ಅವರಿದ್ದಿದ್ದು 97. ಜಿ ಎನ್ ಚಕ್ರವರ್ತಿಗಳ ಹೆಂಡತಿ ಇದ್ದಿದ್ದು 97. ಅದೇನೋ ಅವ್ರ ಮನೇಲಿ ಎಲ್ಲರೂ ಕೂಡ 97. ಆ ತರಹ ನಮ್ಮ ಮನೆಯಲ್ಲಿ 47 ಇರೋ ಹಾಗೆ, ನಮ್ಮ ತಾಯಿ ಇದ್ದಿದ್ದು 47, ನಮ್ಮ ಇಬ್ಬರು ಸೋದರ ಮಾವರಂದ್ರೆ ಇದ್ದಿದ್ದು 47. ಈ ತರಹ ಕೆಲವ್ರ ಮನೆಯಲ್ಲಿ ಅದೇನೋ ಆ ತರಹ ಒಂದು ಇದು ಉಂಟಾಗಿರುತ್ತೆ. ನೋಡಿ, ಪ್ರಜ್ಞೆ ತಪ್ಪುವಿಕೆ. ನೋಡಿ ಎಷ್ಟು ರೀತಿಯಾಗಿ ಹೇಳ್ತಾರೆ ಅನ್ನೋದಕ್ಕೆ ಚಂದ್ರಶೇಖರ ಭಾರತಿಗಳ ಜೀವನದಲ್ಲಿ 61, ಅವರ ಮನೆಯಲ್ಲಿ 6-7 ಜನ ಎಲ್ಲರೂ ಕೂಡ 61ಕ್ಕೆ ಗತಿಸಿ ಹೋಗಿದ್ದು. ಈ ತರಹ ಒಬ್ಬೊಬ್ಬರ ಇದರಲ್ಲಿ ಒಂದೊಂದು, ಅದಕ್ಕೆ ವಿ ಕಾಂಟ್ ಎಕ್ಸ್ಪ್ಲೈನ್ ಇಟ್ ಲಾಜಿಕಲಿ ಹೇಗೆ ಆ ಥರ ಆಗತ್ತೆ ಅಂತ. ಸೊ ಮೋಹ ಮೂರ್ಛಾ ಇತಿ ತಂ ಪ್ರಾಹುಹು. ಸುಶ್ರುತ ಸಂಹಿತೆಯಲ್ಲಿ ಮೋಹ ಅನ್ನೋದಕ್ಕೆ ಮೂರ್ಛಾ ಅಂತ ವರ್ಣನೆ ಮಾಡ್ತಾರೆ. ನೋಡಿ, ಸುಶ್ರುತ ಮತ್ತು ಚರಕ ನಮ್ಮ ಹಿಂದೆ ಇದ್ದಂತಹ ವಿಜ್ಞಾನಿಗಳು ಎಷ್ಟು ಮಟ್ಟಿಗೆ ಅವರು ಅಧ್ಯಯನ ಮಾಡಿದರು ಅಂದರೆ, ಸುಶ್ರುತ ಸಂಹಿತ, ಚರಕ ಸಂಹಿತ ನೀವು ಓದಿಬಿಟ್ರೆ ಆಯುರ್ವೇದ ಬ್ಯಾಕ್ಗ್ರೌಂಡಲ್ಲಿ ಅದ್ಭುತವಾಗಿರ್ತಕ್ಕಂತಹ ಒಂದು ತಿಳುವಳಿಕೆ ನಮ್ಮ ವೈದ್ಯಶಾಸ್ತ್ರದ ಬಗ್ಗೆ ನಮಗೆ ಕೊಡ್ತಾರೆ ಅವರು, ಸುಶ್ರುತ ಮತ್ತು ಚರಕ. ಅದಕ್ಕೇನೆ ಇದು ಬೇಸಿಕ್ ಟೆಕ್ಸ್ಟು ಆಯುರ್ವೇದ ಕಾಲೇಜಲ್ಲಿ ಅವರೇನಾದರೂ ಡಿಗ್ರಿ ಪಡ್ಕೋಬೇಕಾದ್ರೆ BAMS ಆ ಥರದ್ದೆಲ್ಲ ಕೂಡ ಸುಶ್ರುತ ಸಂಹಿತ ಇಸ್ ಅ ಬೇಸಿಕ್ ಟೆಕ್ಸ್ಟ್, ದೇ ಕಾಂಟ್ ಅವಾಯ್ಡ್ ಇಟ್. ಮೋಹೋ ಧರ್ಮ ವಿಮೂಢತ್ವಂ. ಸ್ಪಷ್ಟವಾಗಿ ಹೇಳ್ತಾರೆ, ಮೋಹ ಅಂದ್ರೇನೋ ಧರ್ಮ ಇಲ್ಲದೆ ಇರತಕ್ಕಂಥದ್ದು. ಮೋಹಾನ್ಮಯ ಸುತನು ಪೂರ್ವಂ ಉಪೇಕ್ಷಿತಸ್ತೆ. ಶಾಕುಂತಲ ನಾಟಕದಲ್ಲಿ 7ನೇ ಅಂಕದಲ್ಲಿ 25ನೇ ಶ್ಲೋಕದಲ್ಲಿ ದುಷ್ಯಂತ ಪಶ್ಚಾತ್ತಾಪ ಪಟ್ಕೊಂಡು ಶಕುಂತಲೆಯನ್ನು ದೇವಲೋಕದಲ್ಲಿ ನೋಡಿದಾಗ ಹೇಳ್ತಾನೆ ಈ ಮಾತನ್ನು, ಮೋಹಾತ್, ಅಮ್ಮ ಮೋಹದಿಂದ ನಾನು ಹಿಂದೆ ನಿನ್ನನ್ನು ಉಪೇಕ್ಷೆ ಮಾಡಿ ನಿನ್ನ ತೊರೆದು ಬಿಟ್ಟೆ, ನನ್ನನ್ನು ದಯವಿಟ್ಟು ಕ್ಷಮಿಸು ಅಂತ ದುಷ್ಯಂತ ಕ್ಷಮಾಪಣೆ ಕೇಳ್ಕೋತಾನೆ. ಅಲ್ಲೂ ಕೂಡ ಮೋಹ ಶಬ್ದವನ್ನು ಕಾಳಿದಾಸ ಉಪಯೋಗಿಸಿದ್ದಾನೆ ಶಾಕುಂತಲ ನಾಟಕದ ಕೊನೆಯ ಅಂಕದಲ್ಲಿ. ಅದಕ್ಕೆ ಆಲನ್ ಬೆರ್ಡೇಲ್ ಕೀತು ಹಿಸ್ಟ್ರಿ ಆಫ್ ಸಾಂಸ್ಕ್ರಿಟ್ ಡ್ರಾಮಾನಲ್ಲಿ ಒಂದು ಮಾತು ಬರೀತಾನೆ, ಅರ್ಥ್ಲಿ ಲವ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಡಿವೈನ್ ಲವ್ ಇನ್ ಪ್ರೆಸೆನ್ಸ್ ಆಫ್ ಡಿವೈನ್ ಮಾರೀಚ ಇನ್ ಡಿವಿನಿಟಿ ಅಂತ. ಅರ್ಥ್ಲಿ ಲವ್ ಟ್ರಾನ್ಸ್ಫಾರ್ಮಿಂಗ್ ಇಂಟು ಡಿವೈನ್ ಲವ್ ಇನ್ ಡಿವಿನಿಟಿ
ಇನ್ ದಿ ಪ್ರೆಸೆನ್ಸ್ ಆಫ್ ಡಿವೈನ್ ಮಾರೀಚ. 3 ಜನ ಋಷಿಗಳು, ಆದಿ ಋಷಿ, ಮಧ್ಯ ಋಷಿ, ಅಂತ್ಯ ಋಷಿ. ಮೊದಲನೇ ಅಂಕದಲ್ಲಿ ಬರ್ತಕ್ಕಂಥದ್ದು ಕಣ್ವರು, 4ನೇ ಅಂಕದಲ್ಲಿ ಬರ್ತಕ್ಕಂಥ ಶಾಪ ಕೊಟ್ಟಿರ್ತಕ್ಕಂಥ ದೂರ್ವಾಸರು, 7ನೇ ಅಂಕ ಕೊನೆ ಆಗ್ತಕ್ಕಂಥದ್ದು ಮಾರೀಚಾಶ್ರಮ. ನೋಡಿ, ಆದಿ ಋಷಿ, ಮಧ್ಯ ಋಷಿ, ಅಂತ್ಯ ಋಷಿ, ಆದಿಮಂಗಳ, ಮಧ್ಯಮಂಗಳ, ಅಂತ್ಯಮಂಗಳ ಇರೋ ಹಾಗೆ ಎಂಥ ಪರ್ಫೆಕ್ಟ್ ಸಿಮೆಟ್ರಿ ನೋಡಿ. ಅದಕ್ಕೆ ಅಭಿಜ್ಞಾನ ಶಾಕುಂತಲ ನಾಟಕಕ್ಕೆ ಸಂದಿರತಕ್ಕಂತಹ ಒಂದು ಗೌರವ ಬರೀ ನಮ್ಮ ದೇಶದವರಿಂದ ಅಲ್ಲ, ಪಾಶ್ಚಾತ್ಯರು ಕೂಡ ಮಾರು ಹೋಗಿದ್ದಾರೆ ಶಾಕುಂತಲ ನಾಟಕಕ್ಕೆ. ದಟ್ಸ್ ದ ಬೆಸ್ಟ್ ಕೈಂಡ್ ಆಫ್ ಡ್ರಾಮೆಟಿಕ್ ಕ್ರಿಯೇಷನ್ ಅಂತ ಅವರು ಕೂಡ ಒಪ್ಕೊಂಡಿದ್ದಾರೆ. ಯಜ್ಞ ಆತ್ವಾನ ಪುನರ್ಮೋಹಂ ಯಾಸ್ಯಸಿ ಪಾಂಡವ. ಸೊ ಕೃಷ್ಣ ಪರಮಾತ್ಮ ಇನ್ನು ನಿನಗೆ ಮೋಹ ಎಂಬತಕ್ಕಂಥದ್ದು ಉಂಟಾಗೋದಿಲ್ಲ ಅನ್ನೋ ಆಶ್ವಾಸನೆಯನ್ನು ಕೂಡ ಸ್ಪಷ್ಟವಾಗಿ ಕೊಟ್ಟಿದ್ದಾನೆ. ಕಠೋಪನಿಷತ್ ಭಾಷೆಯಲ್ಲಿ ಅವಿದ್ಯಾಯ ಮೋಹಿತಃ, ಸ್ಪಷ್ಟವಾಗಿ ಅವಿದ್ಯೆಯ ಮೋಹದಿಂದಲೇ ಇದೆಲ್ಲವೂ ಕೂಡ ನಡೀತಾ ಇರೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಈ ದೃಷ್ಟಿಯಿಂದ ಈ ಮೋಹ ಎಂಬತಕ್ಕಂಥದ್ದನ್ನು ನಾವು ಕಳ್ಕೋಬೇಕು. ತದನಂತರ ಏನಾಗುತ್ತೆ ಮೋಹ ಹೋದ ಮೇಲೆ ಅಂದರೆ ಸ್ಪಷ್ಟವಾಗಿ ವಿವೇಕ ಎಂಬತಕ್ಕಂಥದ್ದು ಜಾಗೃತವಾಗುತ್ತೆ. ನೋಡಿ, ಎಲ್ಲಿ ತನಕ ಮೋಹ ಹೋಗಲ್ವೋ ಅಲ್ಲಿ ತನಕ ವಿವೇಕ ಎಂಬತಕ್ಕಂಥದ್ದು ನಮಗೆ ಜಾಗೃತವಾಗಲ್ಲ. ಮನುಷ್ಯನನ್ನಾಗಿ ಮಾಡೋದೇ ವಿವೇಕ. ನಮ್ಮ ಹಿಂದಿನ ತಲೆಮಾರಿನವರಿಗೆ ನಮ್ಮಷ್ಟು ಪೇಪರ್ ಕ್ವಾಲಿಫಿಕೇಷನ್ ಇಲ್ಲದೇ ಹೋದರೂ ಕೂಡ ವಿವೇಕ ಚೆನ್ನಾಗಿತ್ತು ಅವರಿಗೆ. ಅವರು ವಿವೇಕದಿಂದಾನೇ ಕೆಲಸ ಮಾಡೋರು ಪ್ರತಿಯೊಂದನ್ನು ಕೂಡ. ಭಾರವಿ ಕಿರಾತಾರ್ಜುನಿಯ ಅಂತ ಒಂದು ಕಾವ್ಯ ಬರೆದಿದ್ದಾನೆ. ಡಾಕ್ಟರ್ PS ರಾಮಾನುಜಂ, ನಿಮಗೆ ಗೊತ್ತಿರ್ಬೋದು, IPS ಆಫೀಸರು. ಹಿ ಈಸ್ ಎ MA PhD ಡಿಲಿಟ್ ಇನ್ ಸಂಸ್ಕೃತ ಆ್ಯಂಡ್ ಬಿಕೇಮ್ ಎ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆ್ಯಂಡ್ ರಿಟೈರ್ಡ್. ನಾನು ಅವ್ರ ಮನೆಗೆ ಹೋಗಿ ಜಗಳ ಆಡಿ ಬಂದೆ. ನಿಮ್ಮಂಥವರು ಟೀಚಿಂಗ್ ಲೈನಲ್ಲಿದ್ದರೆ ಎಷ್ಟು ಸಾವಿರಾರು ಜನ ವಿದ್ಯಾರ್ಥಿಗಳು ಹೆಲ್ಪ್ ಆಗೋದು. ಹೋಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿಕೊಂಡು IPS ಆಫೀಸರಾಗಿ ಯಾರು ಉದ್ಧಾರ ಮಾಡಿದ್ರಿ ಅಂತ ಕೇಳಿದೆ ನಾನು. ಯಾಕೆ ತುಂಬ ನನಗೆ ಬೇಜಾರಾಯಿತು. ಯಾಕೆಂದರೆ ಅಂಥ ಜ್ಞಾನ ಇಟ್ಕೊಂಡು ಯಾರಿಗೂ ಉಪಯೋಗ ಆಗದೆ ಹೋಯ್ತಲ್ಲ ಅಂತ. ಅವರು MP ಬಿರ್ಲಾ ಫೌಂಡೇಶನ್ ಮತ್ತೂರು ಕೃಷ್ಣಮೂರ್ತಿಗಳು ಅವರಿಂದ ಬರ್ಸಿಸ್ಬಿಟ್ಟು ಪೂರ್ತಿ ಕಿರಾತಾರ್ಜುನಿಯ ಕನ್ನಡಕ್ಕೆ ಅನುವಾದ ಮಾಡಿಸಿ ಪಬ್ಲಿಷ್ ಮಾಡಿಸಿದ್ದಾರೆ ಭಾರತೀಯ ವಿದ್ಯಾಭವನದಿಂದ. ಅಂಥವ್ರು ಏನಾದರೂ ಬರೆದಿದ್ದರೆ ಯಾವ ಮಟ್ಟದಲ್ಲಿ ಬರೀಬೋದಾಗಿತ್ತು ಆಗಿನ ಕಾಲದಲ್ಲಿ 40-50 ವರ್ಷದ ಕೆಳಗೆ ಅಂತ. ಆ ದೃಷ್ಟಿಯಿಂದ ವೇಣಿ ಸಂಹಾರದ ಮೇಲೆ PhD, ನ್ಯಾಯದ ಮೇಲೆ ಡಿಲಿಟ್ಟು. ಅದಕ್ಕೆ ಅವ್ರು ಒಂದ್ಸಲ 38 ವರ್ಷದ ಕೆಳಗೆ MES ಈವ್ನಿಂಗ್ ಕಾಲೇಜಲ್ಲಿ ಇನಾಗ್ರಲ್ ಅಡ್ರೆಸ್ಸಲ್ಲಿ ಒಂದು ಮಾತು ಹೇಳಿದರು, ಫಿಸಿಕಲ್ ಆಗಿ ಬರ್ತೀರಾ, ಮೆಂಟಲ್ ಆಗಿ ಬರ್ತೀರಾ, ಒದ್ದಾಚೆ ಆಗ್ತೀನಿ ಬನ್ನಿ ಅಂತ. 14 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದೆ ನಮ್ಮ ಹಳ್ಳಿಯಿಂದ ಶಾಲೆಗೆ ಅಂತ ಹೇಳಿದರು PS ರಾಮಾನುಜಂ. ಐ ಹ್ಯಾವ್ ವಾಕ್ಡ್ 14 kilometers ಎವ್ರಿ ಡೇ ಫಾರ್ ಸ್ಟಡಿಂಗ್. ಐ ವಾಸ್ ಇನ್ ದಟ್ ರಿಮೋಟ್ ವಿಲೇಜ್. ಸೊ ಅಷ್ಟೇ ಕಟ್ಟುಮಸ್ತಾಗೂ ಇದ್ದರು. ಹೋದ ವರ್ಷ ಅವ್ರ ಮನೆಗೆ ಹೋಗಿ ನೋಡಿದೆ. ಇನ್ನು ಅವ್ರನ್ನ ಈ ಸ್ಥಿತಿಯಲ್ಲಿ ನೋಡಬಾರ್ದು ಅಂತ ವಾಪಸ್ ಬಂದುಬಿಟ್ಟೆ. ಯಾಕೆ ಅಂತ ಹೇಳಿದ್ರೆ ದೇಹ ಅನ್ನೋದು ನೋಡಿ ಎಷ್ಟು ಕುಗ್ಗೋಗುತ್ತೆ ಅಂತ ಹೇಳಿದರೆ, ಯಾರನ್ನಾದ್ರೂ ಚೆನ್ನಾಗಿರೋವಾಗ ನೋಡ್ಬೋದು, ಆದರೆ ಸ್ವಲ್ಪ ಏನಾದರೂ ದೇಹದ ವೈಪರೀತ್ಯ ಆದರೆ ಆಮೇಲೆ ನಮಗೆ ನೋಡೋಕ್ಕಾಗಲ್ಲ ಅಂಥವ್ರನ್ನ. ಯಾಕೆಂದರೆ ಅಂಥವ್ರು ಈ ಮಟ್ಟಕ್ಕೆ ಇಳಿದುಬಿಟ್ರಲ್ಲ ಅಂತ. ಅವ್ರು ಹಾಗಿದ್ದಾಗ ಅವ್ರನ್ನ ಜನಗಳು ಉಪಯೋಗಿಸ್ಕೋಬೇಕು, ಆವಾಗ ಉಪಯೋಗಿಸ್ಕೊಳ್ಳಲ್ಲ. ಈಗ ಉಪಯೋಗಿಸ್ಕೋತೀವಿ ಅಂತ ಹೋಗ್ತಿದ್ರೆ ಅವ್ರ ಕೈಯಲ್ಲಿ ಆಗಲ್ಲ. ಏನು ಪ್ರಯೋಜನ? ಯಾರಿಗೆ ಲಾಸ್ ಆಗಿರೋದು? ಒಬ್ಬರು ಮನುಷ್ಯರು ಚೆನ್ನಾಗಿರುವಾಗ ಅವ್ರ 4 ಜನ ಉಪಯೋಗಿಸ್ಕೋಬೇಕು, ಅವರ ಜ್ಞಾನವನ್ನು ಹಿಂಡಬೇಕು ಲೋಕದಲ್ಲಿ. ಆವಾಗೆಲ್ಲ ಮರೆತು ಬಿಡ್ತಾರೆ ಅವ್ರು ಇರೋದನ್ನು. ಆಮೇಲೆ ಕೊನೆಗೆ ಇವ್ರಿಗೆ ಜ್ಞಾನೋದಯ ಆಗುತ್ತೆ, ಅಷ್ಟೊತ್ತಿಗೆ ಅವ್ರಿಗೆ ಬರೋಕ್ಕೆ ಆಗೋದಿಲ್ಲ, ಆ ಸ್ಥಿತಿಗೆ ಬರುತ್ತೆ. ಅದು ಒಂದು ದೊಡ್ಡ ದೌರ್ಭಾಗ್ಯ ನಮ್ಮ ದೇಶದಲ್ಲಿ. ನೋಡಿ, ವಿವೇಕ ಅನ್ನೋದು ಹೇಗೆ ಹುಟ್ಟತ್ತೆ ಅನ್ನೋದಕ್ಕೆ ಭಾಗವತದಲ್ಲೇ ಒಂದು ಶ್ಲೋಕ, ಭಾಗ್ಯೋದಯೇನ ಬಹುಜನ್ಮ ಸಮಾರ್ಜಿತೇನ. ಇನ್ನೊಂದು ಮಾತು ಹೇಳಿಬಿಡ್ತೀನಿ ಅಪ್ರಸ್ತುತ ಆದರೂ ಕೂಡ. ಶತಾವಧಾನಿ ಡಾಕ್ಟರ್ R ಗಣೇಶ್ ಅವರು 1989ನೇ ಇಸ್ವಿನಲ್ಲಿ ಮಧುಸದ್ಮ ಎಂಬತಕ್ಕಂತಹ ಸಂಹೃತ ಕೃತಿಯನ್ನು PS ರಾಮಾನುಜಂ ಕೈಯಲ್ಲಿ ಇನಾಗ್ರೇಷನ್ ಮಾಡಿಸ್ಬೇಕು ಅಂತ ನಮ್ಮ ಕಾಲೇಜಲ್ಲಿ ಶಾಶ್ವತಿ ಸಭಾಂಗಣದಲ್ಲಿ ಅರೇಂಜ್ ಮಾಡಿ ಇನ್ವಿಟೇಷನ್ ಕೂಡ ಪ್ರಿಂಟ್ ಮಾಡಿದರು. ಬರ್ತೀನಿ ಅಂತ ಕೂಡ ಒಪ್ಕೊಂಡಿದ್ರು. ಆವತ್ತು ಏನೋ ಟ್ರಾಫಿಕ್ ಪ್ರಾಬ್ಲಮ್ ಆಗಿಬಿಟ್ಟು ಬೆಂಗಳೂರಲ್ಲಿ, ಬಿಕಾಸ್ ಇ ವಾಸ್ ಟ್ರಾಫಿಕ್ ಇನ್ಸ್ಪೆಕ್ಟರ್, ಹಿ ಕುಡ್ ನಾಟ್ ಕಮ್. ಆ 11th ಅವರಲ್ಲಿ ರಂಗನಾಥ್ ಶರ್ಮನಿಗೆ ಫೋನ್ ಮಾಡಿ ಕಾರ್ ಕಳಿಸಿ ರಂಗನಾಥ್ ಶರ್ಮನ್ ಬರಮಾಡಿಸ್ಕೊಂಡು ರಂಗನಾಥ್ ಶರ್ಮರ ಕೈಯಲ್ಲಿ ರಿಲೀಸ್ ಆಯಿತು ಆ ಮಧುಸದ್ಮ ಅನ್ನೋ ಕೃತಿ. ಯಾಕೆಂದರೆ ಗಣೇಶ್ ಅವರ ಪರಿಚಯ ನಿಮಗಿರೋದ್ರಿಂದ ಆ ಮಾತನ್ನು ಹೇಳ್ತಾ ಇದ್ದೀನಿ. ಸೊ ಈ ದೃಷ್ಟಿಯಿಂದ ಮುಖ್ಯವಾಗಿ ನಾನು ಅವ್ರನ್ನ ಒತ್ತಾಯ ಮಾಡ್ತಾ ಇದ್ದೀನಿ, 2ನೇ ಕಲೆಕ್ಷನ್ ನಿಮ್ದು ಯಾವಾಗ ಬರುತ್ತೆ ಸಮೃದ್ಧಲ್ಲಿ ಅಂತ. ಸುಮ್ಮನೆ ಬರೆದಿಟ್ಟಿದ್ದಾರೆ, 2ನೇ ಕಲೆಕ್ಷನ್ನೇ ತಂದಿಲ್ವಲ್ಲ ಗಣೇಶ್ ಅವರು. ಬೇರೆಯವ್ರಿಗೆ ಫಾರ್ವರ್ಡ್ ಬರೀ, ಬೇರೆಯವ್ರಿಗೆ ಉಪಕಾರ ಮಾಡು, ಅದರಲ್ಲೇ ಆಯ್ತಾ ಹೊರತು ಅವ್ರಿಗೋಸ್ಕರ ಅವ್ರು ಏನೂ ಮಾಡ್ಕೋತಾ ಇಲ್ಲ. ಅದು ನನಗೆ ಜಗಳ ಆಡೋದಕ್ಕೊಂದು ವಿಷಯ ಅವ್ರ ಜೊತೆ. ನಿಮ್ಮ ಕೃತಿ ತನ್ನಿಪ್ಪ, ಲೆಟ್ ದ 2nd ವಾಲ್ಯೂಮ್ ಕಮ್ ಆಫ್ ಯುವರ್ ಸಾಂಸ್ಕ್ರಿಟ್ ಪೊಯಿಟ್ರಿ. ಸುಮ್ಮನೆ ಬರೆದು ಇಟ್ಕೊಂಡಿದ್ದೀರಲ್ಲ, ಯಾವಾಗ ಪಬ್ಲಿಷ್ ಆಗೋದು? ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನದಿಂದನೋ ಅಥವಾ ಡೆಲ್ಲಿ ಸಾಹಿತ್ಯ ಅಕಾಡೆಮಿಯಿಂದನೋ ಪಬ್ಲಿಷ್ ಮಾಡ್ಬೋದು. ಏನೋ ಕೆಲವು ಅಧಿಕಾರ ಇರೋ 2-3 ವರ್ಷದಲ್ಲಿ ಸಿಕ್ಕಿದ್ರೆ. ಸೊ ಆ ದೃಷ್ಟಿಯಿಂದ ಭಾಗ್ಯೋದಯೇನ ಬಹುಜನ್ಮ ಸಮಾರ್ಜಿತೇನ ಸತ್ಸಂಗಮಂಚ ಲಭತೆ ಪುರುಷೋ ಯದಾ ವೈ ಅಜ್ಞಾನ ಹೇತುಕೃತ ಮೋಹ ಮದಂಧಕಾರ ನಾಶಂ ವಿದಾಯ ತದಾ ಉದಯತೆ ವಿವೇಕ.
ವಿವೇಕ ಹುಟ್ಟಬೇಕಾದ್ರೆ ಇಷ್ಟಾಗಬೇಕು ಬ್ಯಾಕ್ಗ್ರೌಂಡು. ಭಾಗ್ಯೋದಯೇನ, ಜನ್ಮಾಂತರಗಳ ಸಂಸ್ಕಾರ ವಿಶೇಷದಿಂದ ಸತ್ಸಂಗ ಮಂಚಲಭತೆ, ಇಂತಹ ಒಂದು ಸತ್ಸಂಗ ಉಂಟಾದಾಗ ಅಜ್ಞಾನ, ತತ್ಕಾರ್ಯವಾಗಿರ್ತಕ್ಕಂಥ ಮೋಹ ಎಲ್ಲವೂ ಕೂಡ ನಾಶವಾದಾಗ ವಿವೇಕ ಎಂಬತಕ್ಕಂಥದ್ದು ಆವಿರ್ಭವಿಸುತ್ತೆ. ಅದಕ್ಕೆ ಹೇಳ್ತಕ್ಕಂಥದ್ದು ನಾಲೆಡ್ಜ್ ಕಮ್ಸ್ ಬಟ್ ವಿಸ್ಡಮ್ ಲಿಂಗರ್ಸ್ ಅಂತ ಟೆನಿಸನ್ ಬರೀತಾನೆ ಒಂದು ಕಡೆ. ವಾಟ್ ಕಮ್ಸ್ ಗೋಸ್ ಬಟ್ ದಿಸ್ ಇಸ್ ದೇರ್. ವಾಟ್ ಈಸ್ ಲೇಟೆಂಟ್ ಬಿಕಮ್ಸ್ ಪೇಟೆಂಟ್ ಆ್ಯಂಡ್ ಅಲ್ಟಿಮೇಟ್ಲಿ ಬಿಕಮ್ಸ್ ಪೋಟೆಂಟ್ ಅಂತ. ಸೊ ಆ ದೃಷ್ಟಿಯಿಂದ ಯಾವಾಗಲೂ ಕೂಡ ಯಾವುದು ಅಂತರ್ಗತವಾಗಿರುತ್ತೋ ಅದು ಆಚೆ ಬರಬೇಕು, ಮುಖ್ಯವಾಗಿರ್ತಕ್ಕಂಥದ್ದು. ನಮಗೆ ಲೇಟೆಂಟಲ್ಲೇ ಹೊಟ್ಟೋಗುತ್ತೆ ಹೊರತು ಅದು ಪೇಟೆಂಟು ಆಗಲ್ಲ, ಪೋಟೆಂಟು ಆಗಲ್ಲ, ಅಲ್ಲೇ ಆವಿರ್ಭವಿಸಿ ಅಲ್ಲೇ ಮುಳುಗೋಗುತ್ತೆ. ಅದಾಗಬಾರ್ದು ಯಾವತ್ತೂ ಕೂಡ. ಜನ್ಮಾಂತರಗಳ ಸಂಸ್ಕಾರ ವಿಶೇಷದಿಂದ ವಿವೇಕ ಹುಟ್ಟೋದ್ರಿಂದನೇ ವಿವೇಕ ಚೂಡಾಮಣಿ ಅಂತಾನೆ ಗ್ರಂಥವನ್ನು ಬರೆದುಬಿಟ್ರು ಶಂಕರಾಚಾರ್ಯರು. ಕ್ರೆಸ್ ಜೂಯಲ್ ಆಫ್ ಡಿಸ್ಕ್ರಿಮಿನೇಷನ್ ಅಂತ ಕ್ರಿಸ್ಟಫರ್ ಐಶರ್ವುಡ್ ಸ್ವಾಮಿ ಪ್ರಭುವಾನಂದ ಜೊತೆಗೆ ಭಾಷಾಂತರ ಮಾಡಿದ್ದಾರೆ ಬೆವರ್ಲಿ ಹಿಲ್ಸಲ್ಲಿ. ಸೊ ಆ ಗ್ರಂಥ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಪೊಯಿಟಿಕ್ ವರ್ಕ್ ಆಫ್ ವಿವೇಕ್ ಚೂಡಾಮಣಿ ಬೈ ಕ್ರಿಸ್ಟಫರ್ ಐಶರ್ವುಡ್, ಹೂ ವಾಸ್ ಎ ಕಮ್ಯುನಿಸ್ಟ್ ಟು ಸ್ಟಾರ್ಟ್ ವಿತ್ ಆ್ಯಂಡ್ ಅಲ್ಟಿಮೇಟ್ಲಿ ಕೇಮ್ ಅಂಡರ್ ದ ಸ್ಪೆಲ್ ಆಫ್ ಸ್ವಾಮಿ ಪ್ರಭುವಾನಂದ ಆ್ಯಂಡ್ ಬಿಕೇಮ್ ಎನ್ ಅದ್ವೈತಿಕ್ ಸ್ಕಾಲರ್. ಸೊ ದಟ್ ಇಸ್ ದ ಟ್ರಾನ್ಸ್ಫರ್ಮೇಷನ್ ಆಫ್ ಐಶರ್ವುಡ್. ಸೊ ರಷ್ಯನ್ ಕನೆಕ್ಷನ್ನು ಫಾರ್ಮರ್ ಹಾಫ್, ಆಮೇಲೆ ಟೋಟಲ್ ಇಂಡಿಯನ್ ಕನೆಕ್ಷನ್. ಸೊ 2 ಡೈಮೆನ್ಷನಲ್ ಆಸ್ಪೆಕ್ಟ್ಸ್ ಆಫ್ ಕ್ರಿಸ್ಟಫರ್ ಐಶರ್ವುಡ್ ಅಂತ ನಮ್ಮ ತಂದೆ 30 ವರ್ಷದ ಕೆಳಗೆ ಒಂದು ಎಸ್ಸೆ ಬರೆದಿದ್ರು. ಸೊ ಆ ದೃಷ್ಟಿಯಿಂದ ಮುಖ್ಯವಾಗಿ ಆ ವಿವೇಕ ಎಂಬತಕ್ಕಂಥದ್ದು ಯಾವ ರೀತಿಯಾಗಿ ಉಂಟಾಗುತ್ತೆ ಅನ್ನೋದಕ್ಕೆ ಮನುಷ್ಯ ನೋಡಿ, ಭಾರವಿ ಕಿರಾತಾರ್ಜುನೀಯದಲ್ಲಿ 2ನೇ ಸರ್ಗದ 30ನೇ ಶ್ಲೋಕದಲ್ಲಿ ಯುಧಿಷ್ಠಿರನ ಬಾಯಿಂದ ಭೀಮಸೇನನಿಗೆ ಒಂದು ಒಳ್ಳೆ ಮಾತನ್ನು ಆಡಿಸ್ತಾನೆ. ಭೀಮ ಹೇಳ್ತಾನೆ, ಏನಣ್ಣ ನೀನು ಸುಮ್ಮನೆ ತಡೀತೀಯ, ಬೇಡ ಬೇಡ ಅಂತ ಹೊಡೆದಾಕ್ಬಿಡ್ತೀನಿ ಕೌರವ್ರನ್ನೆಲ್ಲ ಕೂಡ, ನೀನು ಯಾಕೆ ನನ್ನನ್ನು ತಡೆಯೋದು? ಧರ್ಮರಾಯ ಹೇಳ್ತಾನೆ, ನೋಡಪ್ಪ, ನಾವೀಗಿರೋದು ಅಜ್ಞಾತವಾಸದಲ್ಲಿ. ನಮ್ಮ ನಿಜವಾದ ಗುಟ್ಟು ಗೊತ್ತಾದರೆ ಮತ್ತೆ 12 ವರ್ಷ ಕಾಡಲ್ಲಿ ಒದ್ದಾಡಬೇಕು. ಈ 1 ವರ್ಷ ಸುಮ್ಮನೆ ಇರು, ಆಮೇಲೆ ನೀನೇ ಯಾರನ್ನ ಏನು ಬೇಕಾದ್ರೂ ಮಾಡ್ಕೊ, ನಾನು ಅಡ್ಡ ಬರಲ್ಲ. ಈ 1 ವರ್ಷ ಬೇಡ. ಈಗ ನಾವೇನಾದರೂ ನಮ್ಮ ನಿಜವಾದ ಅರಿವು ಗೊತ್ತಾದರೆ, ನಾವೇ ಪಾಂಡವರು ಅಂತ ಗೊತ್ತಾಗ್ಬಿಟ್ರೆ ವಿರಾಟ ನಗರದಲ್ಲಿ ಮತ್ತೆ ಒದ್ದಾಡಬೇಕಾಗತ್ತೆ, ಮಾಡಬೇಡ ಅಂತ. ಅಲ್ಲಿ ಭಾರವಿ ಆ ಶ್ಲೋಕ ಹೇಳಿಸ್ತಾನೆ, ಸಹಸಾ ವಿದದೀತನ ಕ್ರಿಯಾಂ ಅವಿವೇಕ ಪರಮಾಪದಾಂ ಪದಂ ವೃಣುತೆ ವಿಮೃಶ್ಯಕಾರಿಣಃ ಗುಣಲುಬ್ಧಾ ಸ್ವಯಮೇವ ಸಂಪದಃ. ಮಹಾತ್ಮರನ್ನ ಗುಣಗಳು ಅನುಸರಿಸ್ಕೊಂಡು ಬರುತ್ತೆ ಹೊರತು ಗುಣಗಳನ್ನು ಮಹಾತ್ಮರ ಅನುಸರಿಸೋದಿಲ್ಲ. ನ ರತ್ನ ಮನ್ವಿಷ್ಯತಿ ಮೃಗ್ಯತೆ ಹಿ ತತ್, ಕಾಳಿದಾಸನ ಮಾತು. ಯಾರೂ ಕೂಡ ರತ್ನವನ್ನು ಹುಡ್ಕೊಂಡು ಹೋಗಲ್ಲ, ರತ್ನವೇ ಅವರನ್ನು ಹುಡ್ಕೊಂಡು ಬರುತ್ತೆ ಅಂತ. ರತ್ನ ಅಂದರೆ ಜ್ಞಾಪಕ ಬರೋದೇ ಜಿ.ಪಿ. ರಾಜರತ್ನಂ. ನೋಡಿ, ಜಿ.ಪಿ. ರಾಜರತ್ನಂ ಅರ್ಲಿಯರ್ ಹೆಸರು ರಾಜ ಇಂಗಾರ್ ಅಂತ. ಒಂದ್ಸಲ ಕ್ಲಾಸ್ ರೂಮಲ್ಲಿ ಮೇಷ್ಟ್ರು ಬೈದ್ಬಿಟ್ರು, ಇವೆಲ್ಲ ರತ್ನಗಳ ಮುಂಡೆ ಏನು ಅರ್ಥ ಆಗಲ್ಲ ಅಂತ. ಆವತ್ತು ಮಾಡಿದ್ರೆ ನೋಡಿ, ಅಯ್ಯಂಗಾರನ್ನು ಕಿತ್ತಾಕ್ಬಿಟ್ಟು ರತ್ನಮ್ಮನ್ನು ಸೇರಿಸ್ಕೊಂಡ್ಬಿಟ್ರು. ಐ ವಿಲ್ ಪ್ರೂವ್ ಟು ದ ವರ್ಲ್ಡ್ ಹೌ ಐ ಆಮ್ ನಾಟ್ ಎ ರತ್ನ. ತೋರಿಸ್ತೀನಿ ನಾನು ಹೇಗೆ ರತ್ನ ಅಲ್ವೋ ಅಂತ. ಅದಕ್ಕೆ ಮಲ್ಲೇಶ್ವರ 17ನೇ ಕ್ರಾಸ್ 3ನೇ ಮೇನ್ ರೋಡ್ ವಿದೇಹ ಎಂಬತಕ್ಕಂಥ ಡೋರ್ ನಂಬರಲ್ಲಿ ರಾಜರತ್ನಂ ಇದ್ದಿದ್ದು, ವಾಸವಾಗಿದ್ದಿದ್ದು. ನನಗೆ 37 ವರ್ಷದ ಕೆಳಗೆ ಧಿಮ್ಮಂತ ಭುಜದ ಮೇಲೆ ಗುದ್ದಿ ಹೇಳಿರೋ ಮಾತು ಇನ್ನೂ ಜ್ಞಾಪಕ ಇದೆ. ನಾನು ಅದನ್ನು ಅನುಸರಿಸ್ತಾ ಇಲ್ಲ. ಅವರು ಕ್ಷಮಿಸಬೇಕು ಎಲ್ಲಿದ್ದರೂ ಕೂಡ. ಮಗು, ಮುಂದೆ ಏನಾದರೂ ನೀನು ಭಾಷಣಕಾರ ಆದರೆ ನಿಧಾನಕ್ಕೆ ಮಾತಾಡು. ನೀನು ತುಂಬ ಫಾಸ್ಟಾಗಿ ಮಾತಾಡ್ತೀಯಾ, ಆಗಲ್ಲ, ಜನಗಳ ಕೈಯಲ್ಲಿ ಹಿಡಿಯಲ್ಲ. ನೀನು ಎಷ್ಟು ತುರುಕಬೇಕು ಅಂತ ಹೋಗ್ತೀಯೋ ಅಷ್ಟು ತುರುಗಿಸ್ಕೊಳ್ಳೋಕ್ಕೆ ಅವ್ರಿಗಾಗಲ್ಲ. ಹೇಳೋದು ಕಡಿಮೆ ಆದರೂ ಪರವಾಗಿಲ್ಲ, ಸ್ಪಷ್ಟವಾಗಿ ಹೇಳು, ನಿಧಾನಕ್ಕೆ ಹೇಳು, 2ನೇ ಉದಾಹರಣೆ ಕೊಡು, 3ನೇ ಸಲ ಒತ್ತಿ ಹೇಳು. ಹೇಳಿದ್ರು ಪಾಪ ದೊಡ್ಡವರು. ಏನು ಮಾಡೋದು, ನಾನು ಆಗಲ್ಲ, ನನಗೆ ಶುರು ಮಾಡೋದು ಸ್ಲೋ ಆಗೇ ನ್ಯಾರೋ ಗೇಜು, ಆಮೇಲೆ ಬ್ರಾಡ್ ಗೇಜ್ ಕೊಟ್ಟೋಗುತ್ತೆ. ಏನೋ ನನ್ನ ದೌರ್ಬಲ್ಯ ಅದು, ಏನು ಮಾಡೋಕ್ಕಾಗಲ್ಲ. ಸೊ ಆ ದೃಷ್ಟಿಯಿಂದ ಈ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ವಿವೇಕ ಕಳ್ಕೊಂಡ್ಬಿಟ್ರೆ ನಾವು ಮನುಷ್ಯರಾಗಲ್ಲ, ಪ್ರಾಣಿಗಳಾಗ್ಬಿಡ್ತೀವಿ. ಅದಕ್ಕೇನೆ ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ರು, ಮ್ಯಾನ್ ಈಸ್ ದ ಕ್ರೌನ್ ಆಫ್ ಕ್ರಿಯೇಷನ್. ಯು ಆರ್ ನಾಟ್ ಎ ಕ್ರೀಚರ್ ಬಟ್ ಯು ಆರ್ ಎ ಕ್ರಿಯೇಟರ್. ರಿಮೆಂಬರ್, ಯು ಆರ್ ನಾಟ್ ಎ ಕ್ರೀಚರ್ ಲೈಕ್ ಆರ್ಡಿನರಿ ಪೀಪಲ್. ಯು ಹ್ಯಾವ್ ಗಾಟ್ ದಿ ಕೆಪಾಸಿಟಿ ಆಫ್ ಕ್ರಿಯೇಟಿಂಗ್ ಸೋ ಮೆನಿ ಗುಡ್ ಥಿಂಗ್ಸ್. Realize your inner potency. Education is the manifestation of perfection already in man. Education is not collection of facts but concentration of mind. ಎಷ್ಟು ನಾವು ಓದಿದ್ದೀವಿ ಅನ್ನೋದಲ್ಲ ಮುಖ್ಯ, ಎಷ್ಟು ಅರಗಿಸ್ಕೊಂಡಿದ್ದೀವಿ ಅನ್ನೋದು ಮುಖ್ಯ ಜೀವನದಲ್ಲಿ. ಅದು ತುಂಬ ಪ್ರಭಾವಪೂರ್ಣವಾಗಿ ವಿವೇಕಾನಂದರು ಹೇಳ್ತಾ ಇದ್ದಿದ್ದರಿಂದನೇ ಸೈಕ್ಲಾನಿಕ್ ಮಾಂಕ್ ಆಫ್ ಇಂಡಿಯಾ ಅಂತ ಅವರಿಗೆ ನಾಮಕರಣ ಇದ್ದಿದ್ದು. ಬಿರುಗಾಳಿ ಬೀಸ್ದಂಗೆ ಅವರು ಮಾತಾಡಿ ಹೋಗಿರ್ತಕ್ಕಂಥದ್ದು. ಆ ಫಸ್ಟ್ ಅಡ್ರೆಸ್, ಶಿಕಾಗೋ ಅಡ್ರೆಸ್ ನೋಡಿ ಎಂಥ ಇಂಪ್ರೆಷನ್ ಕ್ರಿಯೇಟ್ ಆಯಿತು. ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅನ್ನೋದು. ಸಾಮಾನ್ಯವಾಗಿ ಎಲ್ಲರೂ ಕೂಡ ಲೇಡೀಸ್ ಆ್ಯಂಡ್ ಜೆಂಟಲ್ಮನ್ ಅಂತ ಮಾತಾಡೋರು. ಬಟ್ ದ ವೆರಿ ಫಸ್ಟ್ ಅಪೀಲ್, he could just grasp the pulse of the audience with which he was elevated to the level of greatness. ಸೊ ಆ ದೃಷ್ಟಿಯಿಂದನೇ ಸಿಸ್ಟರ್ ನಿವೇದಿತಾ ಅವರೆಲ್ಲ ಕೂಡ ಅವರಿಗೆ ಮಾರು ಹೋಗಿ ಅವರ ಶಿಷ್ಯವೃತ್ತಿಯನ್ನು
ತದನಂತರ ಸ್ವೀಕರಿಸಿ ಮಾರ್ಗ್ರೆಟ್ ನೋಬಲ್ ಆದವರು ಸಿಸ್ಟರ್ ನಿವೇದಿತ ಹೇಗಾಗಿದ್ದು? ಬಿಕಾಸ್ ಆಫ್ ವಿವೇಕಾನಂದ ಅಷ್ಟೇ, ನಥಿಂಗ್ ಅದರ್ ದ್ಯಾನ್ ದ್ಯಾಟ್. ವಾಟ್ ಎ ಟ್ರಾನ್ಸ್ಫರ್ಮೇಷನ್. ಅದಕ್ಕೆ ಹೇಳೋದು ಉತ್ಸವ ಮೂರ್ತಿ ಸಭಾಮೂರ್ತಿ ಅಂತ. ರಾಮಕೃಷ್ಣರು ಕೊಟ್ಟಂತಹ ಒಂದು ಸಂದೇಶ ವಿವೇಕಾನಂದರು ಹೊರದೇಶದಲ್ಲಿ ತಲುಪಿಸಿದ್ರು. ಸೊ ಇವರು ಗರ್ಭಗುಡಿಯಲ್ಲಿ ಇರ್ತಕ್ಕಂಥ ದೇವರು ರಾಮಕೃಷ್ಣ ಪರಮಹಂಸರು, ಹೊರಗಡೆ ಓಡಾಡ್ತಾ ಇರ್ತಕ್ಕಂಥ ದೇವರು ವಿವೇಕಾನಂದರು. ಅದಕ್ಕೆ ಆದರ್ಶ ಗುರು ಆದರ್ಶ ಶಿಷ್ಯ ಅಂತ ಸ್ವಾಮಿ ಪುರುಷೋತ್ತಮಾನಂದಜಿ ಮಹಾರಾಜ್ ಅವರು ವೀರ ಸನ್ಯಾಸಿ ವಿವೇಕಾನಂದ ಎಂಬತಕ್ಕಂಥ ಗ್ರಂಥದಲ್ಲಿ ಅಪ್ಪಣೆ ಕೊಡಿಸ್ತಾರೆ. ಆ ತರಹ ಗುರುಗಳನ್ನು ಕಾಣಲಿಲ್ಲ, ಆ ಥರ ಶಿಷ್ಯರನ್ನು ಕಾಣಲಿಲ್ಲ ಅಂತ. ಆಶ್ಚರ್ಯೋ ವಕ್ತ ಕುಶಲಾನುಶಿಷ್ಟ, ಕಠೋಪನಿಷತ್ತಲ್ಲಿ ಸ್ಪಷ್ಟವಾಗಿ ಆ ಮಾತು ಬರುತ್ತೆ. ಆದರ್ಶವಾಗಿರ್ತಕ್ಕಂಥ ಗುರುವಿಗೆ ಆದರ್ಶನಾಗಿರ್ತಕ್ಕಂಥ ಶಿಷ್ಯ ಸಿಕ್ಕಿದ್ರೆ ಆದರ್ಶ ಅನ್ನೋದು ಲೋಕದಲ್ಲಿ ಉಳಿಯತ್ತೆ ಅನ್ನೋ ದೃಷ್ಟಿಯಿಂದ. ಈ ಕೋಪ ಮಾಡಿಕೊಂಡ್ರೆ ಬಹಳ ಕಷ್ಟ ಅನ್ನೋ ದೃಷ್ಟಿಯಿಂದನೇ ಧರ್ಮರಾಯ ಭೀಮನಿಗೆ ಹೇಳ್ತಕ್ಕಂಥದ್ದು ವಿವೇಕ ಕಳ್ಕೋಬೇಡ, ಈಗ ಸುಮ್ಮನೆ ಇರು ಅಂತ. ಅದನ್ನು ಬರೆದಿರ್ತಕ್ಕಂಥ ಭಾರವಿ ಜೀವನದಲ್ಲೇ ಒಂದು ಕಥೆ ನಡೀತು. ನಾನು ಹಿಂದಿನ ಉಪನ್ಯಾಸ ಮಾಲಿಕೆಯಲ್ಲೂ ಹೇಳಿದ್ದೆ, ಮತ್ತೆ ಹೇಳ್ತಾ ಇದ್ದೀನಿ. ಭಾರವಿ ಜೀವನದಲ್ಲಿ ಪ್ರತಿಯೊಬ್ಬರು ಅವನ್ನ ಹೊಗಳ್ತಾ ಇದ್ರು, ಅವ್ರ ತಂದೆ ಒಬ್ಬನ ಬಿಟ್ಟು. ಒಂದಿನ ಅವನೇನು ಅನ್ಕೊಂಡ, ನನ್ನ ತಂದೆನ ಮುಗಿಸ್ಬಿಟ್ರೆ, ನನ್ನ ತಂದೆನ ಕೊಂದುಬಿಟ್ರೆ ಲೋಕದಲ್ಲಿ ನಾನು ಬರೀ ಕೀರ್ತಿನೇ ಇರುತ್ತೆ ಅಂದ್ಬಿಟ್ಟು ದೊಡ್ಡ ಸೈಜ್ ಕಲ್ಲು ಇಟ್ಕೊಂಡು ನಿಂತಿದ್ದಾನೆ. ಇನ್ನೇನು ತಂದೆ ತಲೆ ಮೇಲೆ ಕಲ್ಲು ಹಾಕಬೇಕು ಅನ್ನೋವಾಗ ತಾಯಿ ತಂದೆ ಮಾತಾಡೋದು ಅವನಿಗೆ ಕೇಳಿಸ್ತು. ತಾಯಿ ಆದವ್ರು ಕೇಳು, ಅಲ್ಲ ರೀ, ಲೋಕದಲ್ಲಿ ಪ್ರತಿಯೊಬ್ಬರು ಹೊಗಳ್ತಾರೆ ನಮ್ಮ ಮಗ ಬುದ್ಧಿವಂತ ಅಂತ, ನೀವು ಯಾಕ್ರಿ ಹೊಗಳಲ್ಲ ಅಂತ. ಅದಕ್ಕೆ ಅವನು ಹೇಳಿದಂತೆ ತಂದೆಯಾದವನು, ನನಗೆ ಗೊತ್ತು ಕಣೆ ನನ್ನ ಮಗ ಎಷ್ಟು ಬುದ್ಧಿವಂತ ಅಂತ. ನಾನೂ ಹೊಗಳಿಬಿಟ್ರೆ, ಹೊಗಳಬೇಕೇನೋದು ಅವ್ನ ತಲೆಗೆ ಹೋದರೆ ಅವನು ಓದೋದು ಬಿಟ್ಬಿಡ್ತಾನೆ. ಅವನು ಲೋಕಕ್ಕೆ ಕೀರ್ತಿವಂತನಾಗಲಿ ನಮ್ಮ ಮಹದಾಸೆಯಿಂದ ಹೊಗಳ್ತಾ ಇಲ್ವೇ ಹೊರತು ನನಗೇನು ಅಸೂಯೆ ಇಲ್ಲ, ಮಾತ್ಸರ್ಯ ಇಲ್ಲ ನನ್ನ ಮಗನ ವಿದ್ಯೆ ಬಗ್ಗೆ ಅಂತ ಹೇಳಿದಂತೆ. ಅದನ್ನು ಕೇಳಿಸ್ಕೊಂಡು ಭಾರವಿ ಅಂದ್ಕೊಂಡಂತೆ, ಒಂದು ಕ್ಷಣ ನಾನು ಯಾಮಾರಿ ಕಲ್ಲು ಹಾಕಿದರೆ ಎಂಥ ಒಳ್ಳೆ ತಂದೆಯನ್ನು ಕಳ್ಕೊಂಡ್ಬಿಡ್ತಾ ಇದ್ದೆ. ಮರುದಿನ ಬೆಳಗ್ಗೆ ಬಂದು ಕೇಳಿದಂತೆ, ಅಪ್ಪ ತಂದೆನ ಕೊಲ್ಲಬೇಕು ಅಂತಿರೋ ಮಗನಿಗೇನು ಪ್ರಾಯಶ್ಚಿತ್ತ ಅಂತ. ಬ್ಯಾಕ್ಗ್ರೌಂಡ್ ಏನೂ ಹೇಳಿಲ್ಲ, ಸುಮ್ಮನೆ ಅಷ್ಟು ಮಾತ್ರ ಕೇಳ್ದ. ತಂದೆ ಹೇಳಿ, ಏನಿಲ್ಲಪ್ಪ, ಅತ್ತೆ ಮಾವಂದರ ಮನೇಲಿ ಒಂದು ವಾರ ಇದ್ಬಿಟ್ರೆ ಸಾಕು ಅಂತ. ಇದೇನು ಅಂಥ ಕಷ್ಟ ಅತ್ತೆ ಮಾವಂದರ ಮನೇಲಿ ಇರೋದು? ಏನು ಗಂಟು ಮೂಟೆ ಕಟ್ಕೊಂಡು ಹೆಂಡತಿ ಜೊತೆ ಹೊರಟೇ ಬಿಟ್ಟ ಅತ್ತೆ ಮಾವಂದರ ಮನೆಗೆ. ಏನು ವರ್ಷಾನ್ಗಟ್ಲೆ ಕರೆದ್ರೂ ಬಂದಿರಲಿಲ್ಲ. ಬರದೆ ಅಳಿಯಂದ್ರೆ ಬಂದರೆ ಇನ್ನು ಸಾಮಾನ್ಯನ ಅದ್ದೂರಿಯಾಗಿರ್ತಕ್ಕಂಥ ಸ್ವಾಗತ, ಹಾಲು ತುಪ್ಪ ಜೇನುತುಪ್ಪ ಪ್ರವಾಹ ರೂಪದಲ್ಲಿ ಅಳಿಯನ್ ಎಲೆ ಕಡೆಗೆ ಹರಿತಂತೆ. ಒಂದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು. 4ನೇ ದಿನ ಅತ್ತೆ ಬಂದು, ಏನೋ ಕೊಟ್ಟಿಗೆ ಕಡೆ ಸ್ವಲ್ಪ ನೋಡ್ಕೊಂಡಿದ್ರೆ ಚೆನ್ನಾಗಿತ್ತು ಅಂದ್ರಂತೆ. ಸುಮ್ಮನೆ ತಿನ್ಕೊಂಡು ಕೂತಿದ್ಯಲ್ಲ, ಹೋಗಿ ಕೆಲಸ ಮಾಡು, ದನ ಕರು ನೋಡ್ಕೊ ಅಂತ. ಮಾವನವ್ರು ಹೇಳಿದಂತೆ, ನಾನು ಹೊಲಕ್ಕೆ ಹೋಗ್ತಾ ಇದ್ದೀನಿ, ತಾವು ದಯಮಾಡಿಸ್ಬೋದು ಅಂತ. ಆಗ ಅವನೊಂದು ಶ್ಲೋಕ ಹೇಳ್ತಾನೆ ಆಶುವಾಗಿ, ಶ್ವಶುರ ಗೃಹ ನಿವಾಸ ಸ್ವರ್ಗತುಲ್ಯೋ ನರಾಣಾಂ. ಅತ್ತೆ ಮಾವಂದರ ಮನೆಯದು ಸ್ವರ್ಗಕ್ಕೆ ಸಮಾನ. ಯದಿ ವಸತಿ ದಿನಾನಿ 3 5 ಅಥ 7, 3 5 ಮ್ಯಾಕ್ಸಿಮಮ್ 7 ದಿನ. ದದಿ ಮಧು ಘೃತ ಕ್ಷೀರಧಾರ ಪ್ರವಾಹ, ಹಾಲು ತುಪ್ಪ ಮೊಸರು ಪ್ರವಾಹ ರೂಪದಲ್ಲಿ ಅಳಿಯನ್ ಎಲೆ ಕಡೆಗೆ ಹರಿಯತ್ತೆ. ತದುಪರಿ ದಿನಮೇಕಂ ಪಾದರಕ್ಷಾ ಪ್ರಯೋಗ. ಇನ್ನು 7ನೇ ದಿನ ಆದಮೇಲೆ ಆದರೆ ಆ ಮೂಲೆಯಲ್ಲಿ ನಾವು ಏನು ಬಿಟ್ಟು ಬರ್ತೀವೋ ಒಳಗಡೆ ಆ ಸೇವೆ ಆಗತ್ತೆ ಅಂತ. ಅದಕ್ಕೆ ಯಾವಾಗಲೂ ಕೂಡ ಅತಿ ಪರಿಚಯ ಅವಜ್ಞ ಅಂತ ಸಮೃದ್ಧದಲ್ಲಿ ಒಂದು ಮಾತಿದೆ. ತುಂಬ ಪರಿಚಯ ಆಗಿಬಿಟ್ರೆ ಸ್ವಲ್ಪ ಹುಷಾರಾಗಿರೋದು ವಾಸಿ ಅನ್ನೋ ದೃಷ್ಟಿಯಿಂದ. ಏಕೆಂದರೆ ಅನ್ಯಾಯವಾಗಿ ನಮ್ಮ ಗೌರವವನ್ನು ಕಳ್ಕೋಬಾರದು ಅನ್ನೋ ದೃಷ್ಟಿಯಿಂದ ನೋಡಿ. ಅದಕ್ಕೆ ಹೇಳ್ತಾರೆ, ನಿರ್ಣಯ ಬುದ್ಧಿ ಎಂಬ ಕುದುರೆಗೆ ಇಂತಿಷ್ಟು ನಿಯಮಗಳು ಎಂಬ ಕಣ್ಣು ಕುಲಾಯಿಗಳನ್ನು ಹಾಕಿದರೆ ಸಾಲದು. ಸದಾ ಜಾಗೃತವಾಗಿರತಕ್ಕಂತಹ ವಿವೇಕ ಎಂಬ ಕಡಿವಾಣ ಅದಕ್ಕೆ ಅವಶ್ಯಕವಾಗಿ ಬೇಕು. ವಿನಾಯಕ ಕೃಷ್ಣ ಗೋಕಾಕರ ಪ್ರಬಂಧ ಗೊರೂರಿನ 46ನೇ ಪುಟದ 2ನೇ ಪ್ಯಾರಾಗ್ರಾಫಿನ 1ನೇ ಸಾಲು. ಗೋಕಾಕ್ ಅವರ ಮಾತು, ನನ್ನ ಮಾತಲ್ಲ. ವಿವೇಕ ಶಕ್ತಿ ದೇವತೆಯಲ್ಲಿ ಪ್ರತಿಯೊಂದು ವ್ಯಕ್ತಿಗತ ನಿರ್ಣಯ ಸಾಮರ್ಥ್ಯ. ಶಂಭಾ ಜೋಶಿ, ಸಮಾಜ ದರ್ಶನ 116ನೇ ಪುಟ. 9/10 of wisdom consists in being wise in time. ರೂಸ್ವೆಲ್ಟ್. Common sense in an uncommon degree is what we call wisdom. Coleridge. Common sense in an uncommon measure, that is what is called as wisdom ಅನ್ನೋ ದೃಷ್ಟಿಯಿಂದ. Wisdom cannot be bought. It is natural, spontaneous and free. It is the understanding of enduring values and living of those values. J. Krishnamurti, 1934, Adyar Talks, Chennai. Wisdom is the discerning exercise of knowledge. Judicious use of knowledge makes one wise. Zoroastrianism. Zoroaster ಹೇಳ್ತಕ್ಕಂಥ ಮಾತು ಈ ವಿಸ್ಡಮ್ ಬಗ್ಗೆ. ಈ ರೀತಿಯಾಗಿ ಮನುಷ್ಯ ಮುಖ್ಯವಾಗಿ ಬೆಳೆಸ್ಕೋಬೇಕಾಗಿರೋದು ಏನು ಅಂದರೆ ವಿವೇಕ ಎಂಬತಕ್ಕಂಥ ಮಾತನ್ನು ಹೇಳ್ತಾರೆ. ನಿನ್ನ ಬುದ್ಧಿ ಸುಖ ಭೋಗಗಳ ಬಗ್ಗೆ ವಿರಕ್ತವಾಗಿದೆ,
ಈ ಸಂಸಾರದಲ್ಲಿ ಯಾವ ಸೌಖ್ಯವಿದೆ ಅದು ಕ್ಷಣಭಂಗುರ. ನೋಡಿ, ಸಂಸಾರ ಅನ್ನೋ ಶಬ್ದ ವೇದಾಂತದಲ್ಲಿ ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಅಂತಲ್ಲ, ಹುಟ್ಟು ಸಾವುಗಳ ಮಾಲೆಗೆ ಸಂಸಾರ ಅಂತ ಕರೆಯೋದು. ಸಮ್ಯಕ್ ಸರತೀತಿ ಸಂಸಾರ, ಅದು ಯಾವಾಗಲೂ ಕೂಡ ನಡ್ಕೊಂಡು ಹೋಗ್ತಾ ಇರುತ್ತೆ. ನೋಡಿ, ತ್ವರಿತಂ ಕಿಂ ಕರ್ತವ್ಯಂ, ಶಂಕರಾಚಾರ್ಯರದು ಪ್ರಶ್ನೋತ್ತರ ರತ್ನಮಾಲಿಕಾ ಅಂತ ಒಂದು ಗ್ರಂಥ. 64 ಪ್ರಶ್ನೆ 64 ಉತ್ತರ. ಅವರೇ ಕೇಳೋ ಪ್ರಶ್ನೆ, ಯಾವುದನ್ನು ಅತ್ಯಂತ ಬೇಗವಾಗಿ ಮಾಡಬೇಕು? ಉತ್ತರ ನೋಡಿ, ಸಂಸಾರ ಸಂತತಿ ಛೇದ, ಹುಟ್ಟು ಸಾವುಗಳು ಎಂಬತಕ್ಕಂಥ ಸಂಸಾರದಿಂದ ನಾವು ಕತ್ತರಿಸ್ಕೊಂಡು ಆಚೆ ಬರಬೇಕು ಅನ್ನೋ ದೃಷ್ಟಿಯಿಂದ ಉತ್ತರ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಸಂಸಾರ ಅನ್ನೋದೇ ಒಂದು ಕಾಳ್ಗಿಚ್ಚು, ಸಂಸಾರ ಅನ್ನೋದೇ ಒಂದು ಜಾಲ, ಸಂಸಾರ ಅನ್ನೋದೇ ಒಂದು ಬಾವಿ, ಸಂಸಾರ ಅನ್ನೋದೇ ಭಯಂಕರ, ಸಂಸಾರ ಅನ್ನೋದೇ ಹಾವು, ಸಂಸಾರ ಅನ್ನೋದೇ ಮರ, ಸಂಸಾರ ಅನ್ನೋದೇ ಸಮುದ್ರ, ಸಂಸಾರ ಅನ್ನೋದೇ ಜೈಲು, ಸಂಸಾರ ಅನ್ನೋದೇ ಮಾರ್ಗ, ಸಂಸಾರ ಅನ್ನೋದೇ ವೃಕ್ಷ ಅಂತ ಶಂಕರ ಭಗವತ್ಪಾದಾಚಾರ್ಯರು ಸ್ಪಷ್ಟವಾಗಿ ಲಕ್ಷ್ಮೀ ನೃಸಿಂಹ ಕರಾವಲಂಬ ಸ್ತೋತ್ರದಲ್ಲಿ 8 ರೂಪಕಾಲಂಕಾರಗಳ ಮುಖಾಂತರ ಸಂಸಾರ ಅಂದರೆ ಏನು ಅನ್ನೋದನ್ನು ವರ್ಣನೆ ಮಾಡ್ತಾರೆ. 147ನೇ ಶ್ಲೋಕ ವಿವೇಕ್ ಚೂಡಾಮಣಿ ಅದೇ ಶಂಕರರು ಅದೇ ಸಂಸಾರ ವೃಕ್ಷವನ್ನು ಡೀಟೇಲಾಗಿ ವರ್ಣನೆ ಮಾಡಿದ್ದಾರೆ. ಯಾವ್ಯಾವುದೇನೇನು ನೋಡಿ, ಹುಟ್ಟು ಸಾವುಗಳ ಸಾಲೆ ಹಣ್ಣಿನ ಗಿಡ. ಒಂದು ಹಣ್ಣಿನ ಗಿಡ ಇದೆ. ಯಾವುದು ಹಣ್ಣಿನ ಗಿಡ? ಹುಟ್ಟು ಮತ್ತು ಸಾವುಗಳ ಸಾಲು, ಅದೇ ಒಂದು ಹಣ್ಣಿನ ಗಿಡ. ಒಂದು ಬೀಜ ಇರಬೇಕಲ್ಲ ಗಿಡಕ್ಕೆ. ಯಾವುದಪ್ಪ ಬೀಜ ಅಂದರೆ ಅಜ್ಞಾನವೇ ಬೀಜ. ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ಇದೆ ನೋಡಿ, ಅದೇ ಬೀಜ ರೂಪದಲ್ಲಿ ಇರತಕ್ಕಂಥದ್ದು. ಇನ್ನು ಆ ಬೀಜ ಮೊಳಕೆ ಹೊಡಿಬೇಕಲ್ಲ. ಯಾವುದು ಮೊಳಕೆ ಅಂದರೆ ಶರೀರ ಆತ್ಮಭಾವವೇ ಮೊಳಕೆ. ಶರೀರವನ್ನೇ ಆತ್ಮ ಅಂತ ಒಪ್ಕೊಂಡಿರೋರು ಅಂದರೆ ನಾವು ಚಾರ್ವಾಕರು. ಚಾರ್ವಾಕರು ಪರಮನಾಸ್ತಿಕರು, ವೇದಾಂತಿಗಳು ಪರಮ ಆಸ್ತಿಕರು. ಇನ್ ಬಿಟ್ವೀನ್ ಬರ್ತಕ್ಕಂಥವ್ರು ಮಿಕ್ಕವರೆಲ್ಲರೂ ಕೂಡ ಮೀಮಾಂಸಕರು, ತಾರ್ಕಿಕರು, ನೈಯಾಯಿಕರು, ಜೈನರು, ಬೌದ್ಧರು, ಅವರೆಲ್ಲ ಮಧ್ಯ ಬರ್ತಾರೆ. ನೋಡಿ, ಇದು ಒಂದು ಎಂಡ್ ಆದರೆ ಅದು ಇನ್ನೊಂದು ಎಂಡು. ಸೊ ಫ್ರಮ್ LHS ಟು RHS ಈ ಕಡೆ ಕೊನೆಯಲ್ಲಿ ಇರ್ತಕ್ಕಂಥವ್ರು ಚಾರ್ವಾಕರು, ಪರಮನಾಸ್ತಿಕರು. ಅವರೇನು ಹೇಳ್ತಾರೆ? ಪುನರ್ಜನ್ಮ ಇಲ್ಲ, ಮೋಕ್ಷ ಅನ್ನೋದಿಲ್ಲ, ಬದುಕಿರೋ ತನಕ ಚೆನ್ನಾಗಿರು, ಯಾವಾಗ ನೀನು ದೇಹ ನಾಶವಾಗುತ್ತೋ ಆವಾಗೆಲ್ರಿಗೂ ಮೋಕ್ಷನೇ. ಈ ರೀತಿ ಹೇಳಿಬಿಟ್ರೆ ಯಾರಿಗಿಷ್ಟ ಆಗಲ್ಲ? ಯಾವಜ್ಜೀವೇತ್ ಸುಖಂಜೀವೇತ್, ಇರೋ ತನಕ ಚೆನ್ನಾಗಿರೋ. ಹೆಂಗ್ರಿ ಚೆನ್ನಾಗಿರೋ? ದುಡ್ಡೇ ಇಲ್ವಲ್ಲ ಅಂದರೆ ಋಣಂಕೃತ್ವ ಘೃತಂ ಪಿಬೇತ್, ಸಾಲ ಮಾಡು ತುಪ್ಪ ತಿನ್ನು. ಸಾಲ ಕೇಳಕ್ಕೆ ಅವನು ಇರಲ್ಲ, ಕೊಡೋಕೆ ನೀನು ಇರಲ್ಲ, ಯಾಕೆ ಒದ್ದಾಡ್ತೀಯ? ಈ ರೀತಿ ಹೇಳಿಬಿಟ್ರೆ ಯಾರಿಗಿಷ್ಟ ಆಗಲ್ಲ ನೋಡಿ. ಅದಕ್ಕೆ ಚಾರು ವಾಕ್ ಅಂದ್ರೇನು? ಚೆನ್ನಾಗಿ ಮಾತಾಡೋನು ಅಂತ. ತೆಲುಗು ಚಾರು ಅಲ್ಲ. ಸೊ ಈ ಚಾರ್ವಾಕನಿಗೆ ಇನ್ನೊಂದು ಹೆಸರಿದೆ, ಅದೇನು ಗೊತ್ತಾ? ಲೋಕಾಯತಿಕ ಅಂತ. ಲೋಕದಲ್ಲಿ ತುಂಬ ಹೆಚ್ಚಿನ ಕಡೆ ಪ್ರಚಾರದಲ್ಲಿರೋರು ಅಂತ. ಅದು ವೆಸ್ಟಲ್ಲಿ ಹೇಳಬೇಕಾದ್ರೆ ಫಿಲಿಸ್ಟೈನ್ಸ್ ಅಂತ. ಫಿಲಿಸ್ಟ್ಯಾನಿಸಮ್ ಅಂತಲೇ ಒಂದು ಇಸಮ್ ಇದೆ. ರಿಲೇಟಿವಿಸಮ್ಮು, ರ್ಯಾಷನಲಿಸಮ್ಮು, ಫಿಲಿಸ್ಟ್ಯಾನಿಸಮ್ಮು, ಸೆಕ್ಯುಲರಿಸಮ್ಮು, ಮಾಡರ್ನಿಸಮ್ಮು, ಕಲೋನಿಯಲಿಸಮ್ಮು, ಪೋಸ್ಟ್ ಕಲೋನಿಯಲಿಸಮ್ಮು, ಈ ರೀತಿ ಇಸಮ್ಗಳು. ಸೊ ಇಸಮ್ ಇನ್ ದ ವೆಸ್ಟ್ ಅಂತಲೇ ಮಾತಾಡ್ಬೋದು ಒಂದು ಲೆಕ್ಚರ್. ಇರಲಿ, ಈಗ ಅದಕ್ಕೆ ಇಲ್ಲಿ ಅವಕಾಶ ಇಲ್ಲ, ಇರಲಿ. ಸೊ ಇನ್ನು ಆ ಚಿಗುರು ಯಾವುದು ಆಸೆಗಳಿಗೆ ಅಂತ ಹೇಳಿದ್ರೆ, ಪದಾರ್ಥದಲ್ಲಿ ಆಸೆಯೇ ಚಿಗುರು. ಆ ಮೊಳಕೆ ಚಿಗುರು ಹೊಡಿಬೇಕಲ್ಲ. ಯಾವುದಪ್ಪ ಚಿಗುರು ಅಂದರೆ ಆ ಪದಾರ್ಥಗಳಲ್ಲಿ ನಮಗಿರ್ತಕ್ಕಂಥ ಆಸೆ. ಅದರಿಂದಾನೇ ದುಃಖಕ್ಕೆ ಕಾರಣ ಆಗೋದು. ಬುದ್ಧ ನೋಡಿ ಅದಕ್ಕೆ ಹೇಳಿದ್ದು, ಆಸೆಯೇ ದುಃಖಕ್ಕೆ ಕಾರಣ ಅಂತ. ಯಾರು ಆಸೆಗೆ ದಾಸರೋ ಅವರು 3 ಲೋಕಕ್ಕೂ ದಾಸರು. ಯಾರು ಆಸೆಯನ್ನು ಗೆದ್ದಿದ್ದಾರೋ ಅವರು 3 ಲೋಕವನ್ನು ಗೆದ್ದ ಹಾಗೇನೆ ಅಂತ ಅಷ್ಟಾವಕ್ರ ಮುನಿಗಳು ಜನಕ ಮಹಾರಾಜನಿಗೆ ಅಷ್ಟಾವಕ್ರ ಗೀತೆಯಲ್ಲಿ ಬೋಧನೆ ಮಾಡ್ತಾರೆ. ಆಶಾಯಾಹ ಯೇ ದಾಸಾಹ ತೇ ದಾಸಾಹ ಸರ್ವಲೋಕಸ್ಯ, ಆಶಾ ಯೇಷಾಂ ದಾಸಿ ತೇಷಾಂ ದಾಸಾಯತೆ ಲೋಕಃ ಅಂತ. ನಿಮಗೆ ಹಳಬರಿಗೆ ಗೊತ್ತಿರತ್ತೆ, ಕೆಂಗಲ್ ಹನುಮಂತಯ್ಯ ವಿಧಾನಸೌಧ ಕಟ್ಟಿಸಿದಾಗ ಅವ್ರಿಗೊಬ್ಬರು PA ಇದ್ದರು, ಅಣ್ಣೇಗೌಡ ಅಂತ. ಮೈಸೂರು ಯೂನಿವರ್ಸಿಟಿ ಇಂಗ್ಲೀಷ್ ಪ್ರೊಫೆಸರು. ಅಣ್ಣೇಗೌಡ ಹನುಮಂತಯ್ಯನವರಿಗೆ ಒಂದು ಸ್ಲೋಗನ್ ಬರ್ಕೊಟ್ರಂತೆ, ಡಿಸರ್ವ್ ಬಿಫೋರ್ ಯು ಡಿಸೈರ್. ಇಫ್ ಅಟ್ ಆಲ್ ಯು ವಾಂಟ್ ಟು ಡಿಸೈರ್ ಸಮಥಿಂಗ್ ಯು ಶುಡ್ ಡಿಸರ್ವ್ ಇಟ್. ಅನ್ಡಿಸರ್ವೆಡ್ಲಿ ಯು ಶುಡ್ ನಾಟ್ ಇವನ್ ಡಿಸೈರ್ ಫಾರ್ ಇಟ್ ಅಂತ. ನನಗೆ ಯೋಗ್ಯತೆ ಇದೆಯಾ ಪಡ್ಕೊಳ್ಳೋದಕ್ಕೆ ಅಂತ ನಮ್ಮನ್ನು ನಾವು ಪ್ರಶ್ನೆ ಹಾಕ್ಕೋಬೇಕು. ನಾವು ಯಾವಾಗಲೂ ಬೇರೆಯವ್ರಿಗೆ ಪ್ರಶ್ನೆ ಹಾಕ್ತೀವಿ ಹೊರತು ನಮಗೆ ನಾವು ಪ್ರಶ್ನೆನೇ ಹಾಕ್ಕೊಳ್ಳಲ್ವಲ್ಲ. ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ದಟ್ ವಿ ಆರ್ ಪರ್ಫೆಕ್ಟ್. ದಟ್ ಈಸ್ ದ ಬೇಸಿಕ್ ಬ್ಲಂಡರ್ ವಿಚ್ ವಿ ಡೂ. ಅದಕ್ಕೆ ಹೇಳ್ತಾರೆ, ವಾಟ್ ಈಸ್ ವಿಸ್ಡಮ್ ಅಂದರೆ ನೋಯಿಂಗ್ ಒನ್ಸ್ ಲಿಮಿಟೇಷನ್ ಈಸ್ ದ ಸ್ಟೆಪಿಂಗ್ ಸ್ಟೋನ್ ಫಾರ್ ಒನ್ಸ್ ವಿಸ್ಡಮ್ ಅಂತ. ನನಗೇನು ಗೊತ್ತಿಲ್ಲ ಅನ್ನೋ ಗೊತ್ತು ಮಾಡ್ಕೊಂಡ್ಬಿಟ್ರೆ ಅದು ವಿವೇಕಕ್ಕೆ ಪ್ರಥಮ ಸೋಪಾನ ಅಂತ. ಯಾವಾಗಲೂ ಕೂಡ ಅಲ್ಲೇ ನಾವು ಎಡುವತಕ್ಕಂಥದ್ದು. ಇನ್ನು ಶರೀರಾತ್ಮದಿಂದ ಆಚರಿಸ್ತಕ್ಕಂಥ ಕರ್ಮವೇ ನೀರು. ಆ ಗಿಡಕ್ಕೊಂದು ನೀರು ಬೇಕಲ್ಲ. ಯಾವುದು ಅಂದರೆ ಶರೀರಾತ್ಮ ಭಾವ ಅಂತ ಭಾವಿಸ್ಕೊಂಡು ಇರತಕ್ಕಂಥದ್ದೇ ಆ ನೀರು. ಇನ್ನು ಕವಲುಗಳು ಒಡೆಯತ್ತಲ್ಲ ಆ ಮರ. ಯಾವುದು ಕವಲುಗಳು ಅಂದರೆ ದೇಹದಲ್ಲಿರ್ತಕ್ಕಂತಹ ಕೈ ಬೆರಳಿನ 5 ಬೆರಳುಗಳು.
ನೋಡಿ, ಒಂದು ಬೆರಳಿರೋ ಹಾಗೆ ಒಂದು ಬೆರಳಿಲ್ಲ. ಒಬ್ಬರದೇ ಕೈಯಾದರೂ ಕೂಡ ಒಂದು ದಪ್ಪಕ್ಕಿರತ್ತೆ, ಒಂದು ಉದ್ದಕ್ಕಿರತ್ತೆ, ಒಂದು ಚಿಕ್ಕದಾಗಿರುತ್ತೆ. ನೋಡಿ, ಆ ರೀತಿಯಾಗಿರ್ತಕ್ಕಂಥದ್ದು. ಆಮೇಲೆ ಗಿಡದ ಕೊನೆ ಯಾವುದಪ್ಪ ಅಂದರೆ ಉಚ್ಛ್ವಾಸ ನಿಶ್ವಾಸಗಳೇ ಕೊನೆ. ಉಸಿರು ತೆಗೆದುಕೊಳ್ಳೋದು, ಉಸಿರು ಬಿಡೋದು. ನೋಡಿ, ಒಬ್ಬರಾದರೂ ಹೇಳ್ತಾರಾ ಈಗ ನಾನು ಉಸಿರು ತೆಗೆದುಕೋತಾ ಇದ್ದೀನಿ, ಈಗ ನಾನು ಉಸಿರು ಬಿಡ್ತಾ ಇದ್ದೀನಿ ಅಂತ ಹೇಳ್ತಾರಾ? ಅದು ನಡೀತಾ ಇರುತ್ತೆ ಸ್ವಾಭಾವಿಕವಾಗಿ ಆ ಕ್ರಿಯೆ. ಅಷ್ಟೇ ಸ್ವಾಭಾವಿಕವಾಗಿ ಭಗವಂತ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿರೋದು. ಲೋಕವತ್ತು ಲೀಲಾ ಕೈವಲ್ಯಂ. ಭಗವಂತನ ಲೀಲೆ ಇದು. ತೇನ ವಿನ ತೃಣಮಪಿ ನ ಚಲತಿ. ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡಕ್ಕೆ ಸಾಧ್ಯ ಇಲ್ಲ ಅವನ ಆಜ್ಞೆ ಇಲ್ಲದೆ. ಕೇನೋಪನಿಷತ್ತಲ್ಲಿ ಸ್ಪಷ್ಟವಾಗಿ ಉದಾಹರಣೆನೇ ಇದೆ ಅದಕ್ಕೆ. ಅಗ್ನಿ, ಇಂದ್ರ, ವಾಯು ಏನು ಒಬ್ಬರಿಗಿಂತ ಒಬ್ರಿಗೆ ಅಹಂಕಾರ. ಹುಲ್ಕಡ್ಡಿ ರೂಪದಲ್ಲಿ ಉಮಾ ಹೈಮವತಿ ಪ್ರತ್ಯಕ್ಷ ಆದಾಗ ಹುಲ್ಕಡ್ಡಿ ಹಾರಿಸ್ಕೊಂಡು ಹೋಗ್ಬಿಡ್ತೀನಿ ಅಂತ ಬಂದ ವಾಯು. ಅವನಿಗೇನೂ ಮಾಡೋಕ್ಕಾಗಲಿಲ್ಲ, ತಲೆ ತಗ್ಗಿಸ್ಕೊಂಡು ಅವಮಾನಿತವಾಗಿ ಬಂದು ಕೂತ್ಕೊಂಡ. ಆಮೇಲೆ ಅಗ್ನಿ ಹೋದ, ಏನು ಹುಲ್ಕಡ್ಡಿ ಸುಟ್ಟಾಕ್ಬಿಡ್ತೀನಿ ಅಂತ, ಅವನಿಗೇನೋ ಮಾಡೋಕ್ಕಾಗಲಿಲ್ಲ. ಆಮೇಲೆ ಇಂದ್ರ ಹೋದ, ಅವನಿಗೆ ಹುಲ್ಕಡ್ಡಿನೇ ಕಾಣಿಸ್ಲಿಲ್ಲ. ಯಾಕೆಂದರೆ ದೇವಾದಿದೇವ ತಾನೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿ ಅಹಂಕಾರನೂ ಜಾಸ್ತಿ ಇತ್ತು ಅವನಿಗೆ. ಹುಲ್ಕಡ್ಡಿ ಕೂಡ ಕಾಣಿಸ್ಲಿಲ್ಲ. ಅದರಿಂದನೇ ಯಾವಾಗಲೂ ಕೂಡ ನಾವು ವಿನೀತರಾಗಿರಬೇಕೇ ಹೊರತು ಅಹಂಕಾರದಿಂದ ಮೆರೆಯೋದಕ್ಕೆ ಹೋಗಬಾರ್ದು. ಅದಕ್ಕೆ ನೋಡಿ, ನಮ್ಮ ಎಲ್ಲ ದೇವಸ್ಥಾನದಲ್ಲೂ ಕೂಡ ಗರ್ಭಗುಡಿ ಮಿಕ್ಕ ಇದಕ್ಕಿಂತ ಕೆಳಗಡೆ ಇರುತ್ತೆ. ತಲೆ ಬಗ್ಗಿಸ್ಕೊಂಡು ಒಳಗೆ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಯಾವಾಗಲೂ ಕೂಡ ಅದು ನಿಜವಾಗಿರ್ತಕ್ಕಂಥ ಅರ್ಥದಲ್ಲಿ ಆ ತಲೆಬಾಗಿ ಹೋಗು ಎಂಬತಕ್ಕಂಥದ್ದು ಬೇಕಾಗಿರ್ತಕ್ಕಂಥದ್ದು. ಯಾಕೆಂದರೆ ಅದು ನಮ್ಮ ತೋರಿಸ್ತಕ್ಕಂತಹ ಒಂದು ಗೌರವ, ನಮ್ಮ ಸಂಸ್ಕಾರ. ಅದು ಯಾವಾಗಲೂ ಕೂಡ ಸಾನ್ನಿಧ್ಯ ಅಂತ ಅದಕ್ಕೆ ಹೇಳೋದು. ಅದು ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯ. ಅಲ್ಲಿ ಹೇಗೆ ಹೋಗಬೇಕೋ ಹಾಗೆ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಉಚ್ಛ್ವಾಸ ಮತ್ತು ನಿಶ್ವಾಸಗಳು. ಕ್ರೀಡಾರ್ಥಂ ಸೃಜಸಿ ಪ್ರಪಂಚಮಖಿಲಂ ಕ್ರೀಡಾಮೃಗಾಸ್ತೇಜನ ಯತ್ಕರ್ಮಾಚರಿತಂ ಮಯಾ ಚ ಭವತಃ ಪ್ರೀತ್ಯೈ ಭವತ್ಯೇವ ತತ್ ಶಂಭೋ ಸ್ವಸ್ಯ ಕುತೂಹಲಸ್ಯ ಕರಣಂ ಮಚ್ಚೇಷ್ಟಿತಂ ನಿಶ್ಚಿತಂ ತಸ್ಮಾನ್ ಮಾಮಕ ರಕ್ಷಣಂ ಪಶುಪತೆ ಕರ್ತವ್ಯಮೇವ ತ್ವಯಾ. ಶಿವಾನಂದ ಲಹರಿ ಶಂಕರಾಚಾರ್ಯರ ಮಾತು. ನಮ್ಮನ್ನು ಸೃಷ್ಟಿ ಮಾಡಿದ್ರಿಂದ ನಿನ್ನ ಕರ್ತವ್ಯ ಪೂರ್ತಿ ಆಗಲಿಲ್ಲಪ್ಪ, ನಮ್ಮನ್ನು ಕಾಪಾಡೋದು ನಿನ್ನ ನೈತಿಕ ಹೊಣೆ ಅನ್ನೋದನ್ನು ಮರಿಬೇಡ ಅಂತ ಭಕ್ತ ಭಗವಂತನಿಗೆ ನೆನಪು ಮಾಡ್ತಾ ಇರೋದು ಈ ದೃಷ್ಟಿಯಿಂದ. ಇನ್ನು ರೆಂಬೆಗಳು ಯಾವುದು ಈ ಮರಕ್ಕೆ ಅಂದರೆ ಇಂದ್ರಿಯಗಳೇ ರೆಂಬೆಗಳು. ನೋಡಿ, ಪಂಚೇಂದ್ರಿಯಗಳಿದೆಯೋ ಇಲ್ವೋ, ಅದಕ್ಕೆ ವೇದಾಂತದಲ್ಲಿ ಪಾರಿಭಾಷಿಕವಾಗಿ ಸಾವು ಅನ್ನೋದಕ್ಕೆ ಪಂಚತ್ವ ಅಂತ ಹೇಳೋದು. ಸಹ ಪಂಚತ್ವಂ ಅಗಾತ್, ಅವನು ಸಾವನ್ನು ಅಪ್ಪಿದ. ಯಾಕೆಂದರೆ ಯಾವಾಗ ಆ ಪಂಚೇಂದ್ರಿಯಗಳಲ್ಲಿ ಕೈ ಕೊಡೋಕ್ಕೆ ಶುರುವಾಗುತ್ತೋ ಆವಾಗ ದೇಹ ಬೀಳಕ್ಕೆ ಶುರುವಾಗುತ್ತೆ. ಆ ದೃಷ್ಟಿಯಿಂದನೇ ಪಂಚತ್ವ ಎಂಬತಕ್ಕಂಥದ್ದು ಪಂಚೇಂದ್ರಿಯ ಭೂತವಾಗಿರೋದ್ರಿಂದ ಆ ಮಾತು ಬಳಕೆಯಲ್ಲಿರ್ತಕ್ಕಂಥದ್ದು. ಇನ್ನು ಕುಸುಮಗಳು ಯಾವುದು, ಹೂಗಳು ಯಾವುದಪ್ಪ ಅಂತ ಹೇಳಿದ್ರೆ ಮುಖ್ಯವಾಗಿ ವಿಷಯಗಳು. ನೋಡಿ, ಇಂದ್ರಿಯಜನ್ಯವಾಗಿರ್ತಕ್ಕಂತಹ ಭೋಗಿಸ್ತಕ್ಕಂತಹ ಸಾಮಗ್ರಿಗಳು. ಕಣ್ಣಿಗೆ ಒಳ್ಳೆಯದನ್ನು ನೋಡಬೇಕು ಅನ್ನೋ ಆಸೆ, ಕಿವಿಗೆ ಇಂಪಾಗಿರೋದನ್ನು ಕೇಳಬೇಕು ಅನ್ನೋ ಆಸೆ, ನಾಲಿಗೆಗೆ ಒಳ್ಳೆ ಚೆನ್ನಾಗಿರೋದನ್ನು ತಿನ್ನಬೇಕು ಅನ್ನೋ ಆಸೆ, ಹೀಗೆ. ಸೊ ಒಂದೊಂದು ಕೂಡ ಆಸೆಗಳು ನಮ್ಮನ್ನು ಹೊರಗಡೆ ಎಳೆಯುತ್ತೆ. ಅದು ಆ ದೃಷ್ಟಿಯಿಂದನೇ ಅವರವರಿಗೆ ಅದರಲ್ಲೇ ಆನಂದ ಎಂಬತಕ್ಕಂಥದ್ದು ಉಂಟಾಗೋದು. ಅದಕ್ಕೆ ನೋಡಿ, ನಮ್ಮ ರಾಮಕೃಷ್ಣಾಶ್ರಮದಲ್ಲಿ ಪ್ರತಿ ಸ್ವಾಮಿಗಳು ಕೂಡ ಕೊನೆಯಲ್ಲಿ ಆನಂದ ಅಂತ ಸೇರಿಸ್ಕೊಳ್ಳೋದು. ಗಂಭೀರಾನಂದ, ನಿಶ್ಚಲಾನಂದ, ನಿತ್ಯಾನಂದ, ಆದಿದೇವಾನಂದ, ಹರ್ಷಾನಂದ, ಸ್ವರೂಪಾನಂದ, ಈ ರೀತಿಯಾಗಿ. ರಾಮರಾವ್ ಅಂತ ಇಂಗ್ಲೀಷ್ ಪ್ರೊಫೆಸರ್ ಇದ್ರು, ಅಜ್ಜಂಪುರದ ರಾಮರಾಯರು ಅಂತ. ಈಗಿನ SJRC ಕಾಲೇಜ್ ಹಿಂದೆ ಬಸಪ್ಪ ಕಾಲೇಜ್ ಆಗಿದ್ದಾಗ ಅವರು ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದರು. ಅವ್ರು ನಮ್ಮ ಮನೇಲಿ ಒಂದು ಮಾತು ಹೇಳಿದರು 32 ವರ್ಷದ ಕೆಳಗೆ, ನಾನು ಆನಂದ ರೀ, ಜಿಹ್ವಾನಂದ, ತಿನ್ನೋದ್ರಲ್ಲೇ ಆನಂದ ನನಗೆ, ನಾನೇನು ಕಡಿಮೆ, ನಾನು ಆನಂದಾನೆ ಅಂತ. ಸೊ ಈ ತರಹ ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಆನಂದಾಧ್ಯೇವ ಕಲ್ವಿಮಾನಿ ಭೂತಾನಿ ಜಾಯಂತೆ ಆನಂದೇನ ಜಾತಾನಿ ಜೀವಂತಿ ಆನಂದಂ ಪ್ರಯಂತಿ ಸಂವಿಶಂತೀತಿ ತದ್ವಿಜ್ಞಾಯ ಪುನರೇವ ವರುಣಂ ಪಿತರಮುಪಸಸಾರ ಅದೀಹಿ ಭಗವೋ ಬ್ರಹ್ಮೇತಿ ತಸ್ಮಾಯೇತತ್ ಪ್ರೋವಾಚ. ಆನಂದ ಮೀಮಾಂಸೆಯೇ ಇದೆ ತೈತ್ರಿಯ ಉಪನಿಷತ್ತಲ್ಲಿ. ಯಾವ ಆನಂದ? ಬ್ರಹ್ಮಾನಂದ. ಅದೇ ನಿಜವಾಗಿರ್ತಕ್ಕಂಥ ಆನಂದ. ಬ್ರಹ್ಮಾನಂದ ಅಂದರೆ ನಮ್ಮ ಚಿನ್ಮಯಮಿಷನ್ ಸ್ವಾಮಿ ಬ್ರಹ್ಮಾನಂದ, ಅವರ ಹೆಸರು ಬ್ರಹ್ಮಾನಂದವೇ. ಸೊ ಆ ದೃಷ್ಟಿಯಿಂದ ಬ್ರಹ್ಮಾನಂದಂ ಪರಮಸುಖದಂ. ಮಿಕ್ಕಿದೆಲ್ಲ ಸುಖ ಸರಿ, ಆದರೆ ಪರಮಸುಖ ಯಾವುದು? ಬ್ರಹ್ಮಾನಂದ. ಹೇಗೆ ಅಂದರೆ ಧರ್ಮ ಅರ್ಥ ಕಾಮಗಳು ಪುರುಷಾರ್ಥಗಳೇ, ಇಲ್ಲ ಅನ್ನಲಿಲ್ಲ. ಆದರೆ ಪರಮ ಪುರುಷಾರ್ಥ ಯಾವುದಪ್ಪ ಅಂದರೆ ಮೋಕ್ಷ. ರಂಗಪ್ರಿಯ ಸ್ವಾಮಿಗಳ ಗುರುಗಳಾದಂಥ ಶ್ರೀರಂಗ ಮಹಾಗುರುಗಳು ಒಂದು ಕಡೆ ಹೇಳ್ತಾ ಇದ್ರು, ಧರ್ಮ ಮತ್ತು ಮೋಕ್ಷ ಎಂಬ ಕಲ್ಲು ಕಂಬಗಳಿಗೆ ಅರ್ಥ ಮತ್ತು ಕಾಮ ಎಂಬತಕ್ಕಂಥ ತುಂಟು ಕುದುರೆಗಳನ್ನು ಕಟ್ಟಿ ಹಾಕಿ ನಿಶ್ಚಿಂತರಾಗಿರಿ ಅಂತ. ಧರ್ಮ ಒಂದು ಕಡೆ, ಮೋಕ್ಷ ಒಂದು ಕಡೆ, ಎರಡು ಕಲ್ಲು ಕಂಬಗಳು. ಮಧ್ಯ ಇರೋದು ಯಾವುದು? ಅರ್ಥ ಮತ್ತು ಕಾಮ ತುಂಟು ಕುದುರೆಗಳು.
ಈ ತುಂಟು ಕುದುರೆಗಳನ್ನು ಆ ಗಟ್ಟಿಯಾಗಿರ್ತಕ್ಕಂಥ ಕಲ್ಲು ಕಂಬಕ್ಕೆ ನೀನು ಕಟ್ಟಿ ಹಾಕಿಬಿಟ್ರೆ ಆವಾಗ ತೊಂದರೆ ಬರಲ್ಲ ಅಂತ ಶ್ರೀರಂಗ ಮಹಾಗುರುಗಳ ಸಂದೇಶ. ಸೊ ಅದು ರಂಗಪ್ರಿಯ ಸ್ವಾಮಿಗಳ ಗುರುಗಳು ಆ ದೃಷ್ಟಿಯಿಂದ. ಇನ್ನು ವಿಷಯಗಳೇ ಕುಸುಮಗಳು. ಇನ್ನು ಫಲ ಯಾವುದಪ್ಪ ಅಂದರೆ ಕರ್ಮದಿಂದ ನಾವು ಮಾಡ್ತಕ್ಕಂತಹ ದುಃಖವೇ ಫಲ. ನೋಡಿ, ಯಾವಾಗಲೂ ಕೂಡ ಕರ್ಮದಿಂದ ನಾವು ಮಾಡುವಾಗ ದೇಹದ ಸೌಖ್ಯಕ್ಕೆ ತೊಂದರೆ ಆಗುತ್ತೆ. ಯಾಕೆಂದರೆ ಯಾವುದೇ ದೈಹಿಕವಾಗಿ ಮಾಡ್ತಕ್ಕಂಥ ಕರ್ಮ ಆದರೂ ಕೂಡ ಕೊನೆಗೆ ಅದರ ಆಯಾಸ ಯಾವುದ್ರ ಮೇಲೆ ಪರಿಣಾಮ ಆಗುತ್ತೆ ಅಂದರೆ ಅದು ದೇಹದ ಮೇಲೇ ಪರಿಣಾಮ ಆಗುತ್ತೆ ಯಾವತ್ತೂ ಕೂಡ. ಅದಕ್ಕೆ ಅಭ್ಯಾಸ ಇಲ್ಲದೆ ಇರತಕ್ಕಂಥವ್ರು ಉಪವಾಸ ಮಾಡಬಾರ್ದು. ಏಕೆಂದರೆ ಆಮೇಲೆ ಹೇಳೋಕ್ಕೆ ಆಗಲ್ಲ ಅವ್ರ ಕೈಯಲ್ಲಿ, ಅಷ್ಟು ಸುಸ್ತಾಗಿಬಿಡ್ತಾರೆ. ಕ್ರಮಕ್ರಮವಾಗಿ ಮಾಡ್ಕೊಂಡು ಹೋಗಬೇಕು. ಆದರೆ ಪ್ರತಿ ಏಕಾದಶಿ ಉಪವಾಸ ಮಾಡೋರಿಗೇನು ಅದು ಹಾಗೆ ಅನಿಸಲ್ಲ. ಒಂದು ಮಾತು ನಾನು ಹೇಳಲೇಬೇಕು. ನನಗೆ ತರ್ಕಶಾಸ್ತ್ರ ಬೋಧಿಸ್ತಕ್ಕಂಥ ಸಾಣೂರು ಭೀಮಭಟ್ರು ನಿರ್ಜಲ ಉಪವಾಸ, ಪ್ರತಿ ಏಕಾದಶಿ ದಿವಸ ಒಂದು ತೊಟ್ಟು ನೀರು ಕೂಡ ಕುಡಿತಾ ಇರಲಿಲ್ಲ ಅವರು. ಆವತ್ತು ಸ್ಪೆಷಲ್ ಕ್ಲಾಸ್ ತೊಗೊಳ್ಳೋದು, ಬರೀ ಕ್ಲಾಸ್ ಅಲ್ಲ, ಸ್ಪೆಷಲ್ ಕ್ಲಾಸ್, ಜಾಸ್ತಿ ಪಾಠ. ನಾವು ಹೇಳ್ತಾ ಇದ್ವಿ, ಸರ್ ನಿಮಗೆ ಕಷ್ಟ ಆಗತ್ತೆ, ಬೆಳಗ್ಗೆಯಿಂದ ನೀವೇನೂ ತೊಗೊಂಡಿಲ್ಲ, ಸಾಕು ಇವತ್ತಿಗೆ ಪಾಠ ಅಂದರೆ, ಏಯ್ ಯಾಕೋ ಜ್ಞಾಪಕ ಮಾಡಿದೆ, ಈಗ ನನಗೆ ಶುರುವಾಯಿತು ನೋಡು ಹಸುವು, ಕೂತ್ಕೋ ನಾನು ಮಾಡೋದೇ ಪಾಠ. 3 ಗಂಟೆ ಎಕ್ಸ್ಟ್ರಾ ಪಾಠ ಏಕಾದಶಿ ಉಪವಾಸ ದಿವಸ. ಏನೋ ಅಂಥ ಮಹನೀಯರೆಲ್ಲ ಪಾಠ ಮಾಡಿದ್ದರಿಂದ ಇವತ್ತು ನಾನು 2 ಮಾತಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇಲ್ಲದೆ ನನಗೆ ಏನೂ ಗೊತ್ತಾಗ್ತಾ ಇರಲಿಲ್ಲ. ಇನ್ನು ಇದನ್ನೆಲ್ಲ ಅನುಭವಿಸ್ತಕ್ಕಂಥವ್ರು ಯಾರಪ್ಪ ಅಂದರೆ ಅವನೇ ಜೀವಾತ್ಮ ಎಂಬತಕ್ಕಂಥ ಹಕ್ಕಿ. ದ್ವಾಸು ಪರ್ಣ ಸಯುಜಾ ಸಖಾಯೌ ಸಮಾನಂ ವೃಕ್ಷಂ ಪರಿಷಸ್ವ ಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದು ಅತ್ತಿ ಅನಶ್ನನ್ನನ್ಯೋ ಅಭಿಚಾಕಶೀತಿ. ಮುಂಡುಕೋಪನಿಷತ್ತು. ಜೀವಾತ್ಮ ಪರಮಾತ್ಮ ನೋಡಿ, ಒಂದು ತಿಂತಾ ಇದೆ, ಇನ್ನೊಂದು ಸಾಕ್ಷೀಭೂತವಾಗಿ ನೋಡ್ತಾ ಇದೆ. ಭಾರತೀಯ ವಿದ್ಯಾಭವನ್ ಮತ್ತು ಇಸ್ಕಾನ್ ಅವರು ಉಪನಿಷತ್ ಸಂದೇಶ ಕಾರ್ಯಕ್ರಮ ಮಾಡಿದಾಗ ಎಲ್ರಿಗೂ ಮೆಮೆಂಟೋ ಕೊಟ್ಟರು. ಆ ಮೆಮೆಂಟೋ ಏನೊತ್ತು ಅಂದರೆ ಜೀವಾತ್ಮ ಪರಮಾತ್ಮ ಇರತಕ್ಕಂಥ ಆ ಮಾಡೆಲ್ಲು, ಅದನ್ನೇ ಅವ್ರು ಕೊಟ್ಟಿದ್ದು. ಉಪನಿಷತ್ ಸಂದೇಶಕ್ಕೆ ಅನ್ವರ್ಥವಾಗಿರ್ತಕ್ಕಂತಹ ಮೆಮೆಂಟೋ ಅವ್ರು ಕೊಟ್ಟಿದ್ದು. ಸೊ ಈ ದೃಷ್ಟಿಯಿಂದ ಮುಖ್ಯವಾಗಿ ನಾವು ಗಳಿಸ್ಕೋಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಈ ಸಂಸಾರ ಎಂಬತಕ್ಕಂಥದ್ದ ಬಿಡುಗಡೆ. ಈ ಸಂಸಾರ ಬಿಡುಗಡೆಗೆ ಏನು ಮಾಡಬೇಕು ನಾವು ಅಂದರೆ, ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ನೋಡಿ ವಿವೇಕ್ ಚೂಡಾಮಣಿ ಮೇಲೆ ವ್ಯಾಖ್ಯಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಂಸಾರಕ್ಕೆ 5 ಅಲೆಗಳು ಅಂತ ವರ್ಣನೆ ಮಾಡ್ತಾರೆ. ಯಾವುದು 5 ಅಲೆಗಳು? ಮೊದಲನೇದು ಅವಿದ್ಯಾ. ಮೊದಲನೇ ಅಲೆ ಯಾವುದಪ್ಪ ಅಂದರೆ ಅನಿತ್ಯವಾದದ್ದನ್ನು ನಿತ್ಯ ಎಂಬುದಾಗಿ ಭ್ರಮಿಸೋದು, ಅಶುಚಿಯಾಗಿರೋದನ್ನು ಶುಚಿ ಎಂಬುದಾಗಿ ಮೋಸ ಹೋಗೋದು, ದುಃಖದಲ್ಲಿ ಸುಖವನ್ನು ಕಾಣತಕ್ಕಂತಹ ಪ್ರಯತ್ನ ಮಾಡೋದು, ಅನಾತ್ಮನಲ್ಲಿ ಆತ್ಮನನ್ನು ಹುಡುಕ್ತಕ್ಕಂತಹ ಪ್ರಯತ್ನ ಮಾಡೋದು, ಅವಿದ್ಯೆಯಲ್ಲಿ ವಿದ್ಯೆಯನ್ನು ಹುಡುಕ್ತಕ್ಕಂಥ ಪ್ರಯತ್ನ. ಇಷ್ಟೂ ಕೂಡ ಮೊದಲನೇ ಅಲೆ ಈ ಸಂಸಾರ ಅನ್ನೋದಕ್ಕೆ. ಮುಖ್ಯವಾಗಿ ವಿದ್ಯಾ ಕಥಂಬಾತಿ ನ ಚೇದ್ ಅವಿದ್ಯಾ ವಿದ್ಯಾಂ ವಿನಾ ಕಿಂ ಪ್ರವಿಭಾತ್ಯ ವಿದ್ಯಾ ದ್ವಯಂಚ ಕಸ್ಯೇತಿ ವಿಚಾರ್ಯ ಮೂಲೆ ಸ್ವರೂಪನಿಷ್ಠಾ ಪರಮಾರ್ಥ ವಿದ್ಯಾ ಅಂತ ರಮಣಗೀತ. ವಿದ್ಯೆ ಮತ್ತು ಅವಿದ್ಯೆ ನೋಡಿ, ವಿದ್ಯೆಗೆ ಯಾವಾಗ ಬೆಲೆ ಅಂದರೆ ಅವಿದ್ಯೆ ಇರೋದ್ರಿಂದನೇ ವಿದ್ಯೆಗೆ ಬೆಲೆ. ಬೆಳಕಿಗೆ ಯಾವಾಗ ಬೆಲೆ? ಕತ್ತಲೆ ಇರೋದ್ರಿಂದನೇ ಬೆಳಕಿಗೆ ಬೆಲೆ. ಯಾವಾಗಲೂ ಕೂಡ 24 ಗಂಟೆ ಬೆಳಕೆ ಇದ್ಬಿಟ್ರೆ ಬೆಳಕಿನ ಮಹತ್ವ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಸೊ ಆ ದೃಷ್ಟಿಯಿಂದನೇ ಕತ್ತಲೆ ಮತ್ತು ಬೆಳಕು ಎರಡೂ ಕೂಡ ಒಟ್ಟಿಗೆ ಹೋಗ್ತಾ ಇದೆ. ಕತ್ತಲೆ ಅನ್ನೋದು ಅಜ್ಞಾನಕ್ಕೆ ರೆಪ್ರೆಸೆಂಟೇಷನು, ಅಜ್ಞಾನ ಅದು ಕಪ್ಪು ಚಿಹ್ನೆಗೆ ರೆಪ್ರೆಸೆಂಟೇಷನು, ಬೆಳಕು ಅನ್ನೋದಕ್ಕೆ ಬಿಳಿ ರೆಪ್ರೆಸೆಂಟೇಷನು, ಬಿಳಿ ಎಂಬತಕ್ಕಂಥ ಜ್ಞಾನ ರೆಪ್ರೆಸೆಂಟೇಷನ್. ಅದಕ್ಕೆ ನಮ್ಮಲ್ಲಿರ್ತಕ್ಕಂಥದ್ದು ಒಂದು ಡಿಕ್ಷನರಿ ಇದೆ ಕಲರ್ಸ್ ಮೇಲೆ, ಸಿಂಬಲಿಸಮ್ ಆ್ಯಂಡ್ ಕಲರ್ಸ್ ಅಂತಲೇ ಒಂದು ಡಿಕ್ಷನರಿ. ಅಲ್ಲಿ ಹೇಳ್ತಾರೆ ನೋಡಿ, ವೈಟ್ ಈಸ್ ಫಾರ್ ಪ್ಯೂರಿಟಿ, ರೆಡ್ ಈಸ್ ಫಾರ್ ರಿವೆಂಜ್, ಬ್ಲ್ಯಾಕ್ ಈಸ್ ಫಾರ್ ಈವಿಲ್, ಯೆಲ್ಲೋ ಈಸ್ ಫಾರ್ ಕವರ್ಡೀಸ್, ಬ್ಲೂ ಈಸ್ ಫಾರ್ ಇನ್ಫಿನಿಟಿ, ಗ್ರೀನ್ ಈಸ್ ಫಾರ್ ಫರ್ಟಿಲಿಟಿ, ಗ್ರೇ ಈಸ್ ಫಾರ್ ಡಿಗ್ನಿಟಿ, ಆ್ಯಂಡ್ ವೈಲೆಟ್ ಈಸ್ ದಿ ಕಲರ್ ಆಫ್ ಗಾಡ್ಸ್. ನೋ ಹ್ಯೂಮನ್ ಬೀಯಿಂಗ್ ಶುಡ್ ವೇರ್ ವೈಲೆಟ್, ಗಾಡ್ಸ್ ವಿಲ್ ಫ್ರೌನ್ ಅಪಾನ್ ದೆಮ್ ಅಂತ. ಸೊ ಅದು ಡಿಕ್ಷನರಿ ಆಫ್ ಸಿಂಬಲ್ಸ್, ಡಿಕ್ಷನರಿ ಆಫ್ ಕಲರ್ಸ್. ನಮ್ಮಲ್ಲಿ ಎಷ್ಟಿದೆ ಡಿಕ್ಷನರಿಗಳು ಅಂತ ಹೇಳಿದ್ರೆ, ಅದಕ್ಕೆ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ದಿದ್ದು ದೇಶ ನೋಡು ಕೋಶ ಓದು ಅಂತ. ಅಮರಕೋಶ ಪೂರ್ತಿ ಬಾಯಲ್ಲಿದ್ದರೆ ಶಬ್ದ ದಾರಿದ್ರ್ಯ ಅನ್ನೋದೇ ಇರೋದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಶಬ್ದಗಳು ನಾಲ್ಗೆ ತುದಿನಲ್ಲಿ ಓಡಾಡ್ತಾ ಇರುತ್ತೆ. ಅದಕ್ಕೆ ಕೆಲವರು ಮಾತಾಡಿದ್ರೆ ಕೆಲವರು ಹೇಳೋದು ಅವ್ರು ನಾಲ್ಗೆ ತುದಿನಲ್ಲಿ ಸರಸ್ವತಿ ನಾಟ್ಯ ಆಡ್ತಾಳೆ ಅಂತ. ಲಿಟ್ರಲಿ ಸರಸ್ವತಿ ಡಾನ್ಸಸ್ ಅಂತಾರೆ ಟಂಗ್ ಅನ್ನೋ ದೃಷ್ಟಿಯಿಂದ. ಅದು ನಿಜವಾದಂಥ ಅರ್ಥದಲ್ಲಿ. ಎರಡನೇದು ನೋಡಿ ಅಸ್ಮಿತಾ. ಎರಡನೇ ಅಲೆ ಯಾವುದಪ್ಪ ಸಂಸಾರಕ್ಕೆ ಅಂದರೆ ದೃಶ್ಯವಾಗಿರ್ತಕ್ಕಂಥ ಪ್ರಪಂಚವನ್ನೇ ದೃಕ್ ಎಂಬುದಾಗಿ ಮಾರು ಹೋಗುವುದು. ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ. ಈ ಪ್ರಪಂಚ ಅನ್ನೋದು ಕೇವಲ ತೋರಿಕೆ. ಹೆಂಗೆ ತೋರಿಕೆ ಅಂದರೆ, ಉದಾಹರಣೆ ನೋಡಿ, ಬಂಜೆಯ ಮಗ, ಅಂಡರ್ಲೈನ್ ಮಾಡಿಕೊಳ್ಳಿ, ಬಂಜೆಯ ಮಗ ಮರುಮರೀಚಿಕೆಯ ನೀರಿನಲ್ಲಿ ಸ್ನಾನ ಮಾಡಿಕೊಂಡು ಗಗನ ಕುಸುಮವನ್ನೇ ಹೂವಾಗಿ ಮುಡ್ಕೊಂಡು ಮೊಲದ ಕೊಂಬನ್ನೇ ಆಯುಧವನ್ನಾಗಿ ಇಟ್ಕೊಂಡು ಯುದ್ಧಕ್ಕೆ ಬರ್ತಾ ಇದ್ದಾನೆ ಅನ್ನೋ ಮಾತು ಎಷ್ಟು ಸತ್ಯವೋ,
ಈ ಕಾಣ್ತಾ ಇರ್ತಕ್ಕಂಥ ಪ್ರಪಂಚವೂ ಅಷ್ಟೇ ಸತ್ಯ. ಮೃಗತೃಷ್ಣಾಂಬಸಿ ಸ್ನಾತಃ ಖಪುಷ್ಪಕೃತಶೇಖರ ಯೇಷ ವಂದ್ಯಾಸುತೋ ಯಾತಿ ಶಶಶೃಂಗಧನುರ್ಧರ. ಶಂಕರ ಭಾಷ್ಯ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಮೇಲೆ ಅವರ 16ನೇ ವಯಸ್ಸಲ್ಲಿ ಬರೆದಿರ್ತಕ್ಕಂಥ ಪ್ರಸನ್ನ ಗಂಭೀರ ಭಾಷ್ಯ. ಸೊ ಆ ದೃಷ್ಟಿಯಿಂದ ಎಲ್ಲವೂ ಸುಳ್ಳೆ. ಬಂಜೆ ಅಂದ್ರೆ ಮಗ ಇಲ್ಲ, ಬಂಜೆಯ ಮಗ. ಮರುಮರೀಚಿಕೆ ಅಂದರೆ ನೀರಿಲ್ಲ, ಮರುಮರೀಚಿಕೆ ನೀರಲ್ಲಿ ಸ್ನಾನ ಮಾಡಿಕೊಂಡು. ಗಗನ ಕುಸುಮವೇ ಇಲ್ಲ, ಗಗನ ಕುಸುಮ ಹೂವಾಗಿ ಮುಡ್ಕೊಂಡು. ಮೊಲ ಅಂದ್ರೆ ಕೋಡಿಲ್ಲ, ಮೊಲದ ಕೋಡನ್ನು ಆಯುಧವನ್ನಾಗಿಟ್ಕೊಂಡು ಯುದ್ಧಕ್ಕೆ ಬರ್ತಾ ಇದ್ದಾನೆ. ಸುಳ್ಳು ಟು ದ ಪವರ್ ಆಫ್ 4 ಅದು ಒಂದಲ್ಲ. ಸೊ ಲೈಸ್, ಎಲ್ಲವೂ ಕೂಡ ಲೈಸೆ. ಸೊ ಆ ದೃಷ್ಟಿಯಿಂದ ಅಸ್ಮಿತ. ಇನ್ನು 3ನೇದೇನಪ್ಪ, ಅಲೆ ರಾಗ. ರಾಗ ಅಂದ್ರೇನು? ಸುಖ ಅನುಶಯಿ ರಾಗ. ಸುಖದಲ್ಲಿ ನೆಲೆಸಿರ್ತಕ್ಕಂತಹ ಒಂದು ಭ್ರಮೆ. ನಾನು ಈಗ ಸುಖ ಪಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳೋಷ್ಟೊತ್ತಿಗೆ ನಾನು ನಿನ್ನೆ ಹೇಳಿದ ಹಾಗೆ ಚಕ್ರವತ್ ಪರಿವರ್ತಂತೆ ಸುಖಾನಿಚ ದುಃಖಾನಿಚ. ಸುಖ ಮತ್ತು ದುಃಖಗಳು ಚಕ್ರದಂತ ತಿರುಗ್ತಾ ಇದೆ. ಸುಖ ಬಂತು ಅನ್ನೋಷ್ಟೊತ್ತಿಗೆ ಚಕ್ರ ಮೂವ್ ಆಗಿಬಿಟ್ರೆ ಮತ್ತೆ ದುಃಖನೇ ಗ್ಯಾರಂಟಿ. ಅದಕ್ಕೆ ನಮಗೆ ಸುಖ ಇಲ್ವೇನೋ ಅನ್ನೋ ಸ್ಥಿತಿಗೆ ಬಂದ್ಬಿಡುತ್ತೆ. ಯಾಕೆಂದರೆ ಪ್ರಪೋರ್ಷನೇಟ್ ಆಗಿ ದುಃಖ ಅಷ್ಟು ಜಾಸ್ತಿ ಲೋಕದಲ್ಲಿರೋದು. ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಅಂತ 3 ದುಃಖಗಳು ನಮ್ಮನ್ನು ಕಾಡ್ತಾ ಇರುತ್ತೆ. ಆ ದುಃಖಗಳಿಂದ ನಿವಾರಣೆ ಆಗಬೇಕು ಅನ್ನೋ ದೃಷ್ಟಿಯಿಂದನೇ ಸಾಂಖ್ಯಕಾರಿಕ 1ನೇ ಕಾರಿಕರಲ್ಲಿ ಈಶ್ವರ ಕೃಷ್ಣ ಆ ಮಾತನ್ನು ಹೇಳಿರೋದು. ದುಃಖತ್ರಯಾಭಿಘಾತ ಜಿಜ್ಞಾಸ ತದಪಘಾತಕ್ಕೆ ಹೇತೌ ದೃಷ್ಟೇ ಸಾಪಾರ್ಥ ಚೇತ್ ನೈಕಾಂತತಃ ಅತ್ಯಂತತೋ ಅಭಾವಾತ್. ಅದರ ಮೇಲೆ ವಾಚಸ್ಪತಿ ಮಿಶ್ರರು ಸುಂದರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಸಾಂಖ್ಯ ತತ್ವ ಕೌಮುದಿ ಅಂತ ಅವರ ವ್ಯಾಖ್ಯಾನದ ಹೆಸರು. ಇನ್ನು 4ನೇದು ಯಾವುದಪ್ಪ? ದ್ವೇಷ. ಯಾವಾಗ ರಾಗ ಸಫಲ ಆಗಲಿಲ್ವೋ ತಕ್ಷಣ ದ್ವೇಷದಲ್ಲಿ ಪರಿಣಾಮ ಆಗುತ್ತೆ. ನೋಡಿ, ಯಾವುದೋ ನಮಗೆ ವಸ್ತು ಇಷ್ಟ ಆಗುತ್ತೆ, ಆ ವಿಷಯ ಸಿಗದೆ ಹೋದರೆ ತಕ್ಷಣ ಅದರ ಮೇಲೆ ದ್ವೇಷ ಉಂಟಾಗುತ್ತೆ. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಮೋಸ್ಟ್ ಆಫ್ ದ ಲವ್ ಮ್ಯಾರೇಜಸ್ ಅನ್ಫಾರ್ಚುನೇಟ್ಲಿ ಎಂಡ್ ಅಪ್ ಇನ್ ಹೇಟ್ ಮ್ಯಾರೇಜಸ್ ವಿತ್ ಡಿವೋರ್ಸ್ ಅಂತ. ಸೊ ಈ ಎಕ್ಸ್ಟ್ರೀಮಿಂದ ಆ ಎಕ್ಸ್ಟ್ರೀಮ್ಗೆ ಹೊಟ್ಟೋಗ್ಬಿಡುತ್ತೆ. ಅದು ತುಂಬ ಒಂದು ದುಃಖಕರವಾಗಿರ್ತಕ್ಕಂಥ ಒಂದು ಸನ್ನಿವೇಶ. ಯಾಕೆಂದರೆ ನಮ್ಮಲ್ಲಿ 3 or more than 3 generations living under a common roof with a common kitchen is called joint family. ಮದನ್, Social Anthropology, Volume 1, page 222, paragraph 3, line 3 ಅಲ್ಲ ಅವನು ಹೇಳ್ತಕ್ಕಂಥದ್ದು. 3 or more than 3 generations living under a common roof with a common kitchen, that is joint family. 3 ಅಥವಾ 3ಕ್ಕಿಂತ ಹೆಚ್ಚಿರ್ತಕ್ಕಂಥ ಒಂದೇ ಮನೆಯಲ್ಲಿ ಒಂದೇ ಛಾವಣಿಯಲ್ಲಿ ಇರ್ತಕ್ಕಂಥವರು ಇವತ್ತು ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಏನು? ಹಸ್ಬೆಂಡ್ ಆ್ಯಂಡ್ ವೈಫ್ ಲಿವಿಂಗ್ ಟುಗೆದರ್ ಇಸ್ ಜಾಯಿಂಟ್ ಫ್ಯಾಮಿಲಿ. ಆ ಸ್ಥಿತಿಗೆ ಬಂದುಬಿಟ್ಟಿದೆ. ನ್ಯೂಕ್ಲಿಯರ್ ಫ್ಯಾಮಿಲಿ, ಸಿಂಗಲ್ ಪೇರೆಂಟ್ ಫ್ಯಾಮಿಲಿ ಎಲ್ಲ ಬಂದುಬಿಟ್ಟು ಎಷ್ಟು ಶೋಚನೀಯ ನೋಡಿ. ಹಿಂದೆ ಕನಕಾಭಿಷೇಕ ಅಂತ ಮಾಡ್ತಾಯಿದ್ರು. ಎಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಸನ್ನಿವೇಶ. ಕನಕಾಭಿಷೇಕ ಅಂದರೆ ಆ ಮುತ್ತಜ್ಜ ಅಥವಾ ಮುತ್ತಜ್ಜಿ ಇದ್ದರೆ ಆ ಮಗು ಕೈಯಲ್ಲಿ 54 ಬೆಳ್ಳಿಯಿಂದ 54 ಬಂಗಾರದ ಹೂವಿಂದ ಅಭಿಷೇಕ ಮಾಡಿಸೋದು. ನನಗೆ 28 ವರ್ಷದ ಕೆಳಗೆ ನನ್ನ ಮಗ ಹುಟ್ಟಿದಾಗ ನಮ್ಮ ಅಜ್ಜಿಗೆ ನಾನು ಮಾಡಿಸಿರೋ ನೆನಪಿದೆ. ಆ ದೃಷ್ಟಿಯಿಂದ ಕನಕಾಭಿಷೇಕ ಅನ್ನೋದು ಆ ರೀತಿಯಾಗಿ ದೊಡ್ಡ ಮಗ ಹುಟ್ಟಿದ್ರೆ ಮುತ್ತಜ್ಜಿ ಅಥವಾ ಮುತ್ತಾತನಿಗೆ ಆ ಕನಕಾಭಿಷೇಕ ಅನ್ನೋದು ಮಾಡೋದು. ಈ ಬೈರ್ಸಂದ್ರ ಅಂತ ಒಂದು ವಾರ್ಡ್ ಇದೆ, ಜಯನಗರ 3rd ಬ್ಲಾಕ್ ಈಸ್ಟಲ್ಲಿ ಕೆಳಗಡೆ ಇಳಿದ್ರೆ ಅಲ್ಲಿ ಸುಬ್ರಾವ್ ಅಂತ ಒಬ್ಬರು ಅಡ್ವೊಕೇಟು. ಅವರು ಅವರ ಮೊಮ್ಮಗನಿಗೆ ಕನಕಾಭಿಷೇಕ ಮಾಡಿದಾಗ ಅವ್ರ ತಂದೆ ತಾಯಿ ಇಬ್ಬರೂ ಇದ್ದರು. ದಟ್ಸ್ ಎ ವೆರಿ ರೇರ್ ಆನರ್. ಯಾಕೆಂದರೆ ಮುತ್ತಜ್ಜಿ ಮುತ್ತಾತ ಇಬ್ಬರೂ ಇದ್ದು ಅದನ್ನು ಮಾಡಿಸ್ಕೊಳ್ಳೋದು ಅಂದರೆ ಎಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಅಂಶ ನೋಡಿ. ನಿಟ್ಟೂರು ಶ್ರೀನಿವಾಸರಾವ್ ಅವರು ಕೂಡ ಮಾಡಿಸ್ಕೊಂಡಿದ್ರು ಕನಕಾಭಿಷೇಕ. ಇರಲಿ. ಸೊ ಈಗ ದ್ವೇಷ ಅದಾದಮೇಲೆ ಕೊನೆಯದು ಯಾವುದಪ್ಪ ಅಂದರೆ ಅಭಿನಿವೇಶ. ಅಭಿನಿವೇಶ ಅಂದ್ರೇನು? ಸ್ವಭಾವದಿಂದಲೇ ಹರಿತಾ ಇರತಕ್ಕಂತಹ ಮರಣ ಭಯ. ಹುಟ್ಟಿದ ಕೂಡಲೇ ಮನುಷ್ಯನಿಗೆ ಮರಣ ಭಯ ಅನ್ನೋದು ಜೊತೆಗೇ ಬರುತ್ತೆ. ಯಾವಾಗ ಹೋಗ್ಬಿಡ್ತೀನೋ ಏನೋ. ಹೆತ್ತಿರ್ತಕ್ಕಂಥ ಅಮ್ಮ ಯಾವತ್ತಾದ್ರೂ ಬಿಸಾಕ್ಬಿಡ್ತಾಳ ಮಗುಗೆ? ಅಫ್ಕೋರ್ಸ್ ಈಗಿನ ಕಾಲದಲ್ಲಿ ಅದೂ ನಡೀತಾ ಇದೆ, ಅದನ್ನು ನಾವು ಹೇಳೋಕ್ಕಾಗಲ್ಲ. ಸೊ ಹಾಗಿರುವಾಗ ಆ ತಾಯಿ ಮಗುವಿನ ಸಂಬಂಧ ಅನ್ನೋದು ಆ ರೀತಿಯಾಗಿರುತ್ತೆ ನೋಡಿ. ಎಷ್ಟೆಲ್ಲ ಕಷ್ಟಪಟ್ಕೊಂಡು ಆ ಮಕ್ಕಳನ್ನು ಆ ತಾಯಿಯಾಗಿರೋವಳು ಬೆಳೆಸೋದ್ರಿಂದನೇ ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ, ಮಾತಾ ಪೂರ್ವ ರೂಪಂ ಪಿತಾ ಉತ್ತರ ರೂಪಂ, ಮಾತೃದೇವೋ ಭವ ಪಿತೃದೇವೋ ಭವ. ಅದಕ್ಕೆ ಆ ಮಾತುಗಳೆಲ್ಲ ಬಂದಿರತಕ್ಕಂಥದ್ದು. ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕಿಂತ ಮಿಗಿಲು ಅನ್ನೋ ದೃಷ್ಟಿಯಿಂದ ಈ ಮರಣ ಭಯ ಅನ್ನೋದು ಮನುಷ್ಯನಿಗೆ ಯಾವತ್ತೂ ಕೂಡ ಬಿಟ್ಟಿದ್ದಲ್ಲ. ಇಬ್ಬರೇ ಮರಣವನ್ನು ಗೆದ್ದಿರೋರು, ಒಬ್ಬ ನಚಿಕೇತ, ಇನ್ನೊಬ್ಬಳು ಸಾವಿತ್ರಿ. ನೋಡಿ ಎಂಥ ಅದ್ಭುತವಾಗಿರ್ತಕ್ಕಂಥ ಸನ್ನಿವೇಶ ಅದು. ಯಮಲೋಕಕ್ಕೆ ಹೋಗಿ ಯಮನನ್ನು ಗೆದ್ದು ಆತ್ಮಜ್ಞಾನವನ್ನು ಪಡ್ಕೊಂಡು ಸಶರೀರವಾಗಿ ಭೂಲೋಕಕ್ಕೆ ಬಂದಿರತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ನಚಿಕೇತ. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳಿದ್ರು, ಗಿವ್ ಮಿ 5 ನಚಿಕೇತಾಸ್, ಐ ವಿಲ್ ಟ್ರಾನ್ಸ್ಫಾರ್ಮ್ ದಿಸ್ ಕಲಿಯುಗ ಬ್ಯಾಕ್ ಟು ಕೃತಯುಗ ಅಂತ. ವೇರ್ ಟು ಫೈಂಡ್ 5 ನಚಿಕೇತಾಸ್? ವಿವೇಕಾನಂದ ಹಿಮ್ಸೆಲ್ಫ್ ವೆರಿ ಬಾರ್ನ್ ಅಗೇನ್ ಅಷ್ಟೇ, ಇಲ್ಲದೆ ಅದು ಸಾಧ್ಯವೇ ಇಲ್ಲ. ಇನ್ನು ಸಾವಿತ್ರಿ ನೋಡಿ ಎಂಥ ಅದ್ಭುತವಾಗಿರ್ತಕ್ಕಂಥ ಹೆಂಗಸು ಆಕೆ.
ಆಕೆ ಗೊತ್ತಿತ್ತು ಸತ್ಯವಾನ್ ಆಯುಸ್ಸು ಕೊನೆ ಆಗ್ತಾ ಇದೆ ಅಂತ. ತಾನೂ ಹೋಗ್ತಾಳೆ ಕಾಡಿಗೆ. ಆವತ್ತು ಅವನು ಸೌದೆ ಹೊಡಿತಾ ಇರುವಾಗ ಆವಾಗ ಯಮ ಅಲ್ಲಿ ಪ್ರತ್ಯಕ್ಷ ಆಗ್ತಾನೆ. ಯಮನಿಗೂ ಸಾವಿತ್ರಿಗೂ ಸಂಭಾಷಣೆ ಶುರುವಾಗುತ್ತೆ. ಯಮನನ್ನು ಪ್ರಶ್ನೆ ಕೇಳ್ತಾಳೆ, ಯಾಕಪ್ಪ ನೀನೇ ಬಂದೆ, ನೀನು ದೂತರು ಯಾರನ್ನಾದ್ರೂ ಕಳಿಸಿದ್ರೆ ಸಾಕಾಗಿತ್ತಲ್ಲ ಅಂತ. ಯಮ ಹೇಳ್ತಾನಮ್ಮ, ದೂತರು ಎಳ್ಕೊಂಡು ಹೋಗೋದ್ರಲ್ಲಿ ಮುಟ್ಟಕ್ಕೂ ಶಕ್ತಿ ಇಲ್ಲ ನಿನ್ನ ಗಂಡನ ದೇಹವನ್ನು. ನಿನ್ನ ಪಾತಿವ್ರತ್ಯ ಅನ್ನೋದು ಕಾಪಾಡ್ತಾ ಇದೆ ನಿನ್ನ ಗಂಡನ ದೇಹವನ್ನು, ನಾನೇ ಬರಬೇಕಾಯ್ತು ಅಂತ. ಆವಾಗ ಕೊನೆಗೆ ಅವನಿಗೆ ಎಷ್ಟು ಸಂತೋಷ ಆಗುತ್ತೆ ಯಮನಿಗೆ ಅಂದರೆ, ನಿನ್ನ ಗಂಡನ ಪ್ರಾಣ ಬಿಟ್ಟು ಏನು ಬೇಕಾದರೂ ಕೇಳು, ವರ ಕೊಡ್ತೀನಿ ಅಂತ ಹೇಳ್ತಾನೆ. ಸಾವಿತ್ರಿ ಕೇಳ್ತಾನೆ, ನೋಡಿ ನನ್ನ ಗಂಡನಲ್ಲಿ ನನಗೆ ಮಕ್ಕಳಾಗಬೇಕು. ಮುಗೀತು ಯಮನ ಕಥೆ ಅಲ್ಲಿಗೆ. ಪ್ರಾಣನೇ ವಾಪಸ್ ಕೊಡದೆ ಅವಳು ಹೆಂಗೆ ಮಕ್ಕಳಾಗೋದು ನೋಡಿ. ತಾನೇ ಬುದ್ಧಿವಂತ ಅಂತ ಯಮ ಅಂದ್ಕೊಂಡ್ರೆ ಸಾವಿತ್ರಿ ಯಮನನ್ನೇ ಕಟ್ಟಾಕ್ಬಿಟ್ಲು. ಸಾಮಾನ್ಯವಾಗಿ ಹೆಂಗಸರಿಗೆ ಬುದ್ಧಿ ಜಾಸ್ತಿ, ಗಂಡಸರನ್ನ ಕಟ್ಟಾಕಿ ಕೆಲಸ ಮಾಡಿಸ್ಕೊಳ್ಳೋದ್ರಲ್ಲಿ. ಸೊ ಆ ದೃಷ್ಟಿಯಿಂದನೇ ಅಭಿನಿವೇಶ ಅಂದರೆ ನೋಡಿ ಮರಣ ಭಯ. ಆದ್ದರಿಂದ ಯಾವಾಗ ಈ ಮರಣ ಭಯದಿಂದ ನಾವು ದಾಟೋದಕ್ಕೆ ಸಾಧ್ಯವಾಗುತ್ತೋ ಆವಾಗ ನಾವು ಅಮರ್ತ್ಯರಾಗ್ತೀವಿ. ಅಮರ್ತ್ಯ ಸೆನ್ ಆಗದೆ ಹೋದರೂ ಕೂಡ ಅಮರ್ತ್ಯರಾಗ್ತೀವಿ. ಆ ದೃಷ್ಟಿಯಿಂದ ಆ ಅಮರ್ತ್ಯತ್ವ ಎಂಬತಕ್ಕಂಥದ್ದನ್ನು ಸ್ಪಷ್ಟವಾಗಿ ವಸಿಷ್ಠರು ರಾಮನಿಗೆ ಪ್ರತಿಪಾದನೆ ಮಾಡ್ತಾ ಹೋಗ್ತಾರೆ. ಏನೇನು ಪ್ರತಿಪಾದನೆ ಮಾಡ್ತಾರೆ ಅನ್ನೋದನ್ನು ಮುಂದಿನ 4ನೇ ಸರಣಿಯಲ್ಲಿ ಪ್ರಾಯಶಃ ಜನವರಿ ಆದಮೇಲೆ ಯಾವಾಗ ಸದವಕಾಶ ಲಭಿಸುತ್ತೋ ಆ ಸಮಯದಲ್ಲಿ ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಾನು ವಿಶೇಷವಾಗಿ ತಮಗೆಲ್ಲರಿಗೂ ಕೂಡ ಆಭಾರಿಯಾಗಿದ್ದೇನೆ. ಮತ್ತು ಸನ್ಮಿತ್ರ ಕರ್ಮಯೋಗಿ ರಾಮು ಅವರು ಯಾವತ್ತೂ ಕೂಡ ಅತ್ಯಂತ ಆದರದಿಂದ ಕಾಣ್ತಾ ಇರತಕ್ಕಂತಹ ಒಬ್ಬ ಅದ್ಭುತ ವ್ಯಕ್ತಿ. ಅವರಿಗೆ ನಾನು ಹೇಗೆ ಕೃತಜ್ಞತೆ ಸಮರ್ಪಿಸಬೇಕು ಅನ್ನೋದೇ ಗೊತ್ತಿಲ್ಲ. ಸೊ ರಾಮು ಅವರು ನನಗೆ ಅಷ್ಟು ಆಪ್ತರಾಗಿಬಿಟ್ಟಿದ್ದಾರೆ. ರಾಮು ಅವ್ರಿಗೂ ಮತ್ತು ಡಾಕ್ಟರ್ SR ರಾಮಸ್ವಾಮಿಯವರಿಗೂ ಕೂಡ ನಾನು ಶಿರವಾಗಿ ನಮಸ್ಕರಿಸಿ, ಹಿರಿಯರಾಗಿರ್ತಕ್ಕಂಥ ಪತಿ ಶ್ರೀಧರ ಅವರಿಗೆ, ಪತಿ ಪಾಂಡುರಂಗ ಅವರಿಗೆ ನಾನು ನಮನಗಳನ್ನು ಸಮರ್ಪಿಸಿ ತಮಗೆಲ್ಲರಿಗೂ ನಾನು ವಂದಿಸಿ ಈ ಉಪನ್ಯಾಸ ಮಾಲಿಕೆ ನಿಲ್ಲಿಸ್ಕೋತಾ ಇದ್ದೀನಿ. ಶ್ರೀ ಶಂಕರಾರ್ಪಣ ಮಸ್ತು.